ತೆಗೆಯಲ್ಪಡ್ತದೆ ಅಂತ. ಗಲಾತ್ಯರ್ 3:13 ಹೇಳ್ತದೆ. ಗಲಾತ್ಯರ್ 3:13-14. ಸ್ವಲ್ಪ ಇದು ಫ್ಯಾನ್ ಏನಲ್ಲ ಸುರಿತೈತೆ ಹಂಗೆ, ಯಾಕೆ AC ಆನ್ ಮಾಡಿರ್ಲಿಲ್ವಾ? ಅಬ್ರಹಾಂ ಉಂಟಾದಂಥ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟುವಾಗುವಂತೆಯೂ, ಎಲ್ಲ ಗಮನ ಕೇಳಿ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ ಕ್ರಿಸ್ತನು, ಎಲ್ಲ ಗಮನ ಕೇಳಿ, ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಎಲ್ಲ ಗಮನ ಕೇಳಿ, ಯಾರು ನಂಬಿರ್ತಾರೋ, ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರಾಗಿದ್ದಾರೋ ಅವರು ಆ ಶಾಪದೊಳಗಿಂದ ಏನಾಗಿದ್ದಾರೆ? ಅವರು ಬಿಡುಗಡೆ ಆಗಿದ್ದಾರೆ. ಆದರೆ ಶಾಪವು ಇನ್ನು ಈ ಭೂಮಿ ಮೇಲೆ ಇರುವುದನ್ನು ನಾವು ನೋಡ್ತೇವೆ. ನಂಬುವವರಾಗಿರುವ ನಾವು ಶಾಪದೊಳಗಿಂದ ಬಿಡುಗಡೆ ಆಗಿದ್ದೇವೆ. ನಂಬದೇ ಇರತಕ್ಕಂಥ ಜನರು ಇನ್ನು ಆ ಶಾಪದ ಕೆಳಗೆ ಇದ್ದಾರೆ. ಮತ್ತೊಂದು, ರೋಮರ್ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆ, ಜಗತ್ತು, ಈ ಭೂಮಿಯು ಬಹಳ ಲವಲವಿಕೆಯಿಂದ ಎದುರು ನೋಡ್ತಾ ಐತೆ. ಹಾಗಾದ್ರೆ ದೇವಪುತ್ರರಾಗಿರುವ ನಾವು, ಈ ಸಭೆಯು ಎತ್ತಲ್ಪಟ್ಟ ಮೇಲೆ ಆ ಎತ್ತಲ್ಪಡುವಿಕೆಗಾಗಿ ಭೂಮಿಯು ಲವಲವಿಕೆಯಿಂದ ತವಕವಾಗಿದೆ. ಕಾರಣ, ಸಭೆಯು ಎತ್ತಲ್ಪಟ್ಟ ನಂತರ 7 ವರ್ಷಗಳು ಈ ಭೂಮಿ ಮೇಲೆ ಮಹಾ ಉಪದ್ರ ಇರ್ತದೆ. ಆಮೇಲೆ 1000 ವರ್ಷ ಆಳ್ವಿಕೆ ಇರ್ತದೆ. ಅದರ ನಂತರ ಈ ಭೂಮಿ ಮೇಲೆ ಮತ್ತೊಂದು ತೀರ್ಪು ಇರ್ತದೆ. ತೀರ್ಪಾದ ನಂತರ ಈ ಭೂಮಿ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗಿ ಹೊಸ ಆಕಾಶ ಹೊಸ ಭೂಮಿ ಆಗತಕ್ಕದಾಗಿರ್ತದೆ. ಹಾಗಾಗಿ ಈ ಭೂಮಿ ಕಂಪ್ಲೀಟ್ ವ್ಯಾನಿಷ್ ಆಗಿಬಿಡ್ತದೆ. ಆಮೇಲೆ ಈ ಭೂಮಿ ಮೇಲೆ ಪರಮ ಯೆರೂಸಲೇಮ್ ಕೆಳಗೆ ಇಳಿದು ಬರುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಈ ಭೂಮಿ ಕಂಪ್ಲೀಟ್ ಆಗಿ ಅವತ್ತು ಶಾಪದೊಳಗಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗತಕ್ಕದಾಗಿರ್ತದೆ. ಆಯ್ತಾ? ಯಾರು ಪ್ರಶ್ನೆ ಕೇಳಿದ್ದು? ಕರೆಕ್ಟಾ? ಮರಾಕಲ್ಲ ಇದಾರ? ಎಲ್ಲಿ ಹೋಗ್ಬಿಟ್ರು? ಪ್ರಶ್ನೆ ಕೇಳ್ಬಿಟ್ಟು ಹೋಗ್ಬಿಟ್ರು. ರೈಟ್. ನಂಬರ್ 2, ಯಾಕೋಬು 5:2-26. ಆತ್ಮವಿಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದೆ. ಕ್ರಿಯೆ ಇಲ್ಲದ ನಂಬಿಕೆ ಏನಾಗಿದೆ ಅಂತೆ? ಸತ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಆಮೇಲೆ ಅದು ಕೆಳಗೆ ಓದ್ಕೊಡ್ರಿ ಅಷ್ಟೇನಾ? ಎಂದ ಮೇಲೆ ಓದಿ. ಮೇಲೆ 24 ಅಬ್ರಾಮ್ ಬಗ್ಗೆ ಹೇಳ್ತಾರೆ ನೋಡ್ರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು.
ಮನುಷ್ಯನ ಕ್ರಿಯೆಗಳಿಂದ ಅಲ್ಲ, ಗಮನ ಕೇಳಿ. ಮನುಷ್ಯರ ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ. ಅದೇ ರೀತಿಯಾಗಿ ಸೂಳೆಯಾದ ರಾಹಾಬಳು ಗೂಢಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳಿಸಿದ್ರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದವಳಲ್ಲವೇ? ಪ್ರೈಸ್ ದಿ ಲಾರ್ಡ್. ಎಲ್ಲ ಗಮನ ಕೇಳಿ. ಈಗ ಯಾಕೋಬ ಏನ್ ಹೇಳ್ತಾರೆ? ಅಬ್ರಹಾಮನು ಕ್ರಿಯೆಗಳಿಂದಲೇ ನೀತಿವಂತನಾದನು, ರಾಹಾಬಳು ಅವಳು ಮಾಡಿದ ಕ್ರಿಯೆಗಳಿಂದಲೇ ನೀತಿವಂತಳಾದಳು ಎಂಬುದಾಗಿ ಯಾಕೋಬ ಬರೆಯುವವರಾಗಿದ್ದಾರೆ. ರೋಮರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ ತೆಗೆದುಕೊಳ್ಳೋಣ. 2ನೇ ವಚನ. ಅಬ್ರಹಾಮನು ಪುಣ್ಯ ಕ್ರಿಯೆಗಳಿಂದಲೇ, ಎಲ್ಲ ಗಮನ ಕೇಳಿ, ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ. ಒಂದು ನಿಮಿಷ, ಇಂಗ್ಲಿಷ್ ನಲ್ಲಿ ಪುಣ್ಯ ಕ್ರಿಯೆಗಳು ಅಂತಿಲ್ಲ, ಬೈ ವರ್ಕ್. ಕ್ರಿಯೆಗಳಿಂದಲೇ ಗುಡ್ ವರ್ಕ್ ಅಥವಾ ವರ್ಕ್. ನೀತಿವಂತನಾದ ಪಕ್ಷದಲ್ಲಿ, ಒಂದು ವೇಳೆ ಅದರಿಂದ ಅವನು ನೀತಿವಂತನಾಗಿದ್ದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದ ಇರುವುದು. ನಾನಾಗಿ ನನ್ನ ಕ್ರಿಯೆಗಳಿಂದ ನಾನು ನೀತಿವಂತನಾಗ್ಬಿಟ್ಟಪ್ಪ ಅಂತ ಹೇಳಕ್ಕೆ. ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ದೇವರ ಮುಂದೆ ಹೊಗಳ್ಕೊಳಕ್ ಆಗೋದಿಲ್ಲ. ಅರ್ಥ ಆಯ್ತಾ? ಕೆಳಗೆ ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು. 15ನೇ ಅಧ್ಯಾಯದಲ್ಲಿ ಅಬ್ರಹಾಮನ ನಂಬಿಕೆಯಿಂದ ನೀತಿವಂತನಾದನು ಎಂಬುದನ್ನು ನೋಡುತ್ತೇವೆ. 24ನೇ ಅಧ್ಯಾಯದಲ್ಲಿ ಈಸಾಕನನ್ನು ತೆಗೆದುಕೊಂಡು ಹೋಗಿ ಬಲಿ ಕೊಟ್ಟನು ಎಂಬುದನ್ನು ನೋಡುತ್ತೇವೆ. ಹಾಗಾದ್ರೆ ಯಾವಾಗ ನೀತಿವಂತನಾದ? ಈಸಾಕನ ಬಲಿ ಕೊಟ್ಟ ಮೇಲನೋ, ಈಸಾಕನ ಬಲಿ ಕೊಡೋದಕ್ಕೆ ಮುಂಚೆ ನೀತಿವಂತನಾದನು? ಹಾಗಾದ್ರೆ ಅಬ್ರಹಾಂ ಕ್ರಿಯೆಗಳಿಂದ ನೀತಿವಂತನಾದನೋ, ನಂಬಿಕೆಯಿಂದ ನೀತಿವಂತನಾದನೋ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತ್ರಿ? ಅರ್ಥ ಆಯ್ತಾ? ಸರಿ. ಅದೇ ರೀತಿಯಲ್ಲಿ ರಾಹಾಬಳು, ಅವಳು ಆ ಗೂಢಚಾರರನ್ನು ಏನ್ ಮಾಡಿದ್ಲು? ಅವಳು ತನ್ನ ಮನೆಯೊಳಗೆ ಏನ್ ಮಾಡ್ಕೊಂಡ್ಲು? ಅವಳು ಸೇರಿಸಿಕೊಂಡ್ಲು. ಏನಕ್ಕೆ ಸೇರಿಸ್ಕೊಂಡ್ಲು? ಇವರ ದೇವರು, ಯಾರ ದೇವರು? ಇಸ್ರಾಯೇಲರು ಸೇವಿಸುವಂತಕ್ಕ ಈ ದೇವರು ಎಂಥದೆಂಬುದನ್ನ ಅವರ ದೇಶದಲ್ಲಿ ಅವಳು ಕೇಳಿದಾಗ ಆ ದೇವರ ಮೇಲೆ ಅವಳು ನಂಬಿಕೆ ಇಟ್ಲು. ಆದ ಕಾರಣ ಅವರಿಗೆ ಅವರ ಮನೆಯಲ್ಲಿ ಅವಕಾಶವನ್ನು ಕೊಟ್ಟಳು. ಹಾಗಾದ್ರೆ ಅವಳು ನಂಬಿಕೆಯಿಂದಲೋ ಕ್ರಿಯೆಗಳಿಂದಲೋ? ನಂಬಿಕೆಯಿಂದ. ಅರ್ಥ ಆಯ್ತಾ? ಹಾಗಾಗಿ ಯಾಕೋಬು ಮತ್ತೆ ಯಾಕೆ ಹಿಂಗೆ ಬರೆದ್ರು ಎಂಬುದಾಗಿ ನೀವು ಹೇಳ್ಬೋದು. ಅಪೊಸ್ತಲಗಳಲ್ಲಿ 15ನೇ ಅಧ್ಯಾಯಕ್ಕೆ ಬರುವಾಗ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಈ ಸಬ್ಜೆಕ್ಟ್ನಲ್ಲಿ ತೆಗಿತೇನೆ. ಯಾಕೆ ಬೈಬಲ್ ಕನ್ಫ್ಯೂಷನ್ ಮಾಡ್ಕೊಂತೀವಿ ಓದುವಾಗ? ಇಂಥ ವಾಕ್ಯಗಳು ಕಾಂಟ್ರವರ್ಸಿ ಯಾಕೆ ಮಾಡ್ತದೆ? ಒಂದೇ ಬೈಬಲಲ್ಲಿ ಇದೆಯಲ್ಲ ಎಂಬುದಾಗಿ ನಾವು ಅನ್ನಿಸ್ಬೋದು. ಅಪೊಸ್ತಲಗಳಲ್ಲಿ 15ನೇ ಅಧ್ಯಾಯದಲ್ಲಿ ಪೌಲನು ಮತ್ತು ಬರ್ನಬ ಅವರೆಲ್ಲರೂ ಹೋಗಿ ಸೇವೆ ಮಾಡಿ ಬಂದಿರುವ ಜಾಗಗಳಲ್ಲಿ ಅವರೆಲ್ಲರೂ ಕೃಪೆ ಎಂಬ ಸತ್ಯವನ್ನ, ಯೇಸು ಕ್ರಿಸ್ತನ ಮೇಲಿರುವ ನಂಬಿಕೆಯಿಂದ ರಕ್ಷಣೆ ಎಂಬ ವಿಚಾರವನ್ನ ಪ್ರಸಂಗಿಸುತ್ತಾ ಬರ್ತಿದ್ದಾಗ ಕೆಲವು ಯಹೂದ್ಯರಾಗಿರತಕ್ಕಂಥವರು ಅಥವಾ ಅಪೊಸ್ತಲರಲ್ಲಿ ಇದ್ದಂಥ ಕೆಲವರು ಹೋಗಿ, ನಾವು ಆತನೊಂದಿಗಿದ್ದವರು, ಊಟ ಮಾಡಿದವರು, ಇವನು ಯಾವುದೋ 6ನೇ ತಿಂಗಳ ಹುಡ್ದಂಗೆ ಉಟ್ಬಿಟ್ಟು ಬಂದ್ಬಿಟ್ಟಾನೆ, ಇವನು ಸಭೆಗಳನ್ನ ಹಿಂಸೆ ಪಡಿಸ್ತಿದ್ದ, ಅದೆಲ್ಲ ಸತ್ಯ, ನಾವು ಯೇಸು ಸ್ವಾಮಿ ಸಂಗಡವೇ ಇದ್ವಿ, ಇದೆಲ್ಲ ನಮಗೆ ಹೇಳದೆ ಅವ್ರಿಗೆ ಹೇಳ್ಬಿಟ್ರ ಎಂಬುದಾಗಿ ಕನ್ಫ್ಯೂಷನ್ ಮಾಡಿ ದೊಡ್ಡ ಗಲಿಬಿಲಿ ಆಗ್ಬಿಟ್ಟಿತ್ತು. ಆಗ ಎಲ್ಲರೂ ಸುನ್ನತಿ ಮಾಡಲೇಬೇಕು. ಇದು ಅಬ್ರಹಾಮನು
ದೇವರು ಒಡಂಬಡಿಕೆಯನ್ನ ಸೂಚಿಸತಕ್ಕಂಥದ್ದಾಗಿದೆ. ನಿನ್ನ ಮನೆಯಲ್ಲಿರುವ ಎಲ್ಲರೂ ಇದನ್ನ ಮಾಡಬೇಕು ಎಂಬುದಾಗಿ ದೇವರು ಹೇಳಿದ್ದಾರೆ. ಆದ ಕಾರಣ ಸುನ್ನತಿ ಇಲ್ಲದೆ ನಾವು ಯಾರೂ ಕೂಡ ದೇವರಲ್ಲಿ ಬರೋದಕ್ಕೆ ಸಾಧ್ಯತೆ ಇಲ್ಲ. ಮತ್ತು ಹಬ್ಬ ಆಚರಣೆ ವಿಚಾರಗಳನ್ನೆಲ್ಲವೂ ಕೂಡ ಏನು ಮಾಡಬೇಕು, ನಾವು ಕೈಗೊಳ್ಳಬೇಕು ಎಂಬ ವಿಚಾರಗಳನ್ನೆಲ್ಲ ಇವರು ಹೋಗಿ ಕನ್ಫ್ಯೂಷನ್ ಮಾಡುವಾಗ ಆಗ ಅಲ್ಲಿರೋ ಜನರೆಲ್ಲರೂ ರಕ್ಷಣೆ ಹೊಂದಿದ್ರು ಸಹ ಈ ವಿಚಾರವನ್ನು ಕೇಳಿ, ನಿಮ್ಗೆಲ್ಲರಿಗೂ ಗೊತ್ತು ಗಲಾತ್ಯರ ಪುಸ್ತಕ ಬರೆಯುವಾಗ ಆ ಗಲಾತ್ಯರಲ್ಲಿ ಪೌಲು ಬರೀತಾನೆ, ನೀವು ಕ್ರಿಯೆಗಳಿಂದ ರಕ್ಷಣೆ ಹೊಂದಿದಿರೋ, ನಂಬಿಕೆಯಿಂದ ರಕ್ಷಣೆ ಹೊಂದಿದಿರೋ, ಈ ಸ್ವಾರ್ಥೆಯನ್ನ ಬೇರೆ ಒಬ್ಬನು ಬಂದು ಸಾರಿದ್ರು ಅವನು ಶಾಪಗ್ರಸ್ತನಾಗ್ಲಿ, ದೇವದೂತರೇ ಬಂದ್ರು ಕೂಡ ಶಾಪಗ್ರಸ್ತನಾಗ್ಲಿ ಅಂತೆಲ್ಲ ಪೌಲನು ಅಲ್ಲಿ ಬರೆಯುವುದನ್ನ ನಾವು ನೋಡ್ತೇವೆ. ಆದ ಕಾರಣ ಈಗ ಯಾಕೋಬು, ಪೇತ್ರು ಇವರೆಲ್ಲರೂ ಯೂದರ ಮಧ್ಯದಲ್ಲಿ ಸೇವೆ ಮಾಡ್ತಿದ್ರು. ಯಾರ ಮಧ್ಯದಲ್ಲಿ? ಯೂದರ ಮಧ್ಯದಲ್ಲಿ ಸೇವೆ ಮಾಡ್ತಿದ್ರು. ದೇವರು ಅವ್ರನ್ನ ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನೀವು ಓದ್ಕೊಂಡು ನೋಡೋದಾದ್ರೆ, ಕಳೆದು ಹೋಗಿರತಕ್ಕಂಥ ಇಸ್ರಾಯೇಲರ ಮನೆತನದವರಿಗೆ ಹೊರತು ಇನ್ನು ಯಾರಿಗೂ ನೀವು ಏನ್ ಮಾಡಬಾರ್ದು, ಹೋಗ್ಬಾರ್ದು ಎಂಬುದಾಗಿ ಕಡ್ಡಾಯ ಮಾಡಿದ ಹೇಳಿದ್ರ ಅಲ್ವಾ? ಓದಿದ್ದೀರಾ? ಅಲ್ಲ, ಓದಿಸ್ಬೇಕಾ? ಹಾಗಾದ್ರೆ ಇವರು ಯೂದರಿಗಾಗಿ ಅವರು ಆರಿಸ್ಕೊಳ್ಳೋ. ಯಾಕೆ ಪಾಸ್ ಯೂದರ್ಗೆ ಮಾತ್ರ ಅವ್ರನ್ನ ಆರಿಸ್ಕೊಂಡ್ರು? ಬೈಬಲ್ ಹೇಳುತ್ತದೆ, ಮೊದಲು ನಿನ್ನ ಕಣ್ಣಲ್ಲಿರತಕ್ಕಂಥ ತೊಲೆಯನ್ನು ತೆಗೆದು ಮತ್ತೊಬ್ಬನ ಕಣ್ಣಲ್ಲಿರತಕ್ಕ ರವೆಯನ್ನು ತೆಗೆಯಕ್ಕೆ ಹೋಗು. ಮೊದಲು ಇಸ್ರಾಯೇಲರೇ ಯೇಸುವನ್ನ ನಂಬಲಿಲ್ಲ, ಬರಬೇಕಾದ ಮೆಸ್ಸೆ ಅವ್ರಿಗಾಗಿ ಬರೆಯಲ್ಪಟ್ಟಿರುವಂಥದ್ದು. ಆದಿಕಾಂಡದಿಂದ ಈ ಯೇಸು ಕ್ರಿಸ್ತನ ಈ ಭೂಮಿಗೆ ಬರುವ ತನಕ ವೇದಗಳಲ್ಲಿ ಎಲ್ಲವನ್ನು ಕುರಿತು ಯಾರನ್ನು ಕುರಿತು ಬರೆದಿದೆ? ಯೋವನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 38-39 ವಚನ. ಆತನ ವಾಕ್ಯವು ನಮ್ಮಲ್ಲಿ 39 ಓದ್ಕೊಳ್ಳಿ. ಶಾಸ್ತ್ರಗಳಿಂದ ಎಲ್ಲ ಗಮನ ಕೇಳಿ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆ ಎಂಬುದಾಗಿ ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ. ಅವುಗಳು ನನ್ನ ವಿಷಯದಲ್ಲಿ. ಯಾರ ವಿಷಯದಲ್ಲಿ? ಶಾಸ್ತ್ರಗಳು ಅಂದ್ರೆ ಯಾವುದು? ಆದಿಕಾಂಡದಲ್ಲಿರತಕ್ಕಂಥ ಮೋಸೆ ಬರೆದಂತ 5 ಪುಸ್ತಕಗಳು, ಕೀರ್ತನೆಗಳು, ಪ್ರವಾದನೆ ಪುಸ್ತಕಗಳು ಯಾರನ್ನು ಕುರಿತು ಸಾಕ್ಷಿ ಕೊಡುತ್ತದೆ? ಕ್ರಿಸ್ತನನ್ನು ಕುರಿತು ಸಾಕ್ಷಿ ಕೊಡತಕ್ಕದಾಗಿರ್ತದೆ. ಹಾಗಾದ್ರೆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಯಾವುದನ್ನು ನೋಡ್ತೀವಿ ನಾವು? ಯಾತಕ್ಕಾಗಿ ವೇದಗಳನ್ನು ಓದಬೇಕಾಗಿತ್ತು? ಅವರು ಕ್ರಿಸ್ತನನ್ನ ಅವರು ಮೆಸ್ಸೆಯ ಬರ್ತಾರೆ ಎಂಬುದಾಗಿ ಅದನ್ನ ಅವರು ಕಂಡುಹಿಡಬೇಕಾಗಿತ್ತು. ಅದಕ್ಕಾಗಿಯೇ ಅವರಿಗೆ ವೇದವನ್ನು ಕೊಡಲ್ಪಟ್ಟಿತ್ತು. ನಾವು ಕೂಡ ಇವತ್ತು ಬೈಬಲ್ ಓದ್ತೀವಿ. ಏನಕ್ಕೆ ಓದ್ತೀವಿ? ಬೈಬಲ್ ಓದಬೇಕು ಅಂತ ಓದ್ತೀವಿ. ವಾಗ್ದಾನಗಳ ಅಂಡರ್ಲೈನ್ ಮಾಡೋದಕ್ಕಾಗಿ ಓದ್ತೀವಿ. ಆಮೇಲೆ ಯಾವ್ದು ಹಿಡಿದ್ರೆ ಎಲ್ಲರೂ ಕಂಡಮ್ಮಲ್ಲಿ ಬಂದ್ಬಿಡ್ತಾರೆ, ಅದು ಗೊತ್ತು ನಮಗೆ. ಆ ಪಾಯಿಂಟ್ಗಳೆಲ್ಲ ಅದನ್ನ ಹಾಕಿ ಹೊಡಿತಾ ಇರ್ತೀವಿ. ಅದನ್ನೇ ಹಾಕಿ ಹೊಡೆದು ಸತ್ತೋದ್ರು ಬಿಡಂಗಿಲ್ಲ, ಅವ್ರು ತಿರ್ಗಾ ಹೊಡಿತಾರೆ ಇರೋದು ಮಗನೇ. ಇವುಗಳಲ್ಲಿ ಏನು ಬದನೆಕಾಯಿ ಬೇಯಲ್ಲ. ವೇದಗಳಲ್ಲಿ ಮತ್ತೆ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 24-25 ವಚನಗಳು ಓದ್ಕೊಳ್ರಿ. 24-25. ಹೌದೌದು. ಆತನು ಅವರಿಗೆ ಯೇಸು ಶಿಷ್ಯರಿಗೆ ಪುನರುತ್ಥಾನದ ನಂತರ ಎಲ್ಲ ಬುದ್ಧಿ ಇಲ್ಲದವರೇ ಪ್ರವಾದಿಗಳು, ಎಲ್ಲ ಗಮನ ಕೇಳಿ, ಪ್ರವಾದಿಗಳು ಹೇಳಿದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರು ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಎಲ್ಲ ಗೌರವ ಕೇಳಿ.
ಈಗ ಆದಿಕಾಂಡ, ವಿಮೋಚನ ಕಾಂಡ ಮತ್ತು ಯಾಜಕಾಂಡ, ಧರ್ಮೋಪದೇಶ ಕಾಂಡ ಮತ್ತು ಅರಣ್ಯ ಕಾಂಡ ಅಲ್ವಾ? ಈ ಎಲ್ಲ 5 ಪುಸ್ತಕಗಳನ್ನ ಯಾರು ಬರೆದಿದ್ದು? ಹೇಳಿ ಹೇಳಿ, ಬಾಯಿ ತೆಗೆದು ಹೇಳಿ, ಯಾರು ಬರೆದಿದ್ದು? ಈ 5 ಪುಸ್ತಕಗಳನ್ನು ಬರೆದಂತ ಮೋಸೆ. ನಂತರ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು, ಮೇಜರ್ ಪ್ರಾಫಿಟ್, ಮೈನರ್ ಪ್ರಾಫಿಟ್, ದೊಡ್ಡ ಪ್ರವಾದಿಗಳು, ಚಿಕ್ಕ ಪ್ರವಾದಿಗಳು, ಎಲ್ಲಾ ಪ್ರವಾದಿಗಳು, ಏಸಾಯ ಗ್ರಂಥದಿಂದ ಹಿಡಿದು ಮಲಾಕಿವರೆಗಿರತಕ್ಕಂಥ ಮೇಜರ್ ಮತ್ತು ಮೈನರ್ ಪ್ರಾಫಿಟ್ಸ್ಗಳು, ಇವರೆಲ್ಲರೂ ಕೂಡ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳು ಅಂದ್ರೆ ಕೀರ್ತನೆಗಳು, ಜ್ಞಾನೋಕ್ತಿಗಳು ಮತ್ತು ಪರಮಗೀತೆ ಮತ್ತು ಎಕ್ಲೇಶ ಏನಂತಾರದು, ಪ್ರಸಂಗಿ, ಇವುಗಳೆಲ್ಲ, ಪ್ರಲಾಪ, ಯೋಬ ಕೂಡ ಪೊಯೆಟ್. ಈ ಎಲ್ಲ ಪುಸ್ತಕಗಳಲ್ಲಿ ಸಮಸ್ತ ಗ್ರಂಥಗಳಲ್ಲಿ ವಿಷಯವಾಗಿರುವ, ಯಾರ ವಿಷಯ? ಕ್ರಿಸ್ತನ ವಿಷಯ. ಬಾಯಿ ತೆಗೆದು ಹೇಳಿ, ಯಾರ ವಿಷಯ? ಇವತ್ತಿನಿಂದ ನಿಮ್ಮನ್ನು ಕೈ ಜೋಡಿಸಿ ಕೇಳ್ಕೊತೇನೆ, ತಾಳ್ಮೆಯಾಗಿ ಕೇಳ್ಕೊತೇನೆ. ಯಾರಿಗೆ ಎಲ್ಲಿ ಮೀಟ್ಬೇಕು, ಎಲ್ಲಿ ಹೊಡಿಬೇಕು ಅಂತ ನೋಡಕ್ ಹೋಗ್ಬೇಡ್ರಿ. ಮೊದಲು ಇದರಲ್ಲಿ ಏಸು ಇದಾರ ಕಂಡಿಡಿಯಕಾದ್ರೆ ಹಾಕಿ, ಇಲ್ಲದಿದ್ರೆ ಅಳ್ರಿ, ಮೊಣಕಾಲೂರಿ, ಉಪವಾಸ ಮಾಡಿ ಸಾಯಿರಿ, ಬೇಕಾದ್ರೆ ಪರವಾಗಿಲ್ಲ, ನಿದ್ದೆ ಇಲ್ಲದೆ ಇದ್ಬಿಡ್ರಿ ಬೇಕಾಗಿಲ್ಲ. ನಿನ್ನನ್ನು ಕಾಣುವ ಕಣ್ಣುಗಳನ್ನು ನನಗೆ ಕೊಡು ಸ್ವಾಮಿ ಎಂಬುದಕ್ಕೆ ಕೇಳು. ಆದಿಕಾಂಡದಿಂದ ಹಿಡಿದು ಮಲಾಕಿವರೆಗಿರತಕ್ಕಂಥ ಎಲ್ಲ ಪ್ರವಾದಿಗಳು, ಮೋಸೆ ಮತ್ತು ಎಲ್ಲ ಪ್ರಾಫಿಟ್ಸ್ಗಳು, ಪೋಯಿಟ್ಸ್ಗಳು, ಇವರೆಲ್ಲರೂ ಯಾರನ್ನು ಕುರಿತು ಬರೆದಿದ್ದಾರಂತೆ? ಯಾರು ಹೇಳ್ತಿದ್ದಾರೆ? ಯೇಸುವೆ ಹೇಳ್ತಿದ್ದಾರೆ, ಬೇರೆ ಯಾರ ಪೌಲ್ ಹೇಳಲಿಲ್ಲ, ಯೇಸುವೆ ಹೇಳ್ತಿದ್ದಾರೆ. ಇವುಗಳೆಲ್ಲವೂ ನನ್ನನ್ನು ಕುರಿತು ಸಾಕ್ಷಿ ಕೊಡುತ್ತವೆ. ನಾವು ಯಾರ ಕುರಿತು ಪ್ರಸಂಗ ಮಾಡ್ತೇವೆ? ದಾನಿಯಲ್ ಜಬಿக்கிறವನಾயிருந்தான், ಅಬ್ರಹಾಂ ವಿಶ್ವಾಸದ ವೀರ. ಆಮೇಲೆ ಹೇಳ್ರಿ, ದಾವಿದರು ನಾಟ್ಯವಾಡಿದರು. ಆ ದಿನಕ್ಕೆ ಮೊಣಕಾಲೂರದ, ನೆಟ್ಟ ಕೈ ಎತ್ತದ. ಸ್ವಾಮಿ, ಎಬ್ರೇರ್ ಬರೆದ ಪತ್ರಿಕೆ 11ನೇ ಅಧ್ಯಾಯ ಓದಿದ್ದೀರಾ? ಯಾರಿದಾರಲ್ಲಿ? ಎಲ್ಲ ಹೀರೋಗಳಲ್ಲಿ ಇದ್ದಾರೆ ಇಲ್ಲ? ಗೊತ್ತಿಲ್ಲ? ಹೀರೋಗಳ ಹೆಸರು ಇದೆಯಲ್ಲ. 12ನೇ ಅಧ್ಯಾಯಕ್ಕೆ ಬರೋಣ, ಮೊದಲನೇ ವಚನ ಓದೋಣ. ಆದ ಕಾರಣ ಎಷ್ಟು ಮಂದಿ ಸಾಕ್ಷಿಯವರು ಮೇಘದ ಉಪಾಯದಲ್ಲಿ ನಮ್ಮ ಸುತ್ತಲೂ ಇರೋದ್ರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು. ಈಗ ಯಾವ್ದು ಅಭ್ಯಂತರ ಇವರಿಗೆ? ಒಬ್ಬ ಹೇಳದಂತೆ, ದೇವರೇ ನನ್ನನ್ನು ಅಬ್ರಹಾಂ ತರ ಮಾಡಪ್ಪ ಅಂದಂತೆ. ಏನಪ್ಪ, ಅಬ್ರಹಾಮನು ಹೆಂಡತಿ ಮಾತು ಕಟ್ಕೊಂಡು ಡ್ಯಾಶ್ ಇಟ್ಕೊಂಡು ಇಸ್ಲಾಂ ಸಂತತಿ ಎಬ್ಬರಿಸದ ನೀನು ಎಬ್ಬರಿಸ್ಬೇಕಾದಂತ. ಅಯ್ಯೋ ಬೇಡ ದೇವರೇ, ಅವನ ತರ ಬೇಡ, ನನ್ನನ್ನು ದಾವೀದು ತರ ಮಾಡಪ್ಪ ಅಂದಂತೆ. ದಾವೀದು ಡ್ಯಾಶ್ 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 ಅಂದ್ರಂತೆ. ಅಯ್ಯೋ ನನಗೆ ಸಾಲಮೋನ್ ತರ ಅಂದ್ರಂತೆ. ಸಾಲಮನಿಗೆ 300 200. ಅಯ್ಯೋ ಬೇಡ ದೇವರು. ಹಿಂಗೆ ಒಬ್ಬೊಬ್ಬರು ಹೆಸರು ಹೇಳ್ಕೊಂಡ್ಬಿಟ್ರು. ಒಬ್ಬನಿಗೂ ಕೂಡ ಪರ್ಫೆಕ್ಷನ್ ಇಲ್ಲ. ನಿಮಗೆ ಅಭ್ಯಂತರ ಮಾಡತಕ್ಕಂಥ ಇಂಥ ಸಂಗತಿಗಳು ಇವರುಗಳ ನಿನಗೆ ಅಭ್ಯಂತರವಾಗಿದ್ದಾರೆ. ಅವ್ರನ್ನ ನೋಡ್ತಾ ಇದ್ರೆ ಸಾಕ್ಷಿಗಳಾಗಿದ್ರು ಕೂಡ ಇನ್ನೊಂದು ಕಡೆ ನಿನಗೆ ಅಭ್ಯಂತರವು, ಪಾಪವು, ನಿಮ್ಮನ್ನು ಸುತ್ತಕೊಳ್ಳತಕ್ಕಂಥ ಪಾಪಕ್ಕೆ ಅವರು ಮಾರ್ಗವಾಗಿದ್ದಾರೆ. ಹಾಗಾಗಿ ಅವ್ರನ್ನ ನೋಡೋದು ಬಿಟ್ಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ಅರ್ಥ ಆಯ್ತಾ ಸರ್? ಯಾವ್ದು ಅಭ್ಯಂತರ ಮಾಡ್ತೈತೆ?
ಏಸು ಅಭ್ಯಂತರ ಮಾಡ್ತಾರ? ಈ ಹೀರೋಗಳೆಲ್ಲ ಅಭ್ಯಂತರ ಮಾಡ್ತಾರೆ. ಎಲ್ಲರ ಹತ್ರ ಎಡವಟ್ಟುಗಳಿದೆ. ಅವ್ರನ್ನ ನೋಡ್ಕೊಂಡು ಇವ್ರನ್ನ ನೋಡ್ಕೊಂಡು ಎಲ್ಲರೂ ಕೋಟೆ ಬಿಟ್ಬಿಡ್ತಾರೆ. ಮನುಷ್ಯನನ್ನು ನೋಡ್ಬೇಡ್ರಪ್ಪ, ನಿನ್ನ ನಂಬಿಕೆಯನ್ನು ಆರಂಭಿಸುವವನು ಪೂರೈಸುವವನಾಗಿರುವ ವಾಕ್ಯವನ್ನು ಮಾತ್ರ ನೋಡ್ರಿ. ಇದನ್ನ ಪ್ರಸಂಗ ಮಾಡಬೇಡ್ರಿ. ಉಪ್ಪಿನಕಾಯಿ ತರ ತಗೊಳ್ಳಿ, ಪರವಾಗಿಲ್ಲ, ಎಕ್ಸಾಂಪಲ್ಗಾಗಿ. ಇದನ್ನೇ ನೋಡ್ಬೇಡ್ರಿ. ಅವರು ಅಭ್ಯಂತರ ಮಾಡುವವರಾಗಿದ್ದಾರೆ. ಒಂದು ಕಡೆ ಪಾಸಿಟಿವ್ ಇದ್ರೆ ಇನ್ನೊಂದು ಕಡೆ ನೆಗೆಟಿವ್ ಇದೆ. ಮನುಷ್ಯರು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ್ರು ಅಂತ ಹೇಳೋದ್ರಲ್ಲಿ ಈ ಲಿಸ್ಟ್ ಅಲ್ಲಿ ಇವರು ಇದ್ದಾರೆ. ಅರ್ಥ ಆಗಿಲ್ಲಲ್ಲ? ಯೇಸು ನಾಮದಲ್ಲಿ ನಮ್ಮ ಮನೋ ನೇತ್ರಕನ್ ಬೆಳಗ್ಗೆ ಸ್ವಲ್ಪ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ ಅನ್ನೋ ಲಿಸ್ಟ್ ಅಲ್ಲಿ ಯಾರಿದ್ದಾರೆ? ನಮ್ಮ ಹೀರೋಗಳಿದ್ದಾರೆ. ಅದಕ್ಕೆ ಇವರನ್ನ ಪ್ರಸಂಗ ಮಾಡಬೇಡ್ರಿ, ಇವ್ರನ್ನೇ ಎಕ್ಸಾಂಪಲ್ ಇಟ್ಕೋಬೇಡ್ರಿ. ಇವ್ರನ್ನೇ ಇಟ್ಕೊಂಡಿದ್ರೆ ಅವ್ರಿಗೆ ಜೀವ ಇಲ್ಲ. ಆದ್ರೆ ದೇವರ ವಾಕ್ಯಕ್ಕೆ ಜೀವ ಇದೆ. ಇದನ್ನು ದೃಷ್ಟಿಸಿ ನೋಡಿದ ಮುಖಗಳು ಪ್ರಕಾಶಗೊಳ್ಳುತ್ತದೆ, ಅದು ಲಜ್ಜೆ ಕಟ್ಟಿ ಹೋಗೋದಿಲ್ಲ. ಆತನನ್ನು ದೃಷ್ಟಿಸಿ ಅಂದ್ರೆ ಆತನ ವಾಕ್ಯವನ್ನು ದೃಷ್ಟಿಸಿ ನೋಡಿದವನು ಅವನ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ. ನಾನು ಹೇಳೋದ್ರ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಸುಮ್ಮನೆ ಕತೆ ಎಲ್ಲ ಬಿಡಬೇಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ನಿಮ್ಮ ಅಮೂಲ್ಯ ಟೈಮ್ಗಳನ್ನ ನಾಶ ಮಾಡಕ್ಕೆ ಹೋಗ್ಬಾರ್ದು. ನಾವು ಜನರ ಟೈಮ್ನ ನಾಶ ಮಾಡಕ್ಕೆ ಹೋಗ್ಬಾರ್ದು. ಸಾಧ್ಯ ಆದರೆ ಯೇಸು ಬಗ್ಗೆ ಹೇಳಿ, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋಬೇಕು ಅಷ್ಟೇ. ಅರ್ಥ ಆಯ್ತು ಹೇಳೋಂಥದ್ದು? ಯೇಸು ಬಗ್ಗೆ ಹೇಳಿ, ಜನ ನೋಡ್ತಾರೆ ಯೇಸುವನ್ನ, ಅವರ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಯಾಕಂದ್ರೆ ಪ್ರಸಂಗ ಮಾಡುವ ನಾನಲ್ಲ, ಆ ವಾಕ್ಯವು ಅವರ ಲೈಫನ್ನು ಟ್ರಾನ್ಸ್ಫಾರ್ಮೇಶನ್ ಮಾಡ್ತದೆ. ಸತ್ಯವನ್ನ ಜನರು ನೋಡಿ, ಅವರು ಏನಕ್ಕಾಗಿ ವೇದಗಳು ಓದ್ತಿದ್ರು? ಇದು ಓದಿದ್ರೆ ಆಶೀರ್ವಾದ ಬರ್ತದೆ ಅಂತ ಓದ್ತಿದ್ರು ಯೂದರುಗಳು. ಹಿಂಗೆ ಮಾಡ್ಕೊಂಡು ಓದ್ತಿದ್ರು. ಅದರಲ್ಲಿ ನತಾನೇಲ್ ಒಬ್ಬ ಇದ್ದ. ಅವನು ಆಲದ ಮರ ಕೆಳಗೆ ಕೂತ್ಕೊಂಡು ವೇದದಲ್ಲಿ ಯಾರನ್ನ ಹುಡುಕ್ತಿದ್ದ? ಅವನು ಮೆಸ್ಸೆಯನ, ಅಂಜೂರದ ಮರ ಕೆಳಗೆ ಕೂತ್ಕೊಂಡು ಮೆಸ್ಸೆಯನ ಹುಡುಕ್ತಿದ್ದ. ಫಿಲಿಪ್ಪನ್ ಹೋಗ್ತಾನೆ, ಮೆಸ್ಸೆಯನ ಕಂಡಿದ್ದೇನೆ ಬಾ ಅಂತಾನೆ. ಯಾರು? ನಜರೇನಾದ ಯೇಸು. ನಾಜರೇತಿಂದ ಯಾವ್ದೋ ಒಳ್ಳೇದು ಬರೋದೈತಾ? ಇಲ್ಲ ಅಲ್ಲ ಅಂತ ಹೇಳ್ತಾನೆ. ಬಂದು ನೋಡು ಅಂತಾನೆ. ಇನ್ನು ಬರ್ತಿದ್ದಾಗಲೇ ಉತ್ತಮ ಇಸ್ರಾಯೇಲೇ ಅಂತ ಹೇಳಿದ ತಕ್ಷಣ ಶಾಕ್ ಆಗ್ಬಿಡ್ತಾನೆ. ನೀ ಆಲದ ಮರ ಕೆಳಗೆ, ಅಂಜೂರದ ಮರ ಕೆಳಗಿದ್ದಾಗಲೇ ನಾನು ನಿನ್ನನ್ನು ಕಂಡೆ. ಯಾಕೆ? ನೀನು ನನ್ನನ್ನು ಕಂಡೆ, ನಾನು ನಿನ್ನನ್ನು ಕಂಡೆ. ನೀನು ನನ್ನನ್ನು ಹುಡುಕ್ತಿದ್ದೆ, ಅದಕ್ಕೆ ನಾನು ನಿನಗೆ ಪ್ರಕಟವಾದೆ. ಆಮೇನ್. ಹಾಗಾಗಿ ಅವನು ಆಶ್ಚರ್ಯ ಪಟ್ಬಿಡ್ತಾನೆ. ಹೆಂಗೆ ಇದು? ಇದೇ ಮಾತ್ರ ಅಲ್ಲ, ಆತನು ಹತ್ತುವುದನ್ನ ಹಿಡಿಯುವುದನ್ನ ನೋಡ್ತೀಯ. ಹಲ್ಲೆಲೂಯಾ. ಆತನ ವಿಷಯದಲ್ಲಿ ಆಕಾಶಕ್ಕೆ ದೂತರುಗಳು ಹತ್ತುವುದನ್ನ ಹಿಡಿಯುವುದನ್ನ ಕಾಣುತ್ತೆ. ಬಾ, ಇನ್ನೂ ಜಾಸ್ತಿ ಇದೆ ಬಾ. ಆದ ಕಾರಣ ಪ್ರಿಯರೇ, ನಾವು ಯಾವುದನ್ನು ಹುಡುಕ್ಬೇಕು, ಯಾವುದನ್ನ ಕಲಿಸ್ಬೇಕು ಜನರಿಗೆ, ಯಾವುದನ್ನ ಇವತ್ತು ಸಭೆಗೆ ಬೇಕು? ದೇವರು ತನ್ನ ಸ್ವಂತ ರಕ್ತದಿಂದ ಸಂಪಾದನೆ ಮಾಡಿದ ಸಭೆಯನ್ನು ಪೋಷಿಸಿ ಸಂರಕ್ಷಿಸುವವನಾಗಿ ಇದ್ದಾನೆ. ಯಾವುದರಿಂದ? ಪಾರಮಾರ್ಥಿಕವಾದ ಶುದ್ಧ ಹಾಲಾಗಿರುವ ಕ್ರಿಸ್ತನನ್ನ ಪೋಷಣೆ ಮಾಡಬೇಕು. ಸಭೆಗೆ ಬೇಕಾಗಿರೋದು ಕಥೆಗಳಲ್ಲ, ಡಿಸಿಪ್ಲಿನ್ ಅಲ್ಲ, ಡೀಸೆಂಟ್ನೆಸ್ ಅಲ್ಲ. ಅದು ಗೊತ್ತು, ಎಲ್ಲರೂ ಗೊತ್ತು. ಸಿಗರೇಟ್ ಸ್ಮೋಕ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಗೊತ್ತಿಲ್ಲ? ಅರೆ ಹೇಳ್ರಿ, ಗೊತ್ತಿಲ್ಲ? ದಮ್ ಹೊಡಿತಾನೆ, ಅವನೇ ಹೊಡಿತಾನೆ ಅಲ್ಲ. ಪ್ಯಾಕೆಟ್ ಮೇಲೆ ಕ್ಯಾನ್ಸರ್ ಹಾಕಿದ್ರು ಕೂಡ ಹೊಡಿತಾನೆ, ಹೊಡಿತಾನೆ ಅಲ್ರಿ. ನಿನ್ನ ಒಳ್ಳೆಯ ಮಾತುಗಳು ಮನುಷ್ಯರನ್ನ ಬದಲಾಯಿಸುವುದಿಲ್ಲ. ನೀನು ಕೂತ್ಕೊಂಡು ಸರ್ಕಸ್ ಮಾಡಿಸ್ಕೊಂಡು ಇದ್ರೆ ಜನರನ್ನ ಮಾಡಬೇಡ, ಮಾಡಬೇಡ. ಇಟ್ ವೋಂಟ್ ವರ್ಕ್ ಸಾರ್, ಇಟ್ ವೋಂಟ್ ವರ್ಕ್. ಡೋಂಟ್ ವೇಸ್ಟ್ ಯೋರ್ ಟೈಮ್. ನಿನ್ ಟೈಮ್ ವೇಸ್ಟ್ ಆಗೋದು ಹೋಗ್ಲಿ, ಜನರ ಲೈಫಲ್ಲಿ ಟೈಮ್ ವೇಸ್ಟ್ ಮಾಡಬೇಡ. ಅವರ ಟೈಮ್ ಅಷ್ಟು ಅಮೂಲ್ಯ, ನನಗೆ ಗೊತ್ತು.
ನನಗೆ ಒಂದು ನಿಮಿಷ ನನಗೆ ಅಮೂಲ್ಯ. ಅಕಸ್ಮಾತ್ ನಾನು ಮೊಬೈಲ್ ಕೂತ್ಕೊಂಡು ನೋಡಿದಾಗ ನಾನು ಅಳ್ತೀನಿ, ಪಶ್ಚಾತ್ತಾಪ ಪಡ್ತೀನಿ, ಐ ವೇಸ್ಟೆಡ್ ಮೈ ಟೈಮ್ ಅಂತ ನನಗೆ ಗೊತ್ತು. ಹಂಗಿರುವಾಗ ಕಂಡೆ ಕತೆಗಳೆಲ್ಲ ಕೂತ್ಕೊಂಡು ಕೇಳಿ ಜನರು ವೇಸ್ಟ್ ಮಾಡಿಸಿದ್ಯಾ, ನಿನಗೂ ಅಯ್ಯೋ, ಕೇಳೋರ್ಗೂ ಅಯ್ಯೋ. ಶಿಲುಬೆಯಲ್ಲಿ ಹಾಕಲ್ಪಟ್ಟ ಕ್ರಿಸ್ತನನ್ನೇ ಹೊರತು ಇನ್ಯಾವುದು ನಾನು ಪ್ರಸಂಗಿಸೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ದಯಮಾಡಿ ಪೌಲನ 6 ಪ್ರಾರ್ಥನೆಗಳಿದೆ ಪೌಲ್ದು. ಈ 6 ಪ್ರಾರ್ಥನೆಗಳಲ್ಲಿ ಇದನ್ನೇ ಪ್ರಾರ್ಥಿಸ್ತಾನೆ. ನಿಮ್ಮ ಮನೋನೇತ್ರ ಕಣ್ಗಳು ಬೆಳಗಿಸಲ್ಪಡಲಿ, ಆತನ ಪ್ರೀತಿ ಅಗಲ ಆಳ ಇಂಥದ್ದೆಂದು ತಿಳಿದುಕೊಳ್ಳೋದಕ್ಕಾಗಿ ನಿಮಗೆ ದೇವರು ಸಹಾಯ ಮಾಡಲಿ, ಸತ್ಯದ ಪರಿಜ್ಞಾನ ನಿಮಗುಂಟಾಗುವುದಕ್ಕಾಗಿ, ಇಂಥ ವಿಷಯಕ್ಕಾಗಿ ಪೌಲನು ಪ್ರಾರ್ಥಿಸುವವರಾಗಿದ್ದಾನೆ. ಪೌಲ ಇನ್ನೊಂದು ಕಡೆ ಹೇಳ್ತಾನೆ, ನನಗಾಗಿ ಪ್ರಾರ್ಥನೆ ಮಾಡ್ರಿ, ಈ ಸತ್ಯವನ್ನ ಧೈರ್ಯದಿಂದ ಜನರಿಗೆ ತಿಳಿಯಪಡಿಸೋದಕ್ಕಾಗಿ ಅಂತಾನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತ್ರಿ ಹೇಳುವಂಥದ್ದು. ಮಿನಿಸ್ಟ್ರಿ ಮೈಂಡ್ ಆಗಿರಬಾರ್ದು, ಮಿನಿಸ್ಟ್ರಿ ಮೈಂಡ್ ಆಗಿರಬಾರ್ದು. ಮಿನಿಸ್ಟ್ರಿ ಮೈಂಡ್ ದೇವರಿಗೆ ಅವಶ್ಯಕತೆ ಇಲ್ಲ. ಆತ್ಮ, ಸೋಲ್ ಮೈಂಡ್. ಏ ಸ್ವಾಮಿ ಕೇಳಿದ್ರು ಪೇತ್ರನ 3 ಸತಿ, ನೀ ನನ್ನನ್ನು ಪ್ರೀತಿಸ್ತೀಯ? ಹೌದು ಸ್ವಾಮಿ. ಟೇಕ್ ಕೇರ್ ಆಫ್ ಮೈ ಲ್ಯಾಂಬ್ಸ್, ಈ ಕುರಿ ಮರಿಗಳನ್ನ ಪೋಷಿಸು, ಮೇಯಿಸು. ಮತ್ತೆ ಕೇಳ್ತಾರೆ, ಡ್ಯೂ ಯು ಲವ್ ಮೀ? ಎಸ್ ಲಾರ್ಡ್ ಅಂತ. ಅವನು ಮಮತೆ ಇಟ್ಟಿದ್ದೇನೆ, ಕನ್ನಡದಲ್ಲಿ ಚೆನ್ನಾಗಿದೆ. ನೀನು ಪ್ರೀತಿಸ್ತೀಯ ಅಂದ್ರೆ ಮಮತೆ ಇಟ್ಟಿದ್ದೇನೆ ಅಂತ. ನಾನು ಪ್ರೀತಿಗೂ ಮಮತೆಗೂ ವ್ಯತ್ಯಾಸ ಐತೆ. ಆದ ಕಾರಣ 3ನೇ ಸತಿ ಕೇಳ್ತಾರೆ. 3 ಸತಿ ಯೇಸು ಸ್ವಾಮಿ ಹೇಳಿದ್ರು, ಮತ್ತ ನೀ ನನ್ನನ್ನು ಪ್ರೀತಿಸ್ತೀಯ ಅಂತ ಪ್ರೂವ್ ಮಾಡು, ನನ್ನ ಕುರಿಗಳಿಗೆ ಮೇಯಿಸು, ಕಾಯಿ, ಅದನ್ನು ಕೇರ್ ತಗೋ. ಯಾವುದನ್ನ ಮೇಯಿಸ್ತೀಯ ಕುರಿನ? ಕಲ್ಲು ಮಣ್ಣುಗಳಿಂದಲ್ಲ, ಹಸಿರು ಗಾವಲುಗಳಲ್ಲಿ ತಂಗಿಸುವಂತಾಗಿದೆ. ಹಸಿರು ಗಾವಲು ಯಾವುದು? ಕರ್ತನು ನನ್ನ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡೆನು. ಆತನು ಹಸಿರು ಗಾವಲಾಗಿರುವ ವಾಕ್ಯದ ಬಳಿಗೆ ನಡೆಸ್ತಾನೆ, ವಿಶ್ರಾಂತಿಕರವಾದ ನೀರಾಗಿರುವ ಪರಿಶುದ್ಧಾತ್ಮನಲ್ಲಿ ನಡೆಸ್ತಾನೆ. ನನ್ನ ಆತ್ಮವನ್ನು ಆತನು ತೃಪ್ತಿಪಡಿಸಿ, ನಿತ್ಯವೂ ಉಜ್ಜೀವನಪಡಿಸಿ, ತನ್ನ ವಾಕ್ಯಕ್ಕೆ ತಕ್ಕಂತೆ, ತನ್ನ ಹೆಸರಿಗೆ ತಕ್ಕಂತೆ ನನ್ನನ್ನು ನೀತಿ ಮಾರ್ಗದಲ್ಲಿ ನಡೆಸುವ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾ ಕಾರ್ಗತ್ತಲೆ ಕಣವೆಯಲ್ಲಿ ನಾನು ಕಳೆದು ಹೋದ್ರು ಕೇಡಿಗೆ ಭಯಪಡನು. ಆತನ ಕೋಲು, ವಾಕ್ಯವು, ಆತನ ದೊಣ್ಣೆ, ಆತ್ಮವು ನನಗೆ ಧೈರ್ಯ ಕೊಡುತ್ತದೆ. ಶತ್ರುಗಳ ಮುಂದೆ ನನಗೆ ಒಂದು ಔತಣವನ್ನು ಸಿದ್ಧ ಮಾಡಿದ್ದಿ. ಔತಣ ಕಲ್ವಾರಿ ಶಿಲುಬೆಯಲ್ಲಿ ಮುರಿಯಲ್ಪಟ್ಟ ಆತನ ಶರೀರವಾಗಿದೆ. ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡ್ತಿ. ಅದೆಲ್ಲ ವಾಕ್ಯವು ಆತ್ಮ, ವಾಕ್ಯವು ಆತ್ಮ. ನಿನ್ನ ಪ್ರಸಂಗದ ಇಲ್ಲದಿದ್ರೆ ಮೂಟೆ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೇದು ಅಂತ ನಾನು ಅನ್ನಿಸ್ತೇನೆ. ಅಲ್ಲಿವರೆಗೂ ಕೂತ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅಪ್ಪ, ನಾನು ನಿನ್ನ ಸೇವೆ ಮಾಡಕ್ಕೆ ಬಂದು ನಿನ್ನ ಬಗ್ಗೆ ಪ್ರಸಂಗ ಮಾಡದೆ, ಡಿಸಿಪ್ಲಿನ್ ಬಗ್ಗೆ ಜನರಿಗೆ ಹೇಳ್ಕೊಡ್ತಾ ಇದ್ದೀರಿ, ಏನು ಕತೆ? ಸ್ಕೂಲ್ ಟೀಚರ್ ಆಗ್ಬಿಡು. ಯಾವ್ದು ಮಾಡಬಾರ್ದು, ಯಾವ್ದು ಮಾಡಬೇಕು ಅಂತ ಹೇಳ್ಕೊಡ್ತಾ ಇರು. ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ ಅದೆಲ್ಲ. ನಿನ್ನ ತಾಯಿ ತಂದು ಹೇಳ್ಕೊಟ್ಟಿಲ್ಲ. ಏನಾಯ್ತು? ಒಂದು ಚೇಂಜ್ ಆಗಿಲ್ಲ. ನಮ್ಮನ್ನು ಚೇಂಜ್ ಮಾಡುವಂಥದ್ದು ಆತನ ವಾಕ್ಯ ಮಾತ್ರ. ನಮ್ಮನ್ನು ಚೇಂಜ್ ಮಾಡೋದು ವಾಕ್ಯ ಮಾತ್ರವೇ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಒಂದು ಅವಕಾಶ ದೊರಕಿತ್ತು ಪ್ರಸಂಗ ಮಾಡೋಕ್ಕೆ ಅಂತಂದಾಗ ತಾಳ್ಮೆಯಾಗಿ ಹೇಳ್ತೇನೆ. ಒಂದು ವೇಳೆ ಕ್ರಿಸ್ತನ ಬಗ್ಗೆ ಪ್ರಸಂಗ ಮಾಡೋದಕ್ಕೆ ನನಗೆ ಅವಕಾಶ ದೊರಕಲಿಲ್ಲ ಆದರೆ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ, ಹಿಂಗೆ ತಿರುಗಿಬಿಡ್ತೀನಿ. ಫ್ಲೈಟಿಂದ ವಾಪಸ್ ಏನಾದ್ರು ಮಾಡಿಬಿಡು, ನಾನು ವಾಪಸ್ ಮನೆಗೆ ಹೋಗ್ಬಿಡ್ತೀನಿ. ಅದಕ್ಕಿಂತ ಸುಮ್ಮನೆ ಹೋಗಿ ಟೈಮ್ ಪಾಸ್ ಮಾಡೋದಕ್ಕೋ, ಏನೋ ಒಂದು ಪ್ರಸಂಗ ಮಾಡೋದಕ್ಕೆ ಕಾಣಿಕೆ ಕೊಟ್ಬಿಡ್ತಾರೆ ಅನ್ನೋದಕ್ಕೋ, ಅಥವಾ ಹೋಗಿ ಅವ್ರು ವೇಸ್ಟ್ ಟೈಮ್ ಮಾಡೋದಕ್ಕೆ ನಾನು ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಕೂತ್ಕೊಂಡು ಕಲಿತೀನಿ. ಬೇಕಾದ್ರೆ ನಾನು ಕಲಿಸಿ, ನಮ್ಮನ್ನು ಕಲಿಸಿ. ಮಾತಾಡುವುದು ನಾವಿರಬಾರ್ದು, ಪರಿಶುದ್ಧಾತ್ಮ ದೇವರು ಮಾತಾಡುವರಾಗಿರಬೇಕು. ಒಂದು ನಿಮಿಷ, ಪರಿಶುದ್ಧಾತ್ಮ ಬರುವಾಗ ಯಾರ ಬಗ್ಗೆ ಮಾತಾಡ್ತಾರೆ ಗೊತ್ತಾ? ತನ್ನ ಬಗ್ಗೆ ಅಲ್ಲದೆ ಕ್ರಿಸ್ತನ ಬಗ್ಗೆ ಮಾತಾಡುವರಾಗಿದ್ದಾರೆ. ಓದ್ಕೊಳ್ಳಿ, 16 ಚಾಪ್ಟರ್
16 ಸತ್ಯದ ಆತ್ಮನು ಆ. ಬಂದಾಗ ಆ. ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಆ. ಸಕಲ ವಿಷಯದಲ್ಲಿಯೂ ಆ. ಸತ್ಯಕ್ಕೆ ಎಲ್ಲಿ ಸೇರಿಸುವನು. ಸೇರಿಸುವನು? ಸತ್ಯ ಹೇಳಿ ಸತ್ಯ ಯಾರು? ಯೇಸುವಲ್ಲಿ ಸೇರಿಸುವನು. ಆಗ ಸತ್ಯದ ಆತ್ಮ ನಮ್ಮ ಬಳಿಗೆ ಇದ್ದಾರಾ? ಹೇಳ್ರಿ, ಇದ್ದಾರಾ? ಆಗ ಆತನ ನಡೆಸಬೇಕಾದ್ರೆ ನಮ್ಮನ್ನು ಎಲ್ಲಿ ನಡೆಸಬೇಕು? ಕೇಳಬಹುದು. ಆತನು ಆ. ತನ್ನಷ್ಟಕ್ಕೆ ತಾನೇ ತನ್ನಷ್ಟಕ್ಕೆ ಮಾತಾಡದೆ ಸುಮ್ಮನೆ ಬಾಯಲ್ಲಿ ಬರೋದೆಲ್ಲ ಮಾತಾಡದೆ ಕೇಳಿದ ಮಾತುಗಳನ್ನೇ ದೇವರು ಆತ್ಮನು ಅವನಿಗೆ ಹೇಳಿರುವ ವಿಚಾರಗಳನ್ನ ಮಾತುಗಳನ್ನೇ ಆಡುವನು. ಯಾರು? ಪರಿಶುದ್ಧಾತ್ಮನೇ ಕೇಳುವುದನ್ನು ಮಾತಾಡ್ತಾರೆ ಅಂತ ನಾವೆಷ್ಟು ಭದ್ರವಾಗಿರ್ಬೇಕು? ಹಲೋ, ಪರಿಶುದ್ಧಾತ್ಮನೇ ತಂದೆ ಹೇಳುವುದನ್ನೇ ಕೇಳಿ ಯೇಸುವನ್ನು ಮಹಿಮೆ ಪಡಿಸುವವರಾಗಿದ್ದಾರಂತೆ. ಪವಿತ್ರಾತ್ಮನು ಕೂಡ ಸ್ವಂತವಾಗಿ ಕೊಡ 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 ಅಂತ ಮಾತಾಡಲ್ಲಂತೆ. ತಂದೆ ಹೇಳಿದ್ದನ್ನ ಯೇಸು ಬಗ್ಗೆ ಅದನ್ನ ಹೇಳ್ತಾನಂತೆ. ಓದ್ಕೊಳ್ಳಿ ಅಲ್ಲಿ. ಮತ್ತು ಇಲ್ಲ ಮತ್ತೊಂದ್ಸತಿ. ಆತನು ತನ್ನಷ್ಟಕ್ಕೆ ತಾನೇ ತನ್ನಷ್ಟಕ್ಕೆ ಸುಮ್ಮನೆ ಮಾತಾಡದೆ ಕೇಳಿದ ಮಾತುಗಳನ್ನೇ ಎಲ್ಲಿಂದ ಕೇಳ್ತಾರೆ? ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾರೆ. ಅದನ್ನ ಕೇಳಿದ್ದನ್ನ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ದೇವರು ತಮಗಾಗಿಟ್ಟಿದ್ದನ್ನ, ತನ್ನನ್ನು ಪ್ರೀತಿಸುವವರಿಗಿಟ್ಟಿದ್ದನ್ನು ಕಣ್ಣು ಕಾಣಲಿಲ್ಲ, ನಮಗಾದರೂ ತನ್ನ ಆತ್ಮನ ಮೂಲಕವಾಗಿ ಇವುಗಳನ್ನು ಪ್ರಕಟಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದಲ್ಲ, ಆತನ ಬಾಯಿಂದ ಹೊರಡುವ, ಯಾರ ಬಾಯಿಂದ? ದೇವರ ಬಾಯಿಂದ. ದೇವರ ಬಾಯಿ ಯಾರು? ಈಗ ಪರಿಶುದ್ಧಾತ್ಮನು. ದೇವರ ಬಾಯಿಂದ ಹೊರಡುವ ಪ್ರತಿ ಒಂದು ವಾಕ್ಯದಿಂದ ನಾವು ಈ ಭೂಮಿ ಮೇಲೆ ಬದುಕಬೇಕಾಗತ್ತೆ. ದೇವರ ಆತ್ಮದಿಂದ ಪ್ರಕಟಿಸಲ್ಪಟ್ಟ ವಾಕ್ಯದಿಂದಲೇ ಸಭೆಯು ಬದುಕಿ ಬಾಳೋದಕ್ಕೆ ಸಾಧ್ಯತೆ ಆಗ್ತದೆ. ಸಭೆಯಲ್ಲಿರುವಂಥ ಜನರ ಆತ್ಮವು ಬಾಯಾರಿದ ಜಿಂಕೆ ಹೇಗೋ ಹಾಗೆ ಅವರ ಆತ್ಮಗಳು ತವಕ ಪಡುತ್ತದೆ. ಅದಕ್ಕೆ ದೇವರು ನಮ್ಮನ್ನು ಕುರುಬರುಗಳಾಗಿ ತನ್ನ ಸಭೆಯಲ್ಲಿಟ್ಟು ಅವರನ್ನ ಮೇಯಿಸುವುದಕ್ಕಾಗಿ ನಮ್ಮನ್ನು ಅಭಿಷೇಕ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಏನಕ್ಕೆ ಅಭಿಷೇಕ ಮಾಡಿದ್ದಾರೆ? ಕತೆ ಬಿಡೋದಕ್ಕಾಗಲ್ಲ, ಸ್ಟೋರಿ ಹೇಳೋದಕ್ಕಾಗಲ್ಲ, ಇದು ಮಾಡಬೇಡ, ಇದು ಮಾಡ್ರಿ, ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ, ಇವುಗಳನ್ನು ಹೇಳೋದಕ್ಕಾಗಲ್ಲ. ಎಫೆಸರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದು 11ನೇ ವಚನದ ಓದ್ಕೊಳ್ಳೋಣ. ಆತನು ಕೆಲವರನ್ನು, ಗಮನವಾಗಿ ಕೇಳ್ರಿ, ಕೆಲವರನ್ನು ಅಪೊಸ್ತಲರನ್ನಾಗಿಯೂ ಕೆಲವರು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. 5 ವಿಧವಾದ ಸೇವೆಗಳನ್ನ ದೇವರು ಅನುಗ್ರಹಿಸಿದ್ದಾರೆ. ಎಲ್ಲರೂ ಗಮನ ಕೇಳಿ ನಮ್ಮ ಕೆಲಸ ಏನು ಅನ್ನೋದು ಕ್ಲೀನ್ ಆಗಿ ಹೇಳುತ್ತದೆ. ನಾವೆಲ್ಲರೂ ನಂಬಿಕೆಯಿಂದಲೂ, ಯಾವುದರಿಂದಲೂ? ನಂಬಿಕೆಯಿಂದಲೂ ದೇವಕುಮಾರನ, ಯಾರ ವಿಷಯವಾಗಿ? ದೇವಕುಮಾರನ ನಂಬಿಕೆಗೆ ಆರಂಭವು ಅಂತ್ಯವು ಯಾರಾಗಿದ್ದಾರೆ? ಯೇಸು. ಆಗ ನಂಬಿಕೆಯ ವಿಷಯವಾಗಿ ಅಂದ್ರೆ ಯೇಸು ವಿಷಯವಾಗಿ, ದೇವಕುಮಾರನ ವಿಷಯವಾಗಿ ಜ್ಞಾನದಿಂದಲೂ, ಜ್ಞಾನ ಎಂಬುದಾಗಿ ಹೇಳತಕ್ಕಂಥ ನೋಡಿ. ಈಗ ನೀವು ಇದನ್ನೇನ್ ಪಡಿತಿದ್ದೀರಿ? ಈಗ ವಿಲ್ಸಮ್ ಪಡಿತಿದ್ದೀರಿ. ಯಾರ ವಿಷಯದಲ್ಲಿ ಪಡಿತಿದ್ದೀರಿ? ದೇವಕುಮಾರನ ವಿಷಯದಲ್ಲಿ ಜ್ಞಾನ ನಿಮಗೆ ಉಂಟಾಗುತ್ತೆ. ಜ್ಞಾನದಿಂದಲೂ ಉಂಟಾಗುವ ಹೊಂದಿ, ಆದ ನೋಡಿ, ದೇವಕುಮಾರನ ವಿಷಯವಾದ ಜ್ಞಾನ ಬರುವಾಗ ನಿನಗೆ ಆತನೊಂದಿಗೆ ಫೆಲೋಶಿಪ್ ಇರತಕ್ಕದಾಗಿರ್ತದೆ. ಅರ್ಥ ಆಯ್ತಾ? ಯಾವುದರಿಂದ ನಮಗೆ ಫೆಲೋಶಿಪ್ ಉಂಟಾಗ್ತದೆ, ಐಕ್ಯ ಉಂಟಾಗ್ತದೆ? ದೇವಕುಮಾರನ ವಿಷಯವಾದ ಜ್ಞಾನ ಬರುವಾಗ ಯಾರು ಹೇಳ್ಕೊಡೋದು ಬೇಡ, ಕನೆಕ್ಟ್ ಆಗ್ಬಿಡ್ತೀವಿ.
ಪ್ರೈಸ್ ದಿ ಲಾರ್ಡ್. ಐಕ್ಯವನ್ನು ಹೊಂದಿ ಐಕ್ಯವನ್ನು ಹೊಂದಿ ಪ್ರವೀಣ್ಯತೆಗೆ ಬಂದವರಾಗಿ ಮೆಚೂರ್ ಆಗ್ಬೇಕು. ಸುಮ್ಮನೆ ಅಲ್ಪ ಸ್ವಲ್ಪ ಅರ್ಥಕೊಳ್ಳೋದಲ್ಲ, ಮೆಚೂರ್ ಆಗ್ಬೇಕು. ಯಾರು? ಸಭೆಯವರು. ನಾನು ಮೆಚೂರ್ ಆಗೋದಕ್ಕಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ಸಭೆ ಎಂಬ ಈ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರ ಆತನು ಇವರನ್ನು ಅನುಗ್ರಹಿಸಿದನು. Story will never change the people. Discipline will never change the people. Only the knowledge of Christ will change the people. ಕ್ರಿಸ್ತನ ಕುರಿತು ಅರಿವು, ಕ್ರಿಸ್ತನನ್ನ ಕುರಿತು ಇರತಕ್ಕಂಥ ತಿಳುವಳಿಕೆ, ಅದರ ಬಗ್ಗೆ ಇರತಕ್ಕಂಥ ವಿಚಾರಗಳು ನಮ್ಮ ಲೈಫಲ್ಲಿ ಪ್ರತಿಬಿಂಬಿಸುವಾಗ ಅದು ನಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮೇಶನ್ ಮಾಡ್ತದೆ. ಆತನು ತನ್ನ ವಾಕ್ಯವನ್ನು ಕಳಿಸಿ ಈ ಜಗತ್ತನ್ನ ಬೆಳಕುಂಟು ಮಾಡಿದ್ರು. ಆ ವಾಕ್ಯ ಬೆಳಕು ಇವತ್ತು ಕೂಡ ಮನುಷ್ಯರಿಗೆ ಬೆಳಕನ್ನು ಉಂಟು ಮಾಡತಕ್ಕದಾಗಿರ್ತದೆ. ಆ ವಾಕ್ಯವನ್ನು ಕಳಿಸಿ ದೇವರು ಮನುಷ್ಯರನ್ನ ಕ್ರಮಪಡಿಸಿದ್ರು. ವಾಕ್ಯ ಬರುವಾಗ ಕ್ರಮವಾಗ್ತದೆ, ವಾಕ್ಯ ಬರುವಾಗ ತುಂಬಲ್ಪಡ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯವು ಕತ್ತಲೆಯನ್ನು ತೊಲಗಿಸಿ ಬೆಳಕುಂಟು ಮಾಡ್ತದೆ. ವಾಕ್ಯವು ಕ್ರಮವಿಲ್ಲದ ಬದಲಾಗಿ ಕ್ರಮವಾಗ್ತದೆ. ವಾಕ್ಯವು ಬೆರಿದಾಗಿ ಹೋಗಿ ತುಂಬಲ್ಪಡ್ತದೆ. ಇವತ್ತು ಮನುಷ್ಯರು ಕತ್ತಲಲ್ಲಿ ಇದ್ದಾರೆ. ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಸಭೆಯಲ್ಲಿ ಕೂಡಿರುವುದನ್ನು ನಾವು ನೋಡ್ತೇವೆ. ಕಾಲು ನೋಡ್ಬೇಕಾದ್ರೆ ಬೋಧಕರಾಗಬೇಕಾದಂಥ ನೀವುಗಳು ಇನ್ನೂ ಹಾಲು ಕುಡಿಯತಕ್ಕಂಥ ಕೂಸುಗಳಾಗಿದ್ದೀರಿ. ಕೊರಿಂಥಿಯ ಸಭೆ 1:7 ಯಾವೊಂದು ವರದಲ್ಲೂ ಕೂಡ ಕಡಿಮೆ ಇಲ್ಲ. ಆತನ ಬರೋಣೆಯನ್ನು ಎದುರು ನೋಡ್ತಾ ಇದ್ದಾರೆ. ಓದ್ಕೊಳ್ಳಿ. ಹೀಗೆ ನೀವು ಯಾವ ಕೃಪಾವರಗಳಲ್ಲಿಯೂ ಕೊರತೆ ಇಲ್ಲದವರಾಗಿ, ಕಮ್ಮಿಯೇ ಇಲ್ಲ ನೋಡ್ರಿ. 9 ವಿಧವಾದ ವರಗಳು, ಸೇವೆಗಳು ಎಲ್ಲ ಫುಲ್ ಆಗಿದೆ ಅವ್ರ ಹತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು, ಅಯ್ಯೋ ಮಾರನಾಥ ಬಂದ್ಬಿಡು ಅಂತ ಎದುರು ನೋಡುತ್ತಾ ಇದ್ದೀರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು. ನಿಮಗೆ ವಿಷಯ ಗೊತ್ತಾ? 3ನೇ ಅಧ್ಯಾಯದಲ್ಲಿ ಅವರಿಗೆ ಯೇಸು ಬಗ್ಗೆ ಗೊತ್ತಿಲ್ಲದೆ ಶಿಶುಗಳಾಗಿದ್ದಾರೆ. 4ನೇ ಅಧ್ಯಾಯದಲ್ಲಿ ನಾನ್ ದೊಡ್ಡವನು, ನೀ ದೊಡ್ಡವನು, ಪೌಲನವನು, ಇದವನು ಅಂತ ಜಗಳ ಮಾಡ್ಕೊತಾರೆ. 5ನೇ ಅಧ್ಯಾಯದಲ್ಲಿ ಸ್ವಂತ ತಾಯಿಯನ್ನೇ ಮಲತಾಯಿಯನ್ನೇ ಇಟ್ಕೊಂಡಿರತಕ್ಕಂಥ ಒಬ್ಬ ಗಂಡಸಿದ್ದಾನೆ. ಪ್ರಪಂಚದಲ್ಲಿ ಕೂಡ ಅಂತ ವಿಭಚಾರ ಇಲ್ಲ, ಭಯಂಕರ ಅಸಹ್ಯವಾದ ವಿಭಚಾರವುಳ್ಳವನಾಗಿದ್ದಾನೆ. 6ನೇ ಅಧ್ಯಾಯದಲ್ಲಿ ತನ್ನ ದೇಹವು ಆಲಯ ಎಂಬುದಾಗಿ ಮರೆತು ಅದನ್ನು ಅಶುದ್ಧಿ ಮಾಡಿಕೊಂಡಿದ್ದಾರೆ. 7ನೇ ಅಧ್ಯಾಯದಲ್ಲಿ ವಿವಾಹದ ವಿಷಯದಲ್ಲಿ ಅರಿವಿಲ್ಲದೆ ಗಂಡ ಹೆಂಡತಿನ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಿರೋಂಥ ಜೀವನ ಮಾಡ್ತಕ್ಕಂಥವರಾಗಿದ್ದಾರೆ. 8ನೇ ಅಧ್ಯಾಯದಲ್ಲಿ ಬರುವಂಥ ಸಮಯದಲ್ಲಿ ವಿಗ್ರಹಕ್ಕೆ ನೈವೇದ್ಯ ಕೆಟ್ಟಿದ್ದನ್ನು ಅಲ್ಲೂ ತಿನ್ಬಿಡೋದು, ಇಲ್ಲೂ ಬಂದು ತಿನ್ಬಿಡೋದು ಮಾಡ್ತಕ್ಕಂಥವರಾಗಿದ್ದಾರೆ. ಹೀಗೆ 9, 10 ಇದರಲ್ಲೆಲ್ಲ ಇದೇ ಗಲಾಟೆಗಳು. ಇವರೆಲ್ಲ ಹೋಗೋದು, ಅಲ್ಲಿ ತಿನ್ನೋದು, ಇಲ್ಲಿ ತಿನ್ನೋದು, ಪಾಪ ಮಾಡೋದು, ತನ್ನ ದೇಹದಲ್ಲಿರತಕ್ಕ ಎಲ್ಲ ಆಸೆಗಳನ್ನು ತೀರ್ಸ್ಕೊಳ್ಳೋದು, ಮಾಡೋದು ಎಲ್ಲ ಮಾಡತಕ್ಕಂಥವರಾಗಿರ್ತಾರೆ. ಆದರೂ ಇವರಿಗೆ ಬೇಕಾಗಿರತಕ್ಕಂಥದ್ದು ಡಿಸಿಪ್ಲಿನ್ ಅಲ್ಲ, ಇವರು ಬೇಕಾಗಿರತಕ್ಕಂಥದ್ದು ಕ್ರಿಸ್ತನ ಬಗ್ಗೆ ಅರಿವಾಗಿದೆ. ಪ್ರೈಸ್ ದಿ ಲಾರ್ಡ್. ನಾವಾದ್ರೆ ನ್ಯಾಯ ತೀರ್ಪು ಮಾಡಿ ಚೀಟಿ ಕೊಟ್ಟು ಈ ಸಭೆ ಕರೆಕ್ಟ್ ನರಕಕ್ಕೆ ಅಂದ್ಬಿಡ್ತಿದ್ವಿ. ಇಂಥ ಅಟ್ಟಗಾಸ ಇರತಕ್ಕಂಥ ಸಭೆಗೆ ಪೌಲ್ ಲೆಟರ್ ಬರೆಯುವಾಗ ನಾನಾಗಿದ್ರೆ ಸೈತಾನ್ ಮಕ್ಕಳ, ಪಿಚಾಚಿಗಳ, ನರಕಕ್ಕೆ ಹೋಗುವವರೆಂದು ಅಡ್ರೆಸ್ ಮಾಡ್ತಿದ್ದೆ.
ಹಂಗ ಅಡ್ರೆಸ್ ಮಾಡಿಲ್ಲ. ಹೋಗಿ ಓದ್ ನೋಡ್ರಿ, ಮನೇಲಿ ಓದ್ ನೋಡ್ರಿ ಹೆಂಗ್ ಬರೀತಾರೆ ನೋಡ್ರಿ. 1ನೇ ಅಧ್ಯಾಯ 1 ಅಧ್ಯಾಯ 1ನೇ ವಚನ ಓದ್ಕೊಳ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರು ಯಾಕಪ್ಪ ಅದು 7ನೇ ವಚನ. ಆಯ್ತಾಯ್ತು. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಸೊಸೇಸ್ತನನ್ನು ಕೊರಿಂಥದಲ್ಲಿನ ದೇವಜನರಿಗ ದೇವರ ಸಭೆಗೆ, ಅಂದರೆ ದೇವರ ಸಭೆಗೆ, ಅಂದರೆ ಕ್ರಿಸ್ತನಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ಅಂದ್ರೆ ಏನರ್ಥ ಗೊತ್ತಾ? ಸ್ಯಾಂಟಿಫೈಡ್. ಇನ್ನೊಂದು ಭಾಷೆಯಲ್ಲಿ ಗೊತ್ತಾ? ಪರಿಶುದ್ಧವಂತರು, ಪವಿತ್ರವಾದವರು. ಪವಿತ್ರ ಆಗುವವರಲ್ಲ, ಪವಿತ್ರವಾದವರು. ನಾನು ಈ ಸಮಸ್ಯೆಲ್ಲ ಸಭೆಯಲ್ಲಿ ಇದನ್ನು ಗೊತ್ತಾದ್ರೆ ನನ್ನ ಲೆಟ್ರಿಂಗ್ ಇರ್ತದೆ, ಮಗನೇ ಬರ್ತೀನಿ, ಗಾಚಾರ ಬಿಡಿಸ್ತೀನಿ ನಿಮಗೆ. ಹಂಗೇದಾನೆ ಇರಬೇಕು, ಹೇಳ್ರಿ, ಹಂಗೇದಾನೆ ಇರಬೇಕು. ಇವೆಲ್ಲ ತನ್ನ ಮನಸ್ಸಲ್ಲಿ ಇಟ್ಕೊಂಡು ಕೂಡ ಲೆಟರ್ ಬರೆಯುವಾಗ ದೇವರು ಅವರನ್ನು ಏನಾಗಿ ಮಾಡಿದ್ದಾರೋ ಅದಾಗೆ ಕನ್ಫರ್ಸ್ ಮಾಡ್ತಾನೆ. ನಾನು ಹೇಗಿದ್ದೀನೋ ಹಾಗಲ್ರಿ, ಆತನ ಏನ್ ಮಾಡಿದ್ದಾನೋ ಹಾಗೆ ನೋಡುವರಾಗಿರಬೇಕು. ನನ್ನ ಕ್ರಿಯೆಗಳಲ್ಲ, ಆತನ ಕೃಪೆಯನ್ನು ನಾವು ನೋಡತಕ್ಕಂಥ. ಓದ್ಕೊಳ್ಳಿ. ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದಾರೋ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ಆಮೆನ್. ಈಗ ಇಲ್ಲಿ ಬಂದಿರೋರಲ್ಲಿ ಪ್ರಾಬ್ಲಮ್ ಎಲ್ಲ ಇದೆ ಅಂತಂದ್ರೆ ನನ್ನ ಪ್ರಸಂಗ ಹೆಂಗಿರ್ತದೆ? ನನ್ನ ಮುಖ ಮೂತಿ ನೋಡಿದ ತಕ್ಷಣ ಎದ್ದು ಓಡ್ಬಿಡ್ಬೇಕಂತ ಅನಿಸ್ಬೇಕು. ಅಲ್ಲೇ ನೀನ್ ಏನ್ ರೋಷ ಮಾಡ್ತೀಯ? ಯಾರೋ ಒಬ್ಬರು ಮೊನ್ನೆ ಹೇಳ್ತಿದ್ರು, ಒಂದು ಪಾಸ್ ಹೀಗೆ ಪ್ರಸಂಗ ಮಾಡ್ತಿದ್ರಂತೆ. ಯಾರೋ ಹೇಳಿದ್ರು ಹೀಗೆ ಪ್ರಸಂಗ ಮಾಡ್ತಿದ್ದಾರಂತೆ. ಆ ಸೇವಕರನ್ನ ಕರೆದು ಒಬ್ಬ ಅದಕ್ಕಿಂತ ಸೀನಿಯರ್ ಪ್ರಸಂಗ ಹೇಳಿದ್ರಂತೆ, ಯಾವತ್ತೂ ಜನರನ್ನ ನೋಡಿ ಹಿಂಗೆ ಪ್ರಸಂಗ ಮಾಡಬೇಡ, ಅದು ದೇವರ ಸಭೆ, ಈಗ 2 ಕೈಗಳನ್ನ ಚಾಚಿ ಪ್ರಸಂಗ ಮಾಡೋದ್ರಂತೆ. ಕ್ರಿಸ್ತನು ಹೀಗೇನೆ ತನ್ನ ಸಭೆಗಾಗಿ ತನ್ನ ಪ್ರಾಣ ಕೊಟ್ಟರು, ಹೀಗೆ ಮಾಡಕ್ ಬಂದಿಲ್ಲ. ಯಾವ ನಿನ್ಗೆ ಹೇಳ್ಕೊಟ್ಟಿದ್ದು ಇದೆಲ್ಲ ಮಾಡಕ್ಕೆ? ಯಾರು ಹೇಳ್ಕೊಟ್ಟಿದ್ದು? ನಿಮ್ಮ ಅಪ್ಪಂದ ಸಭೆ? ತನ್ನ ಸ್ವಂತ ರಕ್ತದಿಂದ ಸಂಪಾದನೆ ಮಾಡಿದ ಸಭೆ. ಓನ್ಲಿ ಲವ್ ಕ್ಯಾನ್ ಚೇಂಜ್ ದ ಪೀಪಲ್. ನೀನು ರಫ್ ಅಂಡ್ ಟಫ್ ಚೇಂಜ್ ಮಾಡೋಕ್ಕಾಗಲ್ಲ. ನಿನಗೆ ಗ್ಯಾರಂಟಿ ಗಾಚಾರ ಕಾದಿರ್ತದೆ. ರಫ್ ಅಂಡ್ ಟಫ್ ಮಾಡಿದ್ರೆ ನೀನು ಹೇಳಿದ ರಫ್ ಅಂಡ್ ಟಫ್ ಎಲ್ಲ ರಿಟರ್ನ್ ನಿನಗೆ ಹೊಡಿತದೆ. ಹೌದು ಸಾರ್, ನಾನು ಕಣ್ಣಾರ ನೋಡಿದ್ದೇನೆ. ನನಗೆ ಭಯದಿಂದ ಹೇಳ್ತೇನೆ, ಭಯದಿಂದ ನಡ್ಕೋದೊಂದಿಗೆ ಹೇಳ್ತೇನೆ ನಾನು. ಆದ ಕಾರಣ 2 ಕೈಗಳನ್ನು ಚಾಚಿದವರಾಗಿ ಆತನ ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನ ಹುಡುಗಿಯೋದಕ್ಕಾಗಲ್ಲ, ಪಾಪಿ ಹುಡುಕಿ ರಕ್ಷಿಸಬೇಕಾಗಲ್ಲ. ಆತನ ಹೆಸರೇ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವಾತನ. ನಾವು ತೋರಿಸುವಾಗ ಜನರಿಗೆ ಹೆಂಗಿರ್ಬೇಕು ಗೊತ್ತಾ? ಈ ಯೇಸು ನಾನು ಎಂಥವನಾಗಿದ್ರು ನನ್ನನ್ನು ಖಂಡಿತವಾಗಿ ಅಂಗೀಕರಿಸ್ಕೋತಾರೆ ಅಂತ ಹೇಳ್ಬೇಕು ಹೊರತು, ಹಬ್ಬಾ ಈ ವಯ್ಯನೇ ಹಿಂಗೆ ಬಡ್ಕೊಂಡು ಸಾಯ್ತಾನಲ್ಲ, ಈ ವಯ್ಯ ಹೇಳೋ ಯೇಸು ಹೆಂಗವರಾಗಿರ್ಬೇಕು, ಬೇಡಪ್ಪ ಯೇಸು ಬೇಡ, ಅವನು ಬೇಡ, ಏನು ಬೇಡ ಅಂತ ಹೆಂಡ್ತಿನ ಕರ್ಕೊಂಡು ಬಿಟ್ಬಿಡೋದು, ಹಂಗೆ ಹೋಗ್ಬಿಡ್ತಾನೆ ಬೈಕಲ್ಲಿ. ಏನಕ್ಕೆ ಗಂಡ ಬಂದ ನಿಮಗೆ ಕಂಡ್ರೆ ಭಯ, ಹಂಗೆ ಹೋಗ್ಬಿಟ್ರು.
ನೀನೇನು ರಾಕ್ಷಸಿನ ಪಾಸ್ರ? ನೀನು ಪಾಸ್ರ ರಾಕ್ಷಸಿನ ನೀನು? ಅವನಿಗೆ ಯೇಸು ಇಷ್ಟ, ತನ್ನ ಹೆಂಡತಿ ಚರ್ಚಿಗೆ ಹೋಗ್ಬೇಕು ಇಷ್ಟ, ನನ್ನ ಮಕ್ಕಳು ಚರ್ಚಿಗೆ ಹೋದ್ರೆ ಒಳ್ಳೆಯವ್ರು ಆಗ್ತಾರೆ ಅಂತ ಇಷ್ಟ. ಆದರೆ ಪಾಸ್ ಕಂಡ್ರೆ ಭಯ ಅವನಿಗೆ. ಯಾಕೆ? ನಿನ್ನ ಪ್ರಸಂಗ AK-47 ಹೆಂಗೋ ತಪ್ಪಿತ್ತವ್ರು ಬಂದ್ಬಿಟ್ಟ, ನಿನ್ನ ಕಣ್ಣಿಗೆ ಬಿದ್ದುಬಿಟ್ಟ ಅಂದ್ರೆ ಹಾಕಿ ಹೊಡಿ ಅವನ್ನೇ. ಅವನು ಹೊಡಿಯೋದಕ್ಕೆ ಇರೋರ್ನೆಲ್ಲ ಹೊಡೆದು ಸಾಯಿಸ್ಬಿಡ್ತೀಯ. ಅವನು ಬಂದಿದ್ದಾನೆ, ಅವನು ಹೆಂಗೆ ಆಚೆ ಬರೋದಕ್ಕೆ ಮಾರ್ಗ ತೋರಿಸ್ಕೊಡು. ನೀನಾಗಿ ನೀನು ಬಿಡಿಸ್ಕೊಳಕ್ ಆಗೋದಿಲ್ಲ ಮಗನೇ, ಆತನ ಬಿಡಿಸೋಕೆ ಶಕ್ತರಾಗಿದ್ದಾರೆ ಅಂತ ಹೇಳಿ. ಅವ್ನು ಸಾರಾಯಿ ಅಂಗಡಿಯಲ್ಲಿ, ನಮ್ಮ ಒಬ್ಬ ಸೈಮನ್ ಅಂತ ಒಬ್ಬ ಹುಡುಗ ಇದ್ದ, ನಮ್ಮ ಸತೀಶ್ ಅವರೆಲ್ಲ ಗೊತ್ತು, ನಮ್ಮ ಚರ್ಚಲ್ಲೇ. ಸಾರಾಯಿ ಅಂಗಡಿಗೆ ಹೋಗಿ ಕೂತ್ಕೊಂಡ್ಬಿಟ್ಟು ಮುಂದೆ ಇದ್ದವ್ರ ಜೊತೆ ಕೂತ್ಕೊಂಡು ಊಟ ಮಾಡುವಾಗ ಸ್ತೋತ್ರ ಮಾಡಿ ಅಭ್ಯಾಸ. ಅದನ್ನು ಕೂಡ ಸ್ತೋತ್ರ ಮಾಡಿ, ದೇವರೇ ನನಗಿಷ್ಟ ಅಲ್ಲ ಆದರೂ ಕುಡಿತೀನಿ. ಅವ್ರು ನಿಜ ಹೇಳ್ತೀನಿ, ನಮ್ಗೆ ಆರಂಭದಲ್ಲಿ ಗೊತ್ತಿಲ್ಲ, ನಾವು ಬೈತಿದ್ವಿ. ನಾನು ಜಪ ಬಂದಿತ್ತ ಸುರೇಶ್ ಇದು ಪನ್ನು ಅಂತೂ ಸೈತಾನೆ ಅಂತಿದ್ವು ನಾವು. ದೇವರೇ ಇದು ಬಿಡ್ಬೇಕಪ್ಪ ಅಂತ ಮಾಡಿ ಕುಡಿದ್ಬಿಟ್ಟು ಮುಂದ್ಗಡೆ ಇರೋ, ಏನಪ್ಪ ಸೈಮನ್ ಬಾರ್ ಒಳಗೆ ಬಂದ್ಕೊಂಡು ಏಸು ಗೀಸಂತ ಅದ ಪತ್ತಿ ನೀ ಪೇಸಕೊಳ, ಅದ್ರ ಬಗ್ಗೆ ನೀನು ಮಾತಾಡಬೇಡ. ಆತ ನಿಲ್ಲದೆ ನಾವು ಯಾರೂ ಇಲ್ಲ. ಸುರು ಪ್ರಸಂಗ ಅಲ್ಲೇ. ಈಸ್ ಹ್ಯಾವಿಂಗ್ ದ ವೀಕ್ನೆಸ್. ಅವನ ಹತ್ರ ಶರೀರದಲ್ಲಿ ವೀಕ್ನೆಸ್ ಇದೆ, ಅವನ ಹೃದಯದಲ್ಲಿ ದೇವ್ರು ಯಾರು ಅಂತ ಗೊತ್ತಿದೆ. ಅವನಿಗೆ ನಾವು ಹೆಲ್ಪ್ ಮಾಡಬೇಕಾ ಹೊರತು ಅವನ ಕಂಡಮ್ ಮಾಡಿ ಹೊರಗೆ ಹಾಕ್ಬಿಡ್ಬಾರ್ದು. ಕಂಡಮ್ ಮಾಡಿ ಹೊರಗೆ ಹಾಕಬಾರ್ದು. ನೀನು ದೇವರನ್ನು ಕೂಗು, ಆತನು ಖಂಡಿತವಾಗಿ ನನ್ನ ಬಿಡಿಸೋಕ್ಕೆ ಶಕ್ತನಾಗಿದೆ. ಆತನಿಲ್ಲದೆ ನಿನ್ನನ್ನು ಬಿಡಿಸುವವರು ಯಾರು? ಆತನಿಲ್ಲದೆ ನೀನು ಹೇಗೆ ಬಿಡುಗಡೆ ಹೊಂದೋಕ್ಕೆ ಸಾಧ್ಯತೆ ಅಂತಂದರೆ, ಕರ್ತನ ಕೃಪೆಯಿಂದ ಇವತ್ತು ಬಿಡುಗಡೆ ಆಗಿ ಹೆಂಡತಿ ಸಂಸಾರದಾಗಿದ್ದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ನಮ್ಮಲ್ಲಿ ಎಷ್ಟೋ ಸೇವೆ ಮಾಡುವವರು ಇವತ್ತು ಸೇವಕರುಗಳಾಗ್ಬಿಟ್ಟಿದ್ದಾರೆ. ಬಾ, ನಿನ್ನೆ ಕೂಡ ಒಬ್ಬ ಹುಡುಗ SMS ಹಾಕಿದ, ನಾನು ನಿಮಗೂ ವಿರೋಧವಾಗಿ ದೇವ್ರಿಗೂ ತಪ್ಪು ಮಾಡಿದ್ದೇನೆ ಅಣ್ಣ, ದಯಮಾಡಿ ಕ್ಷಮಿಸಿ ಅಣ್ಣ, ನನ್ನ ಕಾಲೆಲ್ಲ ಹಿಂಗೆ ಆಗ್ಬಿಟ್ಟಿದೆ ಅಣ್ಣ. ಅವ್ನು ಹೋಗುವಾಗ ಅಷ್ಟು ದೊಡ್ಡ ಡ್ಯಾಮೇಜ್ ಮಾಡ್ಬೋದಾ? ಅದನ್ನು ನೋಡಿದ ತಕ್ಷಣ ನಾನು ಹೇಳಿದೆ, ಪಾಸ್ಟರ್ ಏನು ಹೇಳ್ತೀರಾ ಅಂತ ಚೆಕ್ ಮಾಡಿದೆ ನಮ್ಮವ್ರನ್ನ. ಹಾಕಿ ಪಾಸ್ಟರ್, ಹಾಕಿ ಏನು ಮನಸ್ಸು ಬರ್ತದೆ ಹಾಕಿ ಅಂತಾನೆ. ಮೈ ಹಾರ್ಮ್ಸ್ ಆರ್ ಓಪನ್ ಫಾರ್ ಯು, ಕಮ್. ನನ್ನ ಕೈಗಳು ಬಾ ಎಂಬುದಾಗಿ ಹಾಕಿದ. ಭಾಳ ನನ್ನನ್ನು ಅಂಗೀಕರಿಸ್ಕೊಳ್ಳೋದಕ್ಕಾಗಿ ನಿಮಗೆ ಸ್ತೋತ್ರ. ಯೋಚನೆ ಮಾಡ್ರಿ, ಕಿರಿಯ ಕುಮಾರನು ಮರೆಗೆ ಬರಬೇಕು ಅಂತಂದರೆ, ಒಂದು ವೇಳೆ ನಮ್ಮಂತರ ಅಪ್ಪಗಳು ಸಿಕ್ಬಿಟ್ಟಿದ್ರೆ ಅವನಿಗೆ, ಆ ವಯ್ಯನ ಹತ್ರ ಹೋಗಿ ಉಗ್ದು ಉಪ್ಪಿನಕಾಯಿ ಹಾಕ್ಕೊಳ್ಳೋಕ್ಕಿಂತ ನೇಣು ಹಾಕೊಂಡು ಸತ್ತೋಗ್ಬಿಡು ಅಂತ ಸತ್ತೋಗ್ಬಿಡ್ತಿದ್ದ. ಹೌದಾ ಇಲ್ಲ? ಹೌದಾ? ಅಲ್ವಾ? ಅಯ್ಯೋ, ಆ ವಯ್ಯನ ಹತ್ರ ಮುಖ ಇಟ್ಕೊಂಡು ಹೋಗಿ ಆ ವಯ್ಯ ಬೊಯ್ದು ಎಲ್ಲರ ಮುಂದೆ ನಾನು ಉಪ್ಪಿನಕಾಯಿ ಹಾಕಿ ಚಪ್ಪಲಿ ತಗೊಂಡು ತಲೆ ಮೇಲೆ ಹೊಡೆಯೋಕ್ಕಿಂತ ನಾ ಇಲ್ಲೇ ಸತ್ತೋಗ್ಬಿಡ್ತೀನ ಅಂತ ಹೋಗ್ಬಿಡ್ತಿದ್ದ. ಅವನು ಗೊತ್ತು, ನನ್ನ ತಂದೆ ಮನೆಯಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಆಹಾರ ಇದೆ. ನಮ್ಮಪ್ಪ ನನ್ನನ್ನು ಖಂಡಿತವಾಗಿ ಕೆಲಸಕ್ಕಾದ್ರೂ ಸೇರಿಸ್ಕೊತಾನೆ, ಅದ್ರಲ್ಲಿ ಯಾವ ಸಂಶಯ ಇಲ್ಲ. ಅಷ್ಟು ಒಳ್ಳೆ ತಂದೆ ನಮ್ಮಪ್ಪ. ಕೆಲಸಕ್ಕಾಗಿ ಬಂದ ಮಗನಾಗಿ ಅಂಗೀಕಾರ ಮಾಡಿಕೊಂಡ. ನಿನ್ನನ್ನು ಜನ ಯೋಚನೆ ಮಾಡಿಕೊಂಡ್ರೆ ಬರಬೇಕು ಅಂತ ಅನ್ಬೇಕು. ನಾಯೇ ಎಲ್ಲ ಕಡೆ ಹೋದ, ನಾಯೇ ಪೇಯೇ ತಿನ್ನಕ್ಕೆ ಗತಿ ಇಲ್ಲದೆ ಬಂದಿದ್ಯಾ ಈಗ ಅಂತ ಈ ಥರ ಮಾತಾಡೋದಲ್ಲೇ ನಿನ್ನ ಹತ್ರ ಏಕಂತ ಸಾಯ್ತೇನೆ, ನಿನ್ನ ಮುಂದೆ ಸಾಯ್ತೆ ಅಂತ ಸತ್ತಬಿಡ್ತಿದ್ದ. ಅಳಬೇಕು ರೀ, ನಮಗಂತ ಹಾಟ್ ಕೊಡಬೇಕು ದೇವರು. ಯೋಚನೆ ಮಾಡು. ಪ್ರೈಸ್ ದಿ ಲಾರ್ಡ್. ಅಂತ ಹಾಟನ್ನು ದೇವ್ರು ಏನು ಮಾಡಬೇಕು? ಕೊಡಬೇಕು. ಒಳ್ಳೇದು ಯಾವುದು ನಮ್ಮ ಹತ್ರ ಇಲ್ಲ, ಎಲ್ಲ ಒಳ್ಳೇದು ಎಲ್ಲಿಂದ ಬರಬೇಕು? ಟ್ರೈ ಮಾಡಕ್ಕೆ ಹೋಗ್ಬೇಡ, ಪಲ್ಟಿ ಹೊಡೆದು ಬಿಡ್ತೀಯ. ರಿಸೀವ್ ಮಾಡ್ಕೊಳಕ್ ಕಲಿ, ರಿಸೀವ್ ಮಾಡ್ಕೊಳಕ್ ಕಲಿ. ಏರ್ ಐ ಎಮ್ ಲಾರ್ಡ್, ಏರ್ ಐ ಎಮ್ ಲಾರ್ಡ್. ಇದು ನಾನಲ್ಲಪ್ಪ,
ನಿನ್ನ ಆತ್ಮ ನನ್ನಲ್ಲಿದೆ, ಅದು ನನ್ನ ನಡೆಸಲಿ ಸ್ವಾಮಿ. ಆದ ಕಾರಣ ವಾಕ್ಯಗಳನ್ನು ನಾವು ಪ್ರಸಂಗಿಸುವಂಥ ಸಮಯದಲ್ಲಿ ಇಲ್ಲಿಗೂ ಈ ಚರ್ಚ್ ಏಜ್ ಅಲ್ಲಿರತಕ್ಕಂಥದ್ದನ್ನು ಮಿಕ್ಸ್ ಮಾಡಕೂಡದು. ಇವತ್ತು ನಮ್ಮ ಪ್ರಸಂಗಗಳು ಹೆಂಗಿದೆ, ಮಿಕ್ಸರ್ ಗೊತ್ತಾ? ಮಿಕ್ಸರಲ್ಲಿ ಏನು ಸಿಗ್ತದೆ? ಎಲ್ಲ ಸಿಗ್ತದೆ. ಹಂಗೆ ನಮ್ಮ ಪ್ರಸಂಗಗಳಲ್ಲಿ ಎಲ್ಲವೂ ಸಿಕ್ಕತಕ್ಕಂಥದ್ದಾಗಿರ್ತದೆ. ಇಲ್ಲಿಯವರೆಗೂ ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ ದೇವರು ನಮ್ಮ ಸಂಗಡ ಮಾತಾಡಲಿ, ನಾವು ವಿಧೇಯರಾಗುವೆವು ಅಂದಾಗ ದೇವರು ತನ್ನ ಸ್ಟ್ಯಾಂಡರ್ಡ್ ಅನ್ನ ಮೋಸೆ ಕೈಯಲ್ಲಿ ಕೊಟ್ಟು ಕೊಡಕ್ಕೆ ಹೇಳಿದ್ರು, ತಗಪ್ಪ ನನ್ನ ಸ್ಟ್ಯಾಂಡರ್ಡ್ ಕೊಟ್ಟಿದ್ದೀನಿ, ಮಾಡಲಿ ಅವರು ಅಂತ. ಇಲ್ಲಿವರೆಗೂ ಯಾರೂ ಮಾಡೋಕ್ಕಾಗಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಅದಕ್ಕೆ ಯೇಸು ಹೇಳಿದ್ರು, ನಾನು ಧರ್ಮಶಾಸ್ತ್ರವನ್ನು ತೆಗೆದಾಕಕ್ಕೆ ಬಂದಿಲ್ಲ, ಅದನ್ನು ನೆರವೇರಿಸಕ್ಕೆ ಬಂದಿದ್ದೇನೆ. ಇದು ಏನು ಅರ್ಥ? ಅದನ್ನು ಈಗ ಕೆಲವರು ರಾಂಗ್ ಇಂಟರ್ಪ್ರಿಟ್ ಮಾಡ್ತಾರೆ. ಯೇಸು ಹೇಳಿದ್ದಾರೆ ಧರ್ಮಶಾಸ್ತ್ರ ನೆರವೇರಿಸಕ್ಕೆ ಅಂತ, ನಿನಗೇನು ನೋವು ನೆರವೇರಿಸಕ್ಕೆ ಬೇಡ ಅಂತೀರಾ ಅಂತ ನಮ್ಮನ್ನೇ ತಿಳಿಸ್ತಾರೆ. ಲೇ ನಿಮ್ಮ ತಾತ ಮುತ್ತಾತ ಯಾರಿಂದ ಆಗಲಿಲ್ಲ. ಅದರಿಂದ ಆತನ ಹೇಳಿದ್ರು, ನಾನು ಮನುಷ್ಯನಾಗಿ ಬಂದು, ಎರಡನೇ ಆದಮನಾಗಿ ಬಂದು, ನೀವು ನೆರವೇರ್ಸಕ್ಕಾಗದೇ ಇರೋದನ್ನು ನಾನೇ ನನ್ನ ದೇಹದಲ್ಲಿ ನೆರವೇರಿಸಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಈಗ ನಾನು ಆತನ ನಂಬೋದ್ರ ಮೂಲಕವಾಗಿ ಧರ್ಮಶಾಸ್ತ್ರದಲ್ಲಿ ಕೈಕೊಂಡು ನಡೆಯಬೇಕಾಗಿರತಕ್ಕಂಥವ್ರಿಗೆ ಬರಬೇಕಾದ ಎಲ್ಲ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ಆಮೇನ್ ಅಂತ ಬಂದ್ಬಿಡ್ತದೆ. ಧರ್ಮಶಾಸ್ತ್ರ ಏನು ಹೇಳ್ತದೆ? ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ ಅಲ್ಲ 27ನೇ ಅಧ್ಯಾಯ 14 ವಚನದ 14-15 ಓದ್ಕೊಳ್ರಿ. ಇಲ್ಲ ನೀವು ಓದೋರು, ಹೇಳ್ತೀನಿ. ಲೇವಿಯರು ಗಟ್ಟಿಯಾದ ಸ್ವರದಿಂದ, ಎಲ್ಲರೂ ಗಟ್ಟಿಯಾದ ಸ್ವರದಿಂದ, ಇಸ್ರಾಯೇಲ್ ಎಲ್ಲರಿಗೂ ಶಿಲ್ಪಿಯ ಕೆಲಸವಾಗಿರುವ ಮರದ, ಯಾವ್ದು ಓದ್ತೀರಿ? ಧರ್ಮೋಪದೇಶ ಕಾಣ್ತಾನೆ, ಅದು ಕೆಳಗೆ ಓದಿ ಬಸ್. ಮರದ ವಿಗ್ರಹವು, ಲೋಹ ವಿಗ್ರಹವು ಯೆಹೋವನಿಗೆ ಹೇಯವಾದದ್ದರಿಂದ ಅವನು ಮಾಡಿಸಿ ಗೋಪ್ಯವಾಗಿ ನಿಲ್ಲಿಸಿಕೊಂಡವನಾದರೂ ಶಾಪಗ್ರಸ್ತ ಅನ್ನಲಾಗಿ ಜನರೆಲ್ಲರೂ. ಕೇಳಿ, ಯಾವ ಜನರು ನಾವು ವಿಧೇಯರಾಗುವ ಅಂತ ಹೇಳಿದ್ರಲ್ಲ, ಈಗ ದೇವ್ರು ಏನ್ ಮಾಡ್ಬಿಟ್ರು? ಎಲ್ಲರೂ ಸೇರಿ ಹೇಳ್ರಿ, ಜನರೆಲ್ಲರೂ ಹೌದು ಅನ್ನಬೇಕು. ಹೌದು ಅಂತ ಐತೆ ಇಂಗ್ಲಿಷ್ ನಲ್ಲಿ, ಆಮೇ ಅಂತ ಹೇಳ್ಬೇಕಂತೆ. ಏನಂತ? ವಿಗ್ರಹಗಳನ್ನ ಮಾಡಿಕೊಂಡು ಅದನ್ನು ನಾವೇನಾದ್ರು ಮಾಡಕ್ ಹೋಗಿ ಇಟ್ಕೊಂಡ್ರೆ ನಾವೆಲ್ಲರೂ ಶಾಪಗ್ರಸ್ತರು ಅಂದಾಗ ಜನರೆಲ್ಲರೂ ಏನ್ ಹೇಳ್ಬೇಕು? ಹಿಂಗೆ ಹೇಳ್ಬೇಕಾಯ್ತು. ಕೆಳಗೋದಿ. ಲೇವಿಯರು ತಂದೆ ತಾಯಿಗಳನ್ನು ಅವಮಾನ ಪಡಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಮತ್ತೊಬ್ಬನ ಮೇರೆಯನ್ನು ಸರಿಸಿದವನು ಶಾಪಗ್ರಸ್ತನು ಎನ್ನಲಾಗಿ. 10 ಕಮಾಂಡ್ಮೆಂಟ್ಸ್ ಅಲ್ಲಿರತಕ್ಕಂಥ ಕಮಾಂಡ್ಗಳನ್ನ ಮೀರುವಾಗ ಜನರೆಲ್ಲರೂ ಸೇರಿ ಆ ಶಾಪ ನಮ್ಮ ಮೇಲೆ ಬರಲಿ ಆಮೇಲೆ ಅಂತ ಹೇಳ್ಬೇಕು. ಎಂತ ಭಯಂಕರ ನೋಡ್ರಿ, ಅವರೇ ತಗೊಂಡು ತಲೆ ಮೇಲೆ ಶಾಪ ಹಾಕೊಂತಾರೆ. ಇವತ್ತು ನಾವು ಅದನ್ನೇ ಹಾಕಿಸ್ತೀವಿ. ಎದ್ದೇಳ್ರಿ, ಕೈಗಳೆತ್ರಿ, ಒಪ್ಪಿಸಿ ಕೊಡ್ರಿ ಅಂತ. ಎಷ್ಟು ಸತಿ ಒಪ್ಪಿಸ್ಕೊಡ್ತಲ್ಲೇ? ಒಂದು ಸತಿ ಸತ್ ಮೇಲೆ ಮುಗಿದಾಯ್ತು, ಮತ್ತೆ ಒಪ್ಪಿಸ್ಕೊಡೋದೇನೈತಲ್ರಿ? ಒಂದೇ ಸತಿ ಪೌಲ್ ಹೇಳ್ತಾನೆ, ಒಂದು ಸತಿ ಸತ್ಯ ಕ್ರಿಸ್ತನ್ ಅಲ್ವಾ? ಒಂದೇ ಸತ್ಯ. ನೀನೇ ದಿನ ಸಾಯ್ತಿದ್ಯಾ? ನೀನ್ ದಿನ ಸಾಯ್ತೀಯಾ? ಒಂದು ಸತ್ಯ ಸತ್ಯ, ಇನಿ ನಾನಲ್ಲ, ಕ್ರಿಸ್ತ ಯೇಸು. ಆ ನಂಬಿಕೆಯಲ್ಲಿ ಬೆಳಿಬೇಕ ಹೊರತು ಒಪ್ಪಿಸ್ಕೊಡು, ಕೈ ಎತ್ತು ಒಪ್ಪಿಸ್ಕೊಡು, ಕಾಲೆತ್ತಿ ಒಪ್ಪಿಸ್ಕೊಡು, 2 ಕೈ ಎತ್ತಿ ಒಪ್ಪಿಸ್ಕೊಡು. ಏನ್ ನಾಟಕ ಇದು? ಎಷ್ಟು ಒಪ್ಪಿಸ್ಕೊಡ್ತೀಯ? ಶಾಪ ಬಂದ್ಬಿಡ್ತದೆ. ಒಪ್ಪಿಸ್ಕೊಟ್ಟು ನೆರವೇರಕ್ಕಾಗಲಿಲ್ಲ, ಶಾಪ ಬಂದ್ಬಿಟ್ಟು ತಲೆ ಮೇಲೆ ಆಡ್ಕೊಂಡು ಬಂದು ಎಲ್ಲಾ ತರ ಕಾಯಿಲೆ ತಗೊಂಡು ಸಾಯ್ತಿದ್ಯಾ, ಜನರನ್ನು ಕಾಯಿಲೆ ನಡೆಸ್ತಿದ್ಯಾ. ಆಗಲ್ರಪ್ಪೋ, ನಿಮ್ಮಿಂದ ಆಗೋದಿಲ್ಲ ಅಂತ ಒಪ್ಕೊಳ್ರಿ.
ಇನ್ನು ನಾನೆಲ್ಲ ಅಂತ ಸರೆಂಡರ್ ಆಗ್ಬಿಟ್ಟಿದ್ದೀರ, ಒಂದ್ಸತಿ ಮುಗ್ದೋಯ್ತು, ತಿರ್ಗಾ ಏನು ಪಲ್ಟಿ ಹೊಡಿತೀವಿ ಅದನ್ನ ಒಪ್ಪಿಸ್ಕೊಡ್ತೀನಿ ಅಂತ ನೀನು ಪ್ರಸಂಗ ಮಾಡ್ತಾರೆ, ಒಪ್ಪಿಸ್ಕೊಡ್ಬೇಕಪ್ಪ. ನೀನು ಕೃಪೆಗೆ ವಾಕ್ಯಕ್ಕೆ ಒಪ್ಪಿಸ್ಕೊಂಡು ಬಾಯಿ ಮುಚ್ಕೊಂಡು ಹೋಗ್ತಾರಲ್ಲ ಎಲ್ಲಿಂದ. ಕನ್ವಿಕ್ಷನ್ ಆಗ್ಬಿಡ್ತಾರೆ ಜನ, ಎಮೋಷನ್ ಆಗ್ಬಿಡ್ತಾರೆ. ಅಯ್ಯೋ ನಾನು ಮಾಡೋಕ್ಕಾಗಿಲ್ವಲ್ಲ, ತುಂಬ ಹೊತ್ತು ಪ್ರಾರ್ಥನೆ ಮಾಡೋಕ್ಕಾಗಿಲ್ವಲ್ಲ, ನಾನು ದೇವ್ರನ್ನ ಪ್ರೀತಿಸೋಕ್ಕಾಗಿಲ್ವಲ್ಲ, ನಾನು ಮತ್ತೊಬ್ಬರನ್ನ ಪ್ರೀತಿಸೋಕ್ಕಾಗಿಲ್ವಲ್ಲ, ನಾನು ಅನ್ಯತೆಯಲ್ಲಿ ಇಲ್ವಲ್ಲ, ನನಗೂ ನನ್ನ ಅನ್ಯತೆಗೂ ಸರಿಯಾದ ಆಯ್ಕೆ ಇಲ್ಲಲ್ಲ ಅಂತ ಕನ್ವಿಕ್ಷನ್ ಆಗಿ 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 ಒಂದೊಂದು ಮನೆಗೆ ಹೋಗಿ ಪಲ್ಟಿ. ಅದು ಅವಾಗಿಂದ ಮಾಡ್ಕೊಂಡ್ಬಂದಿ. ತಿರ್ಗಾ ಏನು ಮಾಡ್ತೀವಿ ಅದನ್ನೇ ಶಾಪ ಬಂತು ತಿರ್ಗಾ. ಯಾಕೆ? ಧರ್ಮಶಾಸ್ತ್ರ ಮತ್ತೆ ಕೈಕೊಳ್ಳಕ್ಕೆ ಹೋಗ್ತೀಯಾ? ಅದನ್ನು ಕೈಕೊಳ್ಳೋದು ನಿತ್ಯವೂ ಪ್ರತಿಯೊಬ್ಬರು ಏನಾಗಿದ್ದಾನೆ ಅಂತೆ, ಶಾಪದ ಒಳಗಾಗಿದ್ದಾನೆ, ಆಗ್ಬಿಟ್ಟಿದ್ದೀನಿ ನೀನು. ಅರ್ಥ ಆಯ್ತ್ರಿ? ಹಾ, ನೀನು ನಿಮ್ಮಪ್ಪ ನಿಮ್ಮ ತಾತ ಯಾವನು ಹೊರಕ್ಕಾಗ್ದಿರೋ ನೋಗೋಣ ಮತ್ತೆ ಯಾಕೆ ಹೊರಿಸ್ತಿ ಜನರ ಮೇಲೆ? ಈಗ ನೋಡ್ರಿ ಕೆಳಗೆ ಈ ಕೊನೆ ವಚನ ಒಂದಪ್ಪ. ಅವರು ಈ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಒಡಂಬಟ್ಟು ಕೈಗೊಳ್ಳದೆ ಇರುವವನು ಶಾಪಗ್ರಸ್ತ ಎನ್ನಲಾಗಿ, ನೋಡಿದ್ರ, ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು, ಆಮೇನ್ ಅಂತ ಹೇಳ್ಬೇಕು. ಏನಂತ ಹೇಳ್ಬೇಕು? ಎಂತ ಕಾಚಾರ ನೋಡ್ರಿ. ಅದಕ್ಕೆ ಆಮೇಲೆ ಹೇಳ್ತಿದ್ರು. ಇವಾಗ ನಾವು ಪ್ರಸಂಗ ಯೇಸು ಬಗ್ಗೆ ಮಾತಾಡಿದ್ರೆ ನಮಗೇನು ಗೊತ್ತಿಲ್ಲಪ್ಪ, ಇದೇನು ಹೇಳ್ತಿದ್ದಾರೆ ಇವರು, ನೋಮೇನ್ ಅಂತ ಕೂತವ್ರೆ. ಅದಕ್ಕೆ ಪೌಲ್ ಹೇಳ್ತಾನೆ 1 ಥೆಸಲೋನಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ, ನಾವು ನಿಮ್ಮ ಮಧ್ಯದಲ್ಲಿ ಪ್ರಸಂಗಿಸಿದಂಥ ವಾಕ್ಯಗಳನ್ನು, ಅದು ದೇವರ ವಾಕ್ಯವನ್ನು ತಿಳ್ಕೊಳ್ರಿ. ಫಸ್ಟ್ ಬೈಬಲಲ್ಲಿ ಇದೆಯಾ? ಎರಡನೇದಾಗಿ ಅದನ್ನ ಏನ್ ಮಾಡ್ರಿ, ಅದನ್ನ ಆಮೇನ್ ಅಂತ ಅಂಗೀಕರಿಸಿಕೊಳ್ರಿ. ಅದು ನಂಬುವವರಾದ ನಿಮ್ಮಲ್ಲಿ ಬಹುಬಲವಾದ ಕಾರ್ಯಗಳನ್ನು ಮಾಡ್ತದೆ. ನ್ಯೂ ಟೆಸ್ಟಮೆಂಟ್ ಹೆಂಗೈತೆ ನೋಡ್ರಿ. ನೀನು ದೇವರ ವಾಕ್ಯವನ್ನು ಕೇಳಿ. ಯಾವ ವಾಕ್ಯವನ್ನು ಕೇಳಿ? ಪ್ರಮಾಣವನ್ನು ಕೇಳಿ ಅಲ್ಲ, ಇದು ದೇವರ ವಾಕ್ಯವನ್ನು ತಿಳಿದು ಓದ್ಕೊಳ್ಳಿ. ಹೀಗಿರಲಾಗಿ ನೀವು ದೇವರ ವಾಕ್ಯ ಎಲ್ಲ ಗಮನ ಕೇಳಿ. ಪ್ರಮಾಣ ಬೇರೆ, ದೇವರ ವಾಕ್ಯ ಬೇರೆ. ಕಟ್ಟಲೆ ಬೇರೆ, ವಾಕ್ಯ ಬೇರೆ. ವಾಕ್ಯ ಅನ್ನೋದು ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿರತಕ್ಕಂಥದ್ದೇ ವಾಕ್ಯ, ಸತ್ಯ. ಪ್ರೈಸ್ ದಿ ಲಾರ್ಡ್. ನಮ್ಮಿಂದ ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ಮಾತು ಅಲ್ಲ ಅಂತ ಎನಿಸದೆ ದೇವರ ವಾಕ್ಯವೆಂದು ತಿಳಿದು ಏನ್ ಮಾಡಿ ಫಸ್ಟ್ ಬೈಬಲ್ ಇಟ್ಕೊಂಡು ತಿಳ್ಕೊ. ಏನ್ ಮಾತಾಡ್ತಿದ್ದಾರೆ ಇವ್ರ ಇಂಟೆನ್ಷನ್ ಏನು, ಇವ್ರ ಉದ್ದೇಶ ಏನು ಅಂತ ತಿಳ್ಕೊ. ಪ್ರಸಂಗ ಮಾಡುವಾಗಲೇ ಒಂದು ಹೆಂಗಸರಿಗೆ, ಒಳ್ಳೆ ಹೆಂಗಸರು ಒಂದು ಅಕ್ಕಿ ಹಿಡ್ಕೊಂಡು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಬೆಂದಿದೆಯಾ ಇಲ್ಲ ಅಂತ. ಆಗ್ತದಲ್ಲ? ನೀನು ಇಷ್ಟು ದಡ್ಡನಾಗಿರಬಾರ್ದು. ಒಬ್ಬ ಪ್ರಸಂಗ ಮಾಡಿದ್ರೆ, ನೀನೇ ಪ್ರಸಂಗ ಮಾಡಿದ್ರೆ, ನಾನು ಮಾಡಿದ ಪ್ರಸಂಗದಲ್ಲಿ ಬೆಂದಿದೆಯಾ ಬೆಂದಿಲ್ಲ ಅಂತ ಗೊತ್ತಾಗ್ಬಿಡ್ಬೇಕು ನಿನಗೆ. ಜನ ಎಷ್ಟು ಬಡ್ಕೊಂಡ್ರು ಕೈ ತಟ್ಟಿದ್ರು ಅದಲ್ಲ. ಯು ಮಸ್ಟ್ ನೋ ವೆದರ್ ಐ ಸ್ಪೋಕ್ ದ ವರ್ಡ್ ಆಫ್ ಗಾಡ್ ಆರ್ ಎಲ್ಸ್ ಐ ಸ್ಪೋಕ್ ಸಮಥಿಂಗ್ ಕಂಡಮ್ನೇಷನ್ ಟು ದ ಪೀಪಲ್. ಅದು ಜೋಕ್ ಹೊಡ್ಕೊಂಡು ಜಾಲಿ ಮಾಡಿಕೊಂಡು ಮುಡಿಯೋಣ ಇಲ್ಲ ಅಂತ ನಾವೇನು ತುಂಬ ಇದು ಬಂದವರಲ್ಲ. ದಟ್ ಈಸ್ ನಾಟ್ ದ ಇಂಟೆನ್ಷನ್. ದೇವರ ವಾಕ್ಯ ಒಂದು ತಿಳ್ಕೋಬಹುದು. ತಿಳ್ಕೊಳ್ಳೋಕೆ ದೇವ್ರು ಜ್ಞಾನ ಕೊಟ್ಟವ್ರೆ, ಬುದ್ಧಿ ಕೊಟ್ಟ, ಕೈಯಲ್ಲಿ ಬೈಬಲ್ ಕೊಟ್ಟವ್ರೆ, ಹೌದಲ್ಲ? ಆಗ ಇದು ದೇವರ ವಾಕ್ಯ ಎಂದು ತಿಳಿದು ಅಂಗೀಕರಿಸಿದ್ದಕ್ಕಾಗಿ, ತಿಳಿದ ಮೇಲೆ ಸುಮ್ಮನೆ ಇರಬೇಡ್ರಿ. ಏನ್ ಮಾಡ್ರಿ? ಆಮೇನ್. ನೋಡಿ, ಕೆಲವ್ರ ತಾನೆ ಹೇಳ್ತಾರೆ. ಅಲ್ಲಿ ಏನಂದ್ರು, ಎಲ್ಲರೂ ಸೇರಿ ಆಮೆ ಅಂತ ಹೇಳಿದ್ರು. ಶಾಪ ಬರೋದಕ್ಕೆ, ಆಶೀರ್ವಾದ ಬರೋಕ್ಕೆ ಆಮೆ ಅಂತ ಹೇಳಿದ್ರು. ಸುಮ್ಮನೆ ಕೂತೈತ್ ನೋಡು. ಬೇಡ ಬಿಡ್ರಿ, ನನ್ಗೇನು ಕಾಚಾರ, ನೀನ್ ಬೇಡ ಅಂದ್ರೆ ನನಗೆ ಬರ್ತದೆ ವಾಪಸ್ಸು. ಇಲ್ಲ ನನಗೆ ಬಂದ. ದೇವ್ರು ನನಗೆ ಹೇಳಿದ್ರು, ಮಗನೇ ನೀನು ಹೋಗು, ನನ್ನ ಬಗ್ಗೆ ಹೇಳು, ಸಮಾಧಾನ ಅಂತ ಹೇಳು. ಯಾವನಾದ್ರೂ ಯೋಗ್ಯನಾಗಿದ್ರೆ ನೀನು ಹೇಳುವಂತ ಸಮಾಧಾನ ಅವರಿಗೆ ಬಂದ್ಬಿಡ್ತದೆ. ಅವ್ರು ಯೋಗ್ಯ ಇಲ್ದಿದ್ರೆ ವಾಪಸ್ ಅಲ್ಲಿ ನನಗೇನೆ. ಆದ್ರಿಂದ ನನಗೆ ಹಿಂಗೂ ಬ್ಲೆಸ್ಸಿಂಗ್ ಹಂಗೂ ಬ್ಲೆಸ್ಸಿಂಗ್. ನನಗೆ ಮಾತ್ರ ಕನ್ಫರ್ಮ್ ನಾ ಏನು ಮಾತಾಡ್ತಿದ್ದೀನಿ ಅದರಲ್ಲಿ. 100 ಜನ ಬಂದು ಕೂತ್ಕೊಳ್ಳಿ, ಕನ್ಫರ್ಮ್ ಆಗಿ ಹೇಳ್ತೀನಿ. ಅಷ್ಟು ದೇವರ ಧೈರ್ಯ, ಕೃಪೆ ದೇವ್ರು ಕೊಟ್ಟಿದ್ದಾರೆ ನನಗೆ. ಆದ ಕಾರಣ ದೇವರ ವಾಕ್ಯ ಅಂತ ತಿಳಿದ್ಮೇಲೆ ಸುಮ್ಮನೆ ಕೂತ್ಕೊಬೇಡ್ರಮ್ಮ,
ಆಮೇಲೆ 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 ಹಿಡ್ಕ. ಓ ಇಲ್ಲದ್ರೆ ಕ್ರಿಕೆಟ್ ನೋಡು, ಅವನು ಹೆಂಗೆ ಅಂತ ಹುಡುಕ್ತಾನೆ ನೋಡು ಆ ಬಾಲ್ ಹಿಡ್ಕೊಳಕ್ಕೆ. ಹಂಗೆ ಹಿಡ್ಕೋ ವಾಕ್ಯನ, ಚಕ್ 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 ಎಲ್ಲದಕ್ಕೂ ಆಮೇಲೆ ಅಂತ ಹೇಳ್ಬೇಡ. ಒಂದ್ಸತಿ ಶ್ರೀನಿವಾಸ ಪಾಸ್ಗಳು ನನಗೆ ಬೇಜಾರಾಗ್ಬಿಡ್ತು. ಪಾಪ ಅವಾಗ ಥರ ಹೋಗಿ ಕೂತರು, ಆಮೇಲೆ ಆಮೇಲೆ ಅಂದ್ಬಿಟ್ರು. ಮಾಡ್ತೀನಿ ರೀ ನಿಮ್ಗೆ ಆಮೇಲೆ ಮಾಡ್ತೀನಿ ಅಂತೇಳಿ ಆಮೇಲೆ ಮಾಡಿದೆ. ನನಗೆ ಗೊತ್ತಿರಲಿಲ್ಲ, ನಾನು ಕೊನೆಯಲ್ಲಿ ಓದತ್ತಾನೆ ಆಮೇಲೆ ಹಿಡ್ಕೊಂಬಿಟ್ರೆ ಸುಮ್ಮನೆ ಎಲ್ಲದಕ್ಕೂ ಆಮೇಲೆ ಹೇಳ್ಬಾರ್ದು. ದೇವರ ವಾಕ್ಯ ನಿನ್ನ ಕೈಯಲ್ಲಿ ಬೈಬಲ್ ಇಟ್ಕೋಬೇಕು. ಅವ್ರು ಇಂಟರ್ಪ್ರೆಟ್ ಮಾಡತಕ್ಕಂಥ ಸಂಗತಿಗಳು ಏನು ಇಂಟರ್ಪ್ರೆಟ್ ಮಾಡ್ತಾ ಅದನ್ನು ನೋಡಬೇಕು. ಅದು ದೇವರ ವಾಕ್ಯವಾ ಅಂತ ತಿಳ್ಕೋಬೇಕು. ತಿಳಿದ ಮೇಲೆ ಆಮೇಲೆ ಅಂತ ಅಂಗೀಕರಿಸ್ಕೋಬೇಕು. ಅಂಗೀಕರಿಸ್ಕೊಂಡ ತಕ್ಷಣ ನಿಮ್ಗೊಂದು ಗುಡ್ ನ್ಯೂಸ್ ಏನು ಗೊತ್ತಾ, ನೀವೇನು ಕೆಲಸ ಮಾಡಕ್ ಹೋಗ್ಬೇಡ, ಅದುವೇ ನಿನ್ನ ಒಳಗೆ ನಂಬಿಕೆಯನ್ನು ಹುಟ್ಟಿಸತಕ್ಕದಾಗಿದೆ. ಆಗ ನಂಬಿಕೆಯನ್ನು ಅದು ನಿನ್ನಲ್ಲಿ ಹುಟ್ಟಿಸೋದ್ರಿಂದ ನೀನು ಖಂಡಿತ ದೇವರ ಮಹಿಮೆಯನ್ನು ಕಾಣೋದು ಗ್ಯಾರಂಟಿ. ಆಮೇನ್. ಪ್ರೈಸ್ ಗಾಡ್. ಈಗ ನೋಡ್ರಿ, ಧರ್ಮೋಪದೇಶ ಕಾಂಡ 28ನೇ 1-14 ವಚನವರೆಗೂ ಓದುವುದಾದರೆ, ಈ ನನ್ನ ಆಜ್ಞೆಗಳು ಕೈಕೊಂಡು ನಡೆಯುವುದಾದರೆ ನಿಮಗೇನಾಗ್ತದೆ? ಶುಭಗಳು ಏನಾಗ್ತದೆ? ಪ್ರಾಪ್ತವಾಗ್ತದೆ. ಹೇಳಿದ್ರಲ್ವಾ? ಅದು ಹೇಳಿದ್ರಲ್ವಾ? 15ನೇ ವಚನದ ಸೂರ್ಯಚ್ಕೊಂಡು ಓದಿ 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 28ನೇ ಅಧ್ಯಾಯ ಅದರಲ್ಲಿ 15ನೇ ವಚನದಿಂದ ಓದ್ಕೊಳ್ರಿ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ಎಲ್ಲಾ ಶಾಪಗಳು ನಿಮಗೆ ಪ್ರಾಪ್ತವಾಗುವವು. ನಿಮಗೆ ಏನಾಗ್ತದೆ? ಪ್ರಾಪ್ತವಾಗ್ತದೆ. ಇವರು ಆಮೇಲೆ ಅಂಗೀಕಾರ ಮಾಡ್ಕೋಬೇಕು, ಬೇರೆ ವಿಧಿ ಇಲ್ಲ. ನಿಮಗೆ ಸರ್ ಓದ್ಕೊಳ್ಳಿ, ಸುಮ್ಮನೆ ಸಿಂಪಲ್ ಸ್ಯಾಂಪಲ್ ಓದಿ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ಎಲ್ಲಿ ಹೋದ್ರು ನಿನ್ಗೆ ನೆಮ್ಮದಿನಿಲ್ಲ, ಮನೆಗೆ ಹೋದ್ರೆ ನಿಮ್ದಿಲ್ಲ, ಆಚೆ ಹೋದ್ರು ನಿಮ್ದಿಲ್ಲ ನಿನಗೆ. ನಿಮ್ಮ ಹುಟ್ಟಿಗಳಿಗೆ ಕೊಣವಿಗಳಿಗೆಲ್ಲ ಅಶುಭ ಉಂಟಾಗುವುದು. ಡಬ್ಬಲ್ಲ ಖಾಲಿ, ಪಾಕೆಟ್ ಎಲ್ಲ ಖಾಲಿ, ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ, ಎಪ್ಪರ್ ಖಾಲಿ, ಇಲ್ಲ ಇಲ್ಲ ಇಲ್ಲ. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿಗಳಿಗೂ ಅಶುಭ ಉಂಟಾಗುವುದು. ಎಲ್ಲದು ನೀ ಕೈ ಇಟ್ಟದೆಲ್ಲ ನಾಶಪುರಿದೆ. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ನೀವು ದುರ್ನಡತೆ ಉಳ್ಳವರಾಗಿ ಯೆಹೋವನನ್ನು ಬಿಟ್ಟಿದ್ರಿಂದ ಆತನು ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿಯೂ ವಿಪತ್ತು, ಕಳವಳ, ಶಾಪ ಇವುಗಳನ್ನು ಉಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ಹೋಗತ್ತೆ. ಆಮೇನಾ? ನೋಮೇನ್. ಆದ್ರೆ ಅವತ್ತು ಕಡ್ಡಾಯ ಹೇಳಲೇಬೇಕಾಗಿತ್ತು. ಈಗ ನೋಡ್ರಿ, 2 ಕೊರಿಂಥ್ಯ 1ನೇ ಅಧ್ಯಾಯ 16 17 ಅಲ್ಲಲ್ಲ 2 ಕೊರಿಂಥ್ಯ 1ನೇ ಅಧ್ಯಾಯ 18 19 ಓದ್ಕೊಳ್ಳಿ. ನಾವು ಅಂದರೆ ನಾನು ಸಿಲಾವನನು ತಿಮೋತಿಯನು ನಿಮ್ಮಲ್ಲಿ ಪ್ರಸಿದ್ಧಿಪಡಿಸಿದ ದೇವರ ಮಗನಾದ ಯೇಸು ಕ್ರಿಸ್ತನು ಹೌದೆಂತಲೂ ಅಲ್ಲವೆಂತಲೂ ಎರಡು ಪ್ರಕಾರವಾಗಿರಲಿಲ್ಲ. 2 ಪ್ರಕಾರ ಇರಲಿಲ್ಲ. ಆತನಲ್ಲಿ ಹೌದೆಂಬುದೇ ನೆಲೆಗೊಂಡದೆ. ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ. ನೀ ಎಲ್ಲಿ? ಹೇಳಿ ಬಾಯ್ ತೆಗೆದು ನೀ ಎಲ್ಲಿ? ಯಾವಾಗಾದೆ? ಯಾವತ್ತು? ಎಲ್ಲ ಗಮನ ಕೇಳಿ. ಈ ಸತ್ಯ ನಾನು ಹೇಳ್ಕೊಳ್ಬೇಕು ಅಂತ ಇಷ್ಟಪಡೋದು. ಅದಕ್ಕೊಂದು ಸಬ್ಜೆಕ್ಟ್ ಇದೆ. ಯಾವತ್ತು ನೀನು ದೀಕ್ಷಾಸ್ಥಾನ ತೆಗೆದಿಯೋ ಅಂದಿನಿಂದ ನೀನಲ್ಲ. ನೀನು ಯಾರದವರಾಗಿದ್ದೀರಿ? ಕ್ರಿಸ್ತನವರಾಗಿದ್ದೀರಿ. ಅರ್ಥ ಆಯ್ತಾ? ರೋಮರು 6ನೇ ಅಧ್ಯಾಯ ಒಂದ್ಸತಿ ಓದ್ಕೊಳ್ಳೋಣ, ಒಳ್ಳೇದೇ ಇದು. ಫಸ್ಟ್ ಪಾಸ್ಗಳು ಕಲ್ತ್ಕೋಬೇಕು ನಾವು.
6ನೇ ಅಧ್ಯಾಯ 3ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಆ, ಸೇರುವುದಕ್ಕೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ, ನಾವು ಎಲ್ಲಿ ಸೇರ್ಕೊಳ್ಳೋಕೆ? ಕ್ರಿಸ್ತ ಯೇಸುವಿನಲ್ಲಿ ಸೇರೋದಕ್ಕೆ ದೀಕ್ಷಾಸ್ನಾನ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯೋದು ಈಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಊರಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾನು ಕೂಡ ಜೀವದಿಂದೆದ್ದು ಹೊಸಬರಾಗಿ ಕೊಳ್ಳಬೇಕು. ಹಲ್ಲೆಲೂಯಾ. ಈ ಹಳೆ ಕಾರ್ಯಗಳೆಲ್ಲ ಹೋಗ್ಬಿಡ್ಬೇಕು. ಬೇಡದಿರೋದಕ್ಕೆ ಆಮೇಲೆ ಹೇಳ್ತೀವಲ್ಲ, ಅದಕ್ಕೆ ಬಿಟ್ಬಿಡ್ಬೇಕು. ಈಗ ಬೇರೆ ಕಾರ್ಯಕ್ಕಾಗಿ ಹೊಸಬರಾಗಿ ನಡ್ಕೋಬೇಕು. ಆಮೇನ್. ಯಾವ್ದು ಕೇಳಬೇಕು? ಇದು ಕೇಳಬೇಕು. ಆಮೇನ್ ಎಂಬುದಾಗಿ. ಈಗ ನಾವು ಯಾರೆಲ್ಲ ಸೇರೋದಕ್ಕಾಗಿ ದೀಕ್ಷಾ ಪಡೆದಿದ್ದೀವಪ್ಪ? ಹೇಳಿ, ಬಾಯಿ ತೆಗೆದು ಹೇಳ್ರಿ. ಕ್ರಿಸ್ತನು ನೀನೇನಾಗಿದ್ದೀಯಾ? ಒಂದೇ ಆಗಿದ್ದಿ. ಗಂಡ ಹೆಂಡತಿ ಇಲ್ಲಿ ಎಷ್ಟೋ ಮದುವೆ ಮಾಡಿದ್ದೀನಿ ನಾನು, ಲೆಕ್ಕ ಇಲ್ಲದೆ ಮದುವೆ ಮಾಡಿದ್ದೀನಿ. ನಾನು ಹೇಳ್ತೀನಿ, ಇನ್ನು ಸ್ವಲ್ಪ ಇವರಿಬ್ಬರು ಗಂಡ ಹೆಂಡತಿ ಆಗ್ತಾರೆ. ಯಾರು ಕಣ್ಣಲ್ಲಿ ನೋಡ್ತಾ ಇದ್ದಾಗ ಗೊತ್ತಾಗೋದಿಲ್ಲ ಇಬ್ಬರು ದೇವ್ರು ಒಂದೇ ಶರೀರ ಮಾಡ್ಬಿಡ್ತಾರೆ ಅಂತ. ನಾನು ಕೂಡ ಒಂದಿನ ಕೂಡ ನೋಡಿಲ್ಲ ಒಂದು ಶರೀರ ಹೆಂಗೆ ಆಗ್ತಾರೆ, ಆದರೆ ಒಂದೇ ಶರೀರ ಆಗ್ಬಿಡ್ತಾರೆ. ಆ ಕವನೆಂಟ್ ಎಲ್ಲ ಅವ್ರು ಹೊರಕೆ ಮಾಡಿ ಕಳಿಸುವಾಗ ಈ ದಿನದಿಂದ ಇವರಿಬ್ಬರು ಗಂಡ ಹೆಂಡತಿ ಆಗಿದ್ದಾರೆ. ಫೋಟೋಗ್ರಾಫರ್ ಎಲ್ಲ ಹೇಳಿದ್ರು, ಸರ್ ನೀವು ಹೇಳುವಾಗ ಮೈಯೆಲ್ಲ ಚುಮ್ಮನ ಸರ್, ನಾನು ಹೆಂಡ್ತಿಗೆ ಹೋಗಿ ಹೇಳ್ತೀನಿ ಸರ್, ಹೆಂಗಂತಾರೆ ಗೊತ್ತಾ, ನಾವು ಒಂದ್ಸತಿ ಬಗ್ಗೆ ನಾವು ಹೇಳ್ಸ್ಕೋಬೇಕು ಅಂತ ಅನ್ನಿಸ್ತದೆ ಅಂತ. ಇಂದಿನಿಂದ ಇವರಿಬ್ಬರು ಒಂದೇ ಶರೀರವಾಗಿದ್ದಾರೆ. ದೇವರು ಕೊಡಿಸಿದ್ದನ್ನ ಮನುಷ್ಯನಾಗ್ಲಿಸಕೊಡುದು. ಈ ದಿನ ಮೊದಲಿಗೆ ಇವರಿಬ್ಬರು ಗಂಡ ಹೆಂಡತಿ ಆಗಿದ್ದಾರೆ ಅಂತಂದಾಗ ಅನ್ಯ ಮನುಷ್ಯನಿಗೆ ಜುಮ್ ಅನ್ನಿಸ್ತದೆ. ಇಲ್ಲಿರೋ ಸುಮ್ಮನೆ ಕೂತ್ಕೊಂಡು ನೋಡ್ತಿರ್ತಾರೆ. ನೋಡ್ಲಿ, ಪರವಾಗಿಲ್ಲ, ಏನ್ ಮಾಡೋದು. ಇದೆ. ಈಗ ಇವರಿಬ್ಬರು ಏನಾಗಿದ್ದಾರೆ? ಹೇಳಿ ಏನಾಗಿದ್ದಾರೆ? ಗಂಡ ಸತ್ರೆ ಹೆಂಡತಿ ಬಿಡುಗಡೆ. ಬೇರೆ ಒಂದು ಮದುವೆ ಕೂಡ ಮಾಡ್ಬೋದು, ಇಲ್ಲ ಹಂಗಿರ್ಬೋದು. ಹೆಂಡತಿ ಸತ್ರೆ ಗಂಡ ಬಿಡುಗಡೆ, ಬೇರೆ ಒಂದು ಮದುವೆ ಮಾಡ್ಬೋದು. ಆದರೆ ನಾನು ಸತ್ರು ಬದುಕಿದ್ರು ಯಾರೊಂದಿಗೆ? ಅಲ್ಲೆಲ್ಲೂಯ. ಈಗ ನಾವೆಲ್ಲಿದ್ದೇವೆ? ಜೋರಾಗಿ ಹೇಳ್ಬೇಕು. ಯೇಸು ನಾಮದಲ್ಲಿ ನಾನು ಎಲ್ಲಿದ್ದೇನೆ? ಇದಕ್ಕೇನ ನಾಟಕ ಮಾಡ್ಬೇಕಾ? ಆತನ ಸಮ್ಮುಖ ಡ್ಯಾನ್ಸ್ ಆಡ್ಬೇಕಾ? ಎಲ್ಲ ಮೊಣಕಾಲು ಪಲ್ಟಿ ಹೊಡಿಬೇಕಾ? ಕೋತಿ ತರ ಚಕ ಅಂತ ಇಂಥ ನಾಟಕಗಳನ್ನ ಮಾಡಕ್ ಹೋಗ್ಬಿಡ್ರು. ಅದ್ರಲ್ಲಿ ಸಿಗೋದಿಲ್ಲ. ನಂಬಿ ನಾನು ಕ್ರಿಸ್ತನು ಒಂದಾಗಿದ್ದೇನೆ ನಂಬ್ರಿ. ನಂಬಿಕೆಯಿಂದ ಬದುಕೋಣ. ನಾಟಕ ಮಾಡಿ ಬದುಕಕ್ಕೆ ಹೋಗ್ಬೇಡ್ರಿ. ಈಗ ಸಮ್ಮುಖಕ್ಕೆ ಹೋಗ್ತಿದ್ದೀನಿ, ಸಮ್ಮುಖದಿಂದ ಹೊರಗೆ ಬರ್ತೀನಿ. ಏನ್ ನಾಟಕ ಇದು? ನೀನು ಹಳೆ ಒಡಂಬಡಿ ಯಾಚಕನೇ, ನೀನು ಒಳಗೆ ಹೋಗಿ ಆಚೆ ಬರಕ್ಕೆ 24/7 ಅವ್ರು ಹೇಳಿದ್ ನೋಡ್ರಿ. ಶಕೀನಾ ಅಂದ್ರೆ ನನಗೆ ಗೊತ್ತಿಲ್ಲ ನೋಡ್ರಿ, ಎಂತ ರೆವಲ್ಯೂಷನ್ ಬಿಡುದು ಅವ್ರಿಗೆ. ಕ್ರೈಸ್ಟ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ. ಸಾಲಮೋನು ಆಲೆ ಕಟ್ಟಿ ಅವನು ಒಳಗೆ ಹೋಗಕ್ಕೆ ಹಾಕಿಲ್ಲ, ಆಚೆ ಇದ್ದ. ಯಾಜಕರು ಒಳಗೆ ಹೋಗಿ ಸೇವೆ ಮಾಡಕ್ ಆಗದಂತ ಓಡ್ ಬಂದ್ಬಿಟ್ರಂತೆ ಆಚೆ. ಶಕೀನಾ ಮಗಿಮೆ ಬಂದಿದ್ದಕ್ಕೆ ಆಚೆ ಬಂದ್ಬಿಟ್ರು. ಆದ್ರೆ ಆ ಮಗಿಮೆ ಇವತ್ತು ನಮ್ಮ ಒಳಗೆ ವಾಸವಾಗಿದೆ. ನಾವು ಹುಡ್ಕೊಂಡು ಸಮ್ಮುಖ ಬ್ಯಾಂಡ್ ಬಾರ್ಸೋದು. ಸಮ್ಮುಖ ಇಳಿ ಎಮೋಷನ್ ಎಲ್ಲ ಮಾಡಿ ಜನ ಅಲ್ಲೇ ಸುಸ್ತಾಗಿ ಹೋಗ್ಬಿಡ್ತಾರೋ ಪಾಪ. ಅವ್ರು ಹುಡುಕ್ತಾರೆ. ಮತ್ತೆ ಬ್ಯಾಂಡಲ್ಲಿ ಮತ್ತೆ ಆತ್ಮ ಬರ್ಬೇಕಾದ್ರೆ ಬ್ಯಾಂಡ್ ಹೊಡೀರಿ ಅಂತಾರೆ ಅವ್ರು ಮನೇಲಿ ಕೂಡ. ನನಗೆ ಫೀಲ್ ಆದರೂ ಆಗಲಿಲ್ಲ ಆದರೂ, ನನಗೆ ಗುಮ್ಮ ಆದರೂ, ಮುಳ್ಳು ಹೇಳಿಲ್ಲ ಆದರೂ, ನನ್ನೊಳಗೆ ದೇವರಿದ್ದ. ಇದೇ ನನ್ನ ನಂಬಿಕೆ. ಐ ವಾಕ್ ಬೈ ಫೇತ್ ನಾ ಬೈ ಸೈಟ್. ನಾನು ನೋಡಿ ನಡೆಯುವವನಲ್ಲ, ಫೀಲಿಂಗಲ್ಲಿ ನಡೆಯುವವನಲ್ಲ, ನಂಬಿಕೆಯಲ್ಲಿ ನಡೆಯುವವನು. ದೇವರು ಅಂಥವರ ಮೇಲೆ ಪ್ರಿಯವಾಗಿದ್ದಾರೆ. ಸ್ತೋತ್ರಂ. ಅರ್ಥ ಆಯ್ತದೆ?
ಗುಣ ಆದ್ಮೇಲೆ ಗುಣ ಆಗಿದೆ ಅಂತ ಹೇಳೋದಲ್ಲ, ಗುಣವಾಗಕ್ ಮುಂಚೆ ಗುಣ ಆಗಿದ್ದೇನೆ ಅಂತ ನಂಬ್ತದೆ. ಡ್ರಮ್ಸ್ ಎಲ್ಲ ಹೊಡೆದು ಜುಮ್ 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 ಆಗಿ ಮೈಯೆಲ್ಲ ಬಿಸಿ ಆಗಿ ಕೂದಲಲ್ಲಿ ನಿಂತ್ಮೇಲೆ ಅಪ್ಪ ಪ್ರಸನ್ನ ವಲ್ಲಮೆ ಅಂದಿச்சு. நான் அதில் நம்பிக்கையே மாட்டேன். டே நீ பேண்ட் அடிக்கிறவ, நீ பேண்டுக்காக ஆடுறவ, நீ ಸ್ತೋತ್ರ ಅಲ್ಲೆಲ್ಲೂಯ. ಅರ್ಥ ಆಯ್ತು? ನಾವು ಫೇತ್ ಅಲ್ಲಿ ನಡೆಯುವವರು, ಆಮೇಲೆ ಫೀಲಿಂಗ್ ಅಲ್ಲಿ ನಡೆಯುವವರಲ್ಲ. ಸ್ತೋತ್ರ. ನೀವೆಲ್ಲ ಶಬ್ದ ಹಾಕಿಲ್ಲ ಆದ್ರೂ ಕೂಡ ನನಗೆ ಗೊತ್ತು, ನಾನು ಏನ್ ರಿಲೀಸ್ ಮಾಡಿದ್ದನೋ ಅದು ಕೆಲಸ ಮಾಡೇ ಮಾಡ್ತದೆ. ಅಲ್ಲೆಲ್ಲೂಯ. ಅರ್ಥ ಆಯ್ತು? ಸೊ ಎಲ್ಲಿ ಬಂದು ನಾವು ಈಗ ಈಗ ಶರೀರ, ನಾನು ಕ್ರಿಸ್ತನಾಗಿದ್ದೆಪ್ಪ. ಈಗ ಎಲ್ಲ ಕೇಳಿ, ಈಗ ವಚನ ಇದಕ್ಕೆ ಬರೋಣ. ಮತ್ತೆ ಎಲ್ಲಿ ಬಿಟ್ಟು ಅಲ್ಲಿ ಬನ್ನಿ. 2 ಕೊರಿಂಥ್ಯ 1ನೇ ಅಧ್ಯಾಯ ಎಲ್ಲಿ ಬಿಟ್ಟು ಅಲ್ಲಿಂದ ನಾವು ಅಂದರೆ ಅಲ್ಲ, ಅದು ಕೆಳಗೆ 20ನೇ ವಚನ ಹೌದಪ್ಪ. ನಿಶ್ಚಯವಾಗಿ ದೇವರ ವಾಗ್ದಾನಗಳು, ಎಲ್ಲ ಗಮನ ಕೇಳಪ್ಪ, ಎಲ್ಲ ಕೇಳಿ. ದೇವರ ವಾಗ್ದಾನಗಳು ಎಷ್ಟಿದ್ದರೂ ಆದಿಕಾಂಡದಿಂದ, ಹಲೋ, ಆದಿಕಾಂಡದಿಂದ ಮಲಾಕಿವರೆಗೂ, ಆಮೇಲೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಇರತಕ್ಕ ಎಲ್ಲ ವಾಗ್ದಾನಗಳು ಎಷ್ಟಿದ್ದರೂ, ಅದು ಎಷ್ಟೇ ಇದ್ದರೂ ಕ್ರಿಸ್ತನಲ್ಲಿಯೇ. ಯಾರಲ್ಲಿಯೇ? ಕ್ರಿಸ್ತನಲ್ಲೇ. ಯಾರಲ್ಲಿಯೇ? ಕ್ರಿಸ್ತನಲ್ಲೇ. ನೀನ್ ಯಾರಲ್ಲಿ? ಕ್ರಿಸ್ತನ ಯಾರಲ್ಲಿ? ಆಗ ಕ್ರಿಸ್ತನಲ್ಲಿ ಅಂದ್ರೆ ಯಾರಲ್ಲಿ? ನನ್ನಲ್ಲಿ. ಯಾರಲ್ಲಿ? ನನ್ನಲ್ಲಿ. ಕ್ರಿಸ್ತನಲ್ಲೇ ದೃಢವಾಗುತ್ತವೆ. It is not depend upon my walking, it is depending upon my faith, what is in Christ. ಅಂದರೆ ನನ್ನ ನಡತೆ ಮೇಲೆ ಆಧಾರಗೊಂಡಿಲ್ಲ ವಾಗ್ದಾನಗಳೆಲ್ಲವೂ, ನನ್ನ ನಂಬಿಕೆ ಮೇಲೆ ಆಧಾರಗೊಂಡಿರುವಂಥದ್ದು. ಅಲ್ಲಿ ನಡತೆ ಮೇಲೆ ವಾಗ್ದಾನಗಳು ಬರ್ತಿತ್ತು, ಇಲ್ಲಿ ನಂಬಿಕೆಯಿಂದ ವಾಗ್ದಾನಗಳು ಉಂಟಾಗುತ್ತಿತ್ತು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅರ್ಥ ಆಯ್ತಾ ಹೇಳುವಂಥದ್ದು? ನಾನು ಕ್ರಿಸ್ತನ ಏನಾಗಿದ್ದೇನೆ? ನಾ ಬೇರೆ, ಕ್ರಿಸ್ತನ ಬೇರೆ ಇಲ್ಲ. ನಾ ಸತ್ರು ಬದುಕಿದ್ರು ಕ್ರಿಸ್ತನಲ್ಲಿ ಇದ್ದೇನೆ. ನಥಿಂಗ್ ಕ್ಯಾನ್ ಸಪರೇಟ್ ಮೀ ಫ್ರಮ್ ದ ಲವ್ ಆಫ್ ಗಾಡ್. ಒಂದು ತುಂಡು ಬೀಡಿ ನನ್ನನ್ನು ದೂರ ಮಾಡೋಕ್ಕಾಗೋದಿಲ್ಲ. ಸ್ಟಿಲ್ ಯು ಆರ್ ಇನ್ ದಿಸ್ ಲವ್. ಅದಕ್ಕೋಸ್ಕರ ತುಂಡು ಬೀಡಿ ಹೊಡೆಯಕ್ಕೆ ಹೋಗ್ಬೇಡ. ಕೆಲವು ಲೈಸೆನ್ಸ್ ಕೊಡ್ತಿರ್ತಕ್ಕಂಥಲ್ಲೇ ನಿನಗೆ ಸತ್ಯ ಗೊತ್ತಾದರೆ ಖಂಡಿತವಾಗಿ ಇಂಥ ಮಹಿಮೆ ಮುಂದೆ ತುಂಡು ಬಿಡಿ ಎತ್ತಿದೋಡ್ದು ಯೋಚನೆ ಮಾಡ್ರೆ ಅಲ್ವಾ? ಅರ್ಥ ಆಯ್ತ್ರಿ? ಇಂಥ ಪ್ರಸನ್ನತೆ, ಇಂಥ ಅನುಭವ, ಇಂಥ ಪ್ರಕಟಣೆ, ಇಂಥ ಆಶೀರ್ವಾದದ ಮುಂದೆ ಪಾಪ ಎಮ್ಮಾತ್ರ ಥೂ ಅಂತ ಅನ್ನಿಸ್ತದೆ ನಮಗೆ. ಪ್ರೈಸ್ ದಿ ಲಾರ್ಡ್. ಹೌದಲ್ರಿ? ಸೊ ನಾನು ಕ್ರಿಸ್ತನ ಏನಾಗಿದ್ದೇನೆ, ನೀನು ಕ್ರಿಸ್ತನ ಏನಾಗಿದ್ದೀಯಾ? ಟ್ರೈ ಮಾಡಕ್ ಹೋಗ್ಬೇಡ. ಫಾಸ್ಟಿಂಗಿಂದ ಬೇರೆ ನಾಟಕಗಳು ಮಾಡಿ ನಾನು ಒಂದಾಗ್ಬಿಡ್ತೀನಿ ಅಂತ ಟ್ರೈ ಮಾಡಕ್ ಹೋಗ್ಬೇಡ. ಟ್ರೈ ಮಾಡಿದ್ರೆ ಕ್ರಿಸ್ತನನ್ನು ಬಿಟ್ಟು ಕೃಪೆಯಿಂದ ಬಿದ್ದೇ ಹೋಗಿದ್ದೀರಿ. ನಾವು ನಂಬಿಕೆಯಿಂದ ಆತನೊಂದಿಗಿದ್ದೇನೆ. ಮೇಲಿನ ಲೋಕವಾಗಲಿ, ಭೂಲೋಕದಾಗಲಿ, ಖಡ್ಗವಾಗಲಿ, ನಿರ್ವಾಣವಾಗಲಿ, ಊಟ ಇಲ್ದಿರೋದಾಗಲಿ, ಹಿಂಸೆ ಆಗಲಿ, ನಿರ್ವಾಣವಾಗಲಿ, ಯಾವುದು ನನ್ನನ್ನು ಆತನ ಪ್ರೀತಿಯಿಂದ ಏನು ಮಾಡೋಕ್ಕಾಗಲ್ಲ. ಇನ್ನು ನಾವು ಪಾಪಿಗಳಾಗಿದ್ದಾಗಲೇ ನಮ್ಮನ್ನು ಪ್ರೀತಿಸಿದ್ರು. ಈಗ ನಾವು ಪರಿಶುದ್ಧವಂತರಾಗ್ಬಿಟ್ಟಿದ್ವಿ, ಇನ್ನೆಷ್ಟು ನಮ್ಮನ್ನು ಪ್ರೀತಿಸ್ಬೇಕು. ಆಮೆನ್. ಪ್ರೈಸ್ ಗಾಡ್. ನಾವು ಪರಿಶುದ್ಧ ಆಗಿದ್ದು ಕೂಡ ನಮ್ಮ ನಡತೆಯಿಂದಲ್ಲ, ನಂಬಿಕೆಯಿಂದ ಆಗಿರುವಂಥದ್ದು. ನ್ಯೂ ಟೆಸ್ಟಮೆಂಟು ಯಾರಲ್ಲಿ ದೇವರು ಪ್ರಿಯವಾಗಿದ್ದಾರೆ ಅಂದರೆ ನಂಬಿಕೆಯಾಗಿರುವ ಮೇಲೆ ದೇವರು ಪ್ರಿಯರಾಗಿದ್ದಾರೆ. ವಿದೌಟ್ ಫೇತ್ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಬೈ ವಾಕಿಂಗ್ ಯು ಹ್ಯಾವ್ ಟು ಪ್ಲೀಸ್ ಗಾಡ್, ಮೇಕಿಂಗ್ ಶೌಟ್, ಮೇಕಿಂಗ್ ಡ್ಯಾನ್ಸ್, ಪ್ಲೀಸಿಂಗ್ ಗಾಡ್. ದ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಬೈ ಫೇತ್ ಯು ಹ್ಯಾವ್ ಟು ಪ್ಲೀಸ್ ಗಾಡ್. ವಿಶ್ವಾಸ ಅಲ್ಲದೆ ಬೇರೆ ನಾಟಕಗಳಿಂದ ನಾವು ಪ್ಲೀಸ್ ಮಾಡಕ್ ಆಗೋದಿಲ್ಲ. ಟ್ರೈ ಮಾಡಕ್ ಹೋಗ್ಬೇಡ್ರಿ. ಪಲ್ಟಿ ಹೊಡೆದು ಮುಖ ಮೂತಿ ಒಡ್ಸ್ಕೊಂಡು ಕೂತ್ಕೊಳ್ಬೇಕು ಒಂದಿನ.
ನಂಬಿಕೆಯಿಂದ ಮಾತ್ರ ಆತನ ಪ್ರಿಯಪಡಿಸಕ್ಕಾಗತ್ತೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ನೋಡಿ, ನೀವು ಆತನ ಮೇಲೆ ಎಷ್ಟು ನಂಬಿಕೆ ಇಡ್ತೀರೋ, ಆ ದೇವರ ವಾಕ್ಯ ಅಂತ ತಿಳ್ಕೊತೀರೋ, ಅಷ್ಟೇ ನಿಮ್ಗೆ ಎನ್ಲೈಟ್ಮೆಂಟ್ ಉಂಟಾಗ್ತಿರ್ತದೆ. ನಂಬುವವನ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಅಂತ ಹೇಳ್ತದಲ್ಲ, ಆ ಹೊಳೆಗಳು ಯಾವುದಂತೀರ? ದೇವರ ವಾಕ್ಯದ ಪ್ರಕಟಣೆಗಳು, ಜ್ಞಾನ, ತಿಳುವಳಿಕೆ, ಅರಿವು, ಕರ್ತನಿಗೆ ಭಯಪಡುವ ಭಯ. 7 ವಿಧವಾದ ಸಂಗತಿ ಯೆಶಾಯ ಗ್ರಂಥದಲ್ಲಿ ಇದೆಯಲ್ಲ. 11ನೇ ಅಧ್ಯಾಯನ 11ನೇ 2ನೇ ವಚನ ಓದ್ಕೊಳ್ರಿ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ. ಯಾವ್ದು ವಚನಪ್ಪ ಅದು? ಯೆಶಾಯ 11:2. 11:2 ಹೇಳ್ತದೆ, ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ. ಎಲ್ಲ ಲೆಕ್ಕ ಮಾಡ್ಕೊಳ್ಳಿ. ಜ್ಞಾನ ವಿವೇಕದಾಯಕದ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಎಷ್ಟಾಯ್ತು ಅದು ಹೇಳ್ರಿ, ಎಷ್ಟಾಯ್ತು? 7 ಅಂದ್ರೆ ಏನು? ಅಕ್ಕ ನಿನ್ನ ಒಳಗೆ ಎಷ್ಟು ಒಳೆ ಇದೆ, ಅದು ಎಲ್ಲ ನಿನ್ನ ಒಳಗಿಂದ ಮ್ಯಾನಿಫೆಸ್ಟ್. ನಾಟಕ ಗಿಟ್ಕದಲ್ಲಿ ನಡೆಯೋದಿಲ್ಲ ಇದು. ನಾ ಅದು ಮಾಡಿದೆ ಇದು ಮಾಡಿದೆ ಸ್ಟೋರಿಗಳು ಹೇಳ್ಕೊಂಡು ಎಮೋಷನ್ ಪಡಿಸೋದ್ರಿಂದ ಅಲ್ಲ. ಓನ್ಲಿ ಬೈ ಫೇತ್, ಓನ್ಲಿ ಬೈ ಫೇತ್, ಓನ್ಲಿ ಬೈ ಫೇತ್. ಅದಕ್ಕೆ ಪೌಲ ಒಳ್ಳೆ ಹೋರಾಟನ ಹೋರಾಡು. ನಿನ್ನ ಲೈಫಲ್ಲಿ ಇರತಕ್ಕ ಹೋರಾಟ ಒಂದೇ ಒಂದು, ಯಾವುದಂದ್ರೆ ಆ ನಂಬಿಕೆಗೆ ವಿರೋಧವಾಗಿ ಸೈತಾನ ನಿನ್ನ ತಲೆ ಕೆಡಿಸ್ತಾನೆ. ಅದಕ್ಕೆ ತಕ್ಕಂಥ ಪ್ರಸಂಗಗಳು ಮಾಡ್ತಾರೆ ಜನ. ಕ್ರಿಯೆಗಳು ಮಾಡ್ರಿ, ಒಪ್ಪಿಸಿ ಕೊಡ್ರಿ, ಡ್ಯಾನ್ಸ್ ಹೊಡಿರಿ, ತಲೆ ಹೊಡಿರಿ, ಮೊಲಕ ಉಜ್ಜಿರಿ. ಅರೆ ಉಜ್ಜು, ನಾನು ಉಜ್ಕೊಂಡಿದ್ದೀನಿ, ನಾನು ಇವಾಗ ತೋರಿಸ್ಲಾ, ಉಜ್ಕೊಂಡಿದ್ದೀನಿ. ಆದರೆ ಅವುಗಳಿಂದ ಅಲ್ಲಪ್ಪ, ಆತನ ಮೇಲೆ ಇರೋ ನಂಬಿಕೆಯಿಂದ. ಪ್ರೈಸ್ ಗಾಡ್. ಇವುಗಳು ಮಾಡಿದ್ರೆ ಅವುಗಳು ಆಗೋದು ಅನ್ನೋದು ಸುಳ್ಳು. ಆತನ ಮೇಲೆ ಇರುವ ನಂಬಿಕೆಯು ನನ್ನ ಲೈಫಲ್ಲಿ ಅದು ಕಾರ್ಯಗಳು ಮಾಡ್ತಕ್ಕಂಥ. ಆ ನಂಬಿಕೆಯು ಹೇಗೆ ಬರ್ತದೆ? ಬೈ ಹಿಯರಿಂಗ್ ವರ್ಡ್ ಆಫ್ ಕ್ರೈಸ್ಟ್. ಅಭಿಷೇಕವುಳ್ಳ ವಾಕ್ಯಗಳನ್ನು ಕೇಳ್ತಾ ನಂಬಿಕೆ ಬರ್ತದೆ. ಪ್ರಮಾಣಗಳನ್ನು ಕೇಳ್ತಾ ಭಯ ಬರ್ತದೆ. ಪ್ರಮಾಣಗಳನ್ನು ಕೇಳ್ತಾ ಶಾಪ ಬರ್ತದೆ. ಪ್ರಮಾಣಗಳನ್ನು ಕೇಳ್ತಾ ನಿನ್ನ ವಿಶ್ವಾಸ ಕುಂದಿ ಹೋಗ್ತದೆ. ಆದರೆ ನಂಬಿಕೆಯ ವಿಷಯದಲ್ಲಿ ವಾಕ್ಯ ಕೇಳ್ತಾ ಕ್ರಿಸ್ತನ ವಾಕ್ಯವನ್ನು ಕೇಳ್ತಾ ನಂಬಿಕೆ ಬಂದ್ಬಿಡ್ತದೆ. ನಂಬಿಕೆ ಅಂದ್ರೆ ಏನು? ದ ಸಬ್ಸ್ಟೆನ್ಸ್ ವಿಚ್ ಕೆನಾಟ್ ಬಿ ಸೀನ್. ಕಾಣದೇ ಇರುವಂತ ವಿಚಾರಗಳನ್ನ ಕಂಡ ಹಾಗೆ ಭರವಸದಿಂದ ಎದುರು ನೋಡತಕ್ಕಂಥದ್ದು. ನನ್ನ ಹತ್ರ ಇಲ್ಲ, ಹಾಡ್ತೀರಾ, ಡ್ಯಾನ್ಸ್ ಆಡ್ತೀರಾ, ಏನ್ ಮುಳ್ಳೆ ಎದ್ದೇಳ್ತಾ ಇಲ್ಲ. ಆದರೂ ನಾನು ನಂಬ್ತೀನಿ, ಪೂರ್ಣ ಸಮ್ಮುಖ ನನ್ನ ಒಳಗೈತೆ. ಸ್ತೋತ್ರ, ಹಲ್ಲೆಲೂಯಾ, ಆಮೆನ್. ಅರ್ಥ ಆಯ್ತು? ಫುಲ್ ಪರಲೋಕ ಸಪೋರ್ಟ್ ನನ್ನ ಕಡೆ ಐತೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ಸಿಂಪಲ್ ಫೇತ್, ಸಾಸಿವೆ ಕಾಳಷ್ಟು ನಂಬಿಕೆ ಆತನ ಮೇಲೆ ಇಟ್ಟರೆ ಬೆಟ್ಟದಾಗಿರತಕ್ಕ ಸಮಸ್ಯೆಗಳನ್ನ ಕಿತ್ತುಕೊಂಡು ಹೋಗು ಎಂಬುದಾಗಿ ಹೇಳಿ, ತನ್ನ ಮನಸ್ಸಲ್ಲಿ ಸಂಶಯ ಪಡದೆ ತಾನು ಹೇಳಿದಂತೆ ಆಗುವುದೆಂಬುದಾಗಿ ನಂಬಿದರೆ ತಾನು ಹೇಳಿದಂತೆ ಆಗುವುದು. ಫೇತ್ ಯಾರ ಮೇಲೆ? ಆತನ ಮೇಲೆ. ಆದ ಕಾರಣ ಆ ವಚನ ಕಂಟಿನ್ಯೂ ಮಾಡಬೇಡ. ಕೊರಿಂಥಿಯರು 2 ಕೊರಿಂಥ್ಯ 1ನೇ ಅಧ್ಯಾಯ ಅದು 20ನೇ ವಚನ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಹೇಳಕ್ಕೆ ಏನಪ್ಪ ನೋವು ನಿನಗೆ? ಏನಪ್ಪ ಕಷ್ಟ ನಿನಗೆ? ಶಾಪ ಬರಕ್ಕೆ ಹೇಳ್ಕೊಂಡಿದ್ರಿ 100 ಸತಿ, ಈಗ ಬರೀ ಆಮೇನ್ ಅಂತ ಸ್ವೀಕಾರ ಮಾಡ್ಕೊಳಕ್ ಏನ್ ಕಷ್ಟ? ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ಪ್ರಮಾಣಕ್ಕೂ ಕೃಪೆಗೂ ವ್ಯತ್ಯಾಸ ಗೊತ್ತಾಗ್ತದ? ಧರ್ಮಶಾಸ್ತ್ರವನ್ನು ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನಾಗಿದ್ದಾನೆ. ಇಲ್ಲಿ
ಶಾಪಗ್ರಸ್ತರಾಗಿರುವ ನಾವು ದೀಕ್ಷಾಸ್ಥಾನದ ಮೂಲಕವಾಗಿ ಕ್ರಿಸ್ತನೊಳಗೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ಹೊರಗೆ ನಾಳೆ ಒಳಗೆ ಹಂಗಾಗಕ್ಕಾಗೋದಿಲ್ಲ. ಒಂದು ಸತಿ ಸತ್ಯ, ಕ್ರಿಸ್ತನ ಸತಿ ಸತ್ರು, ನೀನು ಸತಿ ಸಾಯ್ಬೇಕು. ಇನ್ನು ಜೀವಿಸೋದು ಯಾರಲ್ಲ, ಇನ್ಯಾರು ಜೀವಿಸೋದು? ಬೆಳಿಗ್ಗೆಯಿಂದ ಏಸು ಸಂಜೆ ಆದ್ರೆ ಆಚೆ, ಹಂಗಾಗಕ್ಕಾಗತ್ತಾ? ಇಲ್ಲ. ನಾನು ಆತನಲ್ಲಿ, ಆತನ ಮೂಲಕ, ಆತನಿಗಾಗಿ ಇರುವವನಾಗಿದ್ದಾನೆ. ಇಸ್ ಇಸ್ ಫೇತ್. ನಿನ್ನ ಶರೀರದಲ್ಲಿ ನಿನಗೆ ಕೊರತೆಗಳಿದೆ. ನಾನು ಹೇಳಿದೆ, ಪಾಪ ಎಲ್ಲಿ ವಾಸವಾಗಿದೆ? ಶರೀರದಲ್ಲಿ, ಆತ್ಮದಲ್ಲಲ್ಲ. ನಮ್ಮ ಪ್ರಾಣ, ಆತ್ಮ, ಶರೀರ ಎಲ್ಲ ಗಮನ ಕೇಳಿ. ಗಾಡ್ ಡ್ವೆಲ್ಸ್ ಇನ್ ಅವರ್ ಸ್ಪಿರಿಟ್. ನಮ್ಮ ಆತ್ಮದಲ್ಲಿ ದೇವರ ಆತ್ಮ ವಾಸವಾಗ್ತದೆ. ನಮ್ಮ ಸೋಲಲ್ಲಿ ಈ ವಾಕ್ಯಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ, ತಿಳ್ಕೊತೀವಿ. ಸೋಲಲ್ಲಿ ಈ ಸೋಲ್ ಮತ್ತು ನಮ್ಮ ಸ್ಪಿರಿಟ್ ಒಮ್ಮನಸ್ಸು ಆಯ್ತಂದ್ರೆ ಈ ಬಲಹೀನನೂ ಆಗಿರತಕ್ಕಂಥ ಶರೀರವನ್ನ ಶಡಪ್ ಸೈಡಾನ್ ಅಂತ ಹೇಳ್ಕೊಳ್ಳೋದಕ್ಕೆ ಅದಕ್ಕೆ ಬಲ ಬಂದ್ಬಿಡ್ತದೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಅರ್ಥ ಆಯ್ತ್ರಿ? ಅದಕ್ಕೆ ಮಾಂಸಕ್ಕಿರೋಧವಾಗಿ ಆತ್ಮವು, ಆತ್ಮಕ್ಕಿರೋಧವಾಗಿ ಮಾಂಸವು ಅಂದ್ರೆ ನಮ್ಮ ಆತ್ಮಕ್ಕಿರೋಧವಾಗಿ ಮಾಂಸವು, ಮಾಂಸಕ್ಕಿರೋಧ ನಮ್ಮ ಆತ್ಮ ಒಂದಕ್ಕೊಂದು ಹೋರಾಡ್ತದೆ. ಯಾರು ಪರಿಶುದ್ಧಾತ್ಮನ ಸಹಾಯದಿಂದ ನಮ್ಮ ಆತ್ಮದಲ್ಲಿ ಅದನ್ನು ಅಂಗೀಕರಿಸ್ಕೊಂಡಿದ್ದಾರೆ ಎಂಬ ನಂಬಿಕೆಯಿಂದ ಆತ್ಮ ಅನುಸಾರವಾಗಿ ನಡೆಯುವವನು ಮಾಂಸದ ಕ್ರಿಯೆಗಳನ್ನು ಅಧೀನಪಡಿಸುವವನಾಗಿ ಇದ್ದಾನೆ. ಹಾಳು ಮಾಡೋದಿಲ್ಲ, ಅಧೀನಪಡಿಸುವವನಾಗಿದ್ದಾನೆ. ಒಂದೊಂದು ಸತಿ ಎದ್ದು ಹೇಳ್ತದೆ ಸಲೈನ್ ಸಲೈನ್ ಸಲೈನ್. ನಾನು ಒಂದು ಸತಿ ಒಂದು ಪಾರ್ಸ ಮನೆಗೆ ಹೋಗಿದ್ದೆ, ಬೇಜಾರು ಮಾಡ್ಕೊಂಡ್ಬಿಡ್ರಿ. ಅವನು ಹೈ ಏನೇ ಬೈ ಯಾವ ಕ್ರಿಸ್ತಾ ಇದ್ದ, ಹೆಂಡತಿ ಅಲ್ಲಿ ನಿಂತ್ಕೊಂಡು ಅಂದಿದ್ಲು, ನೋಡೋಣ ಅವಳು ಮಾಡ್ತೀನಿ ರೀ, ಅಣ್ಣ ಹೋಗ್ಲಿ ಆಮೇಲೆ ಮಾಡ್ತೀನಿ ನಿಮಗೆ. ಅವನೇ ತೋರಿಸ್ಕೊಟ್ಬಿಟ್ಟ. ಬಂದ್ಬಿಟ್ಟ. ನಾನು ಬಂದಿದ್ದೀನಿ ಅಂತ ಜೋರು ಮಾಡ್ಕೊಂಡವನು. ಅವಳು ಒಳಗಿಂದ ನೋಡ್ಬಿಟ್ಟು ಅಡುಗು ಸುಮ್ಮನೆ ಇವನು ಪ್ಲಗ್ ತೆಗೆದಂಗೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ, ಇವಾಗ ಇಲ್ಲ ನನಗೆ ಆಮೇಲೆ ಮಾಡ್ತೀನಿ. ನಾನಂದ್ರೆ ನಾನು ಇದ್ದಾಗಲೇ ಮಾಡೋಕ್ಕಾಗಿಲ್ಲ, ಇಲ್ದಿದ್ದಾಗ ಏನು ಮಾಡ್ತೀಯ? ನಿನ್ನೊಳಗೆ ದೇವರಾತ್ಮ ಇದ್ದಾರೆ ಎಂಬ ಪರಿಜ್ಞಾನ ನಿನಗಿದ್ದಾಗ, ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಅದೇ ಆತ್ಮ ನನ್ನಲ್ಲಿ ವಾಸವಾಗಿದೆ ಎಂಬ ನಾಲೆಜ್ ನಿನಗಿದ್ರೆ, ಸಾವಿಗೆ ಸಂಬಂಧಪಟ್ಟ ನನ್ನ ಶರೀರಗಳನ್ನು ಕೂಡ ಅವನ ಎಬ್ಬಿಸಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈಗ ನಾವು ವಾಗ್ದಾನ ಬಗ್ಗೆ ನಾವು ನೋಡ್ತಿದ್ವಿ. ಧರ್ಮಶಾಸ್ತ್ರ ಪ್ರಕಾರ ಯಾರು ಕೈಕೊಂಡು ನಡೀತಾರೋ ಆಶೀರ್ವಾದಗಳು ಅವ್ರ ಮೇಲೆ ಸಫಲವಾಗ್ತಿತ್ತು. ಕೃಪೆಯಲ್ಲಿ ಯಾರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ್ದಾರೋ ಅವರಲ್ಲ, ಅವರು ಕ್ರಿಸ್ತನಾಗಿದ್ದಾರೆ. ಆದ ಕಾರಣ ಆದಿಕಾಂಡದಿಂದ ಮಲಾಕಿವರೆಗೂ ಅಲ್ಲದೆ ಕ್ರಿಸ್ತ ಯೇಸು ಮೂಲಕವಾಗಿರುವ ಎಲ್ಲ ಆಶೀರ್ವಾದಕ್ಕೆ ನಮ್ಮೆಲ್ಲರನ್ನು ಪಾಲುಗಾರರಾಗಿ ಮಾಡ್ಬಿಟ್ರು. ಬರೀ ಈಗ ನಾವು ಆಮೇ ಅಂತ ಹೇಳೋದ್ರ ಮೂಲಕವಾಗಿ ಅವುಗಳೆಲ್ಲವನ್ನು ಪಡ್ಕೊಳ್ಳತಕ್ಕಂಥವರಾಗಿರ್ತೀವಿ. ಆದರೆ ನಮಗೆ ತದ್ವಿರೋಧವಾಗಿ ಎಲ್ಲ ನಡೆಯತಕ್ಕದಾಗಿರ್ತದೆ. ಬಯಸಲಾಡ್ ಎಷ್ಟು ಕ್ಲೀನಾಗಿ ಪ್ರಸಂಗ ಮಾಡ್ತೀನಲ್ಲ, ಎಲ್ಲವೂ ನನ್ನ ತದ್ವಿರೋಧವಾಗಿ ನಡೀತಾ ಇರ್ತದೆ. ಎಲ್ಲ 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 ಎಷ್ಟು ಮಟ್ಟಿಗೆ ಸೈತಾನು ವಂಚಿಸಬೇಕೋ ಅಷ್ಟು ಮಟ್ಟಿಗೆ ನನ್ನನ್ನು ವಂಚಿಸಿ ಪ್ರಯತ್ನ ಪಡಕ್ಕೆ ಮಾಡ್ತಾನೆ. ಆದರೆ ನನ್ನ ಬೆಳಕು ಆತನ ವಾಕ್ಯವಾಗಿದೆ. ನನ್ನ ಬೆಳಕು ಆತನ ವಾಕ್ಯವಾಗಿದೆ ಹೊರತು ನನ್ನ ಬೆಳಕು ನನ್ನ ಸಕ್ಸಸ್ ಅಲ್ಲ. ಯಾರು ಸಕ್ಸಸ್ ಮೇಲೆ ಡಿಪೆಂಡ್ ಆಗಬೇಡ್ರಿ, ವರ್ಕ್ ಮೇಲೆ ಡಿಪೆಂಡ್ ಆಗಬೇಡ್ರಿ. ನಾನು ಹೇಳುವಂಥದ್ದು ಪ್ರಾರ್ಥಿಸುವವರಾಗಿರಬೇಕು, ಬೈಬಲ್ ಓದೋರಾಗಿರಬೇಕು, ಸೇವೆ ಮಾಡೋರಾಗಿರಬೇಕು. ಅವೆಲ್ಲ ಬಂದು ಹೆಂಗಂತಂದ್ರೆ ದಿನನಿತ್ಯ ಅಲ್ಲಿ ಉಚ್ತೀರಾ? ಅರೆ ಮನುಷ್ಯನ ನೀನು ಉಚ್ತೇ ಇಲ್ಲ, ಅದು ಹೇಳಿ ಉಚ್ಕೋತೀಯ, ಆ ಥರ ಅದು. ನೀನು ಮನುಷ್ಯನಾಗಿದ್ರೆ ಅಲ್ಲಿ ಉಚ್ಕೋತೀಯ. ನಾವು ಮೊನ್ನೆ ಫ್ಲೈಟಲ್ಲಿ ಬರುವಾಗ ಪೇಸ್ ಎಲ್ಲ ತೆಗೆದಿಟ್ಟೆ. ಮಧ್ಯರಾತ್ರಿ 1 ಗಂಟೆಗೆ ತಗೊಂಡ್ಬಂದು ಡ್ರಾಪ್ ಮಾಡಿಬಿಟ್ರು. 3 ಗಂಟೆ ಫ್ಲೈಟು, 3-4 ಗಂಟೆಗೆ ಫ್ಲೈಟು, 2 ಗಂಟೆ ಚೆಕ್ ಇನ್ ಆಗ್ಬಿಡ್ತು. 4 ಗಂಟೆ ಫ್ಲೈಟ್ ಹತ್ಬಿಟ್ಟೆ.
ಅಲ್ಲಿ ಬ್ರೆಡ್ ತಗೊಂಬಂದು ಇದು ಸ್ಯಾಂಡ್ವಿಚ್ ತಗೊಂಬಂದು ಕೇಕ್ ಕೊಟ್ಟರು, ತಿನ್ಬಿಟ್ಟೆ. ತಿರ್ಗಾ ಅಲ್ಲಿಂದ ತಗೊಂಬಂದು ಇದು ಮಸ್ಕಟ್ಟಲ್ಲಿ ಬಿಟ್ಬಿಟ್ಟ. ಆ ಊರಿಗೆ ಟೈಮ್ 6 ಗಂಟೆ. 9 ಗಂಟೆಗೆ ತಿರ್ಗಾ ಫ್ಲೈಟ್ ಹತ್ತಬೇಕಾಗಿತ್ತು. ಆ ಫ್ಲೈಟ್ ಹತ್ತಿದಾಗ ತಿರ್ಗಾ ಹೋದಾಗ ಎಲ್ಲ ಊಟ ಜ್ಯೂಸ್ ಎಲ್ಲ ತಗೊಂಬಂದು ಕೊಟ್ಟರು, ಎಲ್ಲ ತಿನ್ಬಿಟ್ಟೆ. ಕೆಳಗೆ ಇಳಿದ್ಬಿಟ್ಟು ಇಲ್ಲಿಗೆ ಬರುವಾಗ 1:30 ಫ್ಲೈಟ್ ಹಿಡಿತು. 2 ಗಂಟೆಗೆ ಆಚೆ ಬಂದೆ. ಅಲ್ಲಿ ಆಚೆ ಹೋಗಿ ವಾಶ್ರೂಮ್ ಹೋಗುವಾಗ ಅದನ್ನು ಹೋಗಿ ಮಾಡು 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 ಅದನ್ನು ದೊಡ್ಡ ಪ್ರಸಂಗ ಮಾಡಿ ಯಾವಲ್ಲೇ ಹೋಗಲ್ಲ, ಸುಮ್ಮನೆ ಪ್ರಾರ್ಥನೆ ಮಾಡಿ ಬೈಬಲ್ ಓದಿ ಹಾಕಿದ ಅಸ್ಥಿ ಭಾರದ ಮೇಲೆ ಪದೇ ಪದೇ ಹಾಕ್ಬೇಡ್ರಿ ಅಂತಾನೆ. ಎಳೆ ಕೂಸುಗಳು ಹಾಕಿ ಮೆಚ್ಯೂರ್ ಆದದನ್ನು ಮಾತಾಡೋಣ, ಮೇಳ ಆದದನ್ನು ಮಾತಾಡೋಣ. ನಾನು ಕ್ರಿಸ್ತನ ಒಂದಾಗಿದ್ದೇನೆ ಎಂಬುದು ಮಾಡೋಣ. ನಾನು ಕ್ರಿಸ್ತನಲ್ಲಿ ಹೇಗೆ ಇದ್ದೇನೆ ಎಂಬುದಾಗಿ ತಿಳ್ಕೊಳ್ಳೋಣ. ಆತನ ಸೋರ್ಸ್ ಕಂಪ್ಲೀಟ್ ಆಗಿ ನನ್ನ ಮೇಲೆ ಫ್ಲೋ ಆಗಿರ್ತದೆ. ನಾನು ಕ್ರಿಸ್ತನ ಒಂದಾಗಿದ್ದೇನೆ. ನಥಿಂಗ್ ಕ್ಯಾನ್ ಸಪರೇಟ್ ಮೀ ಫ್ರಮ್ ದ ಲವ್ ಆಫ್ ಗಾಡ್. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಹಾಗೆ ಯಾರು ಅಲ್ಲುಜ್ಜಿ ತಲೆ ಬಾಚು ಸ್ನಾನ ಮಾಡೋ ಹೇಳ್ಬೇಕಾಗಿಲ್ಲ. ನೀನು ಮೆಂಟ್ಲಾಗಿದ್ರೆ ಹೇಳ್ಬೇಕು, ಸ್ವಸ್ಥ ಬುದ್ಧಿ ಆಗಿದ್ರೆ ಇದೆಲ್ಲ ಹೇಳ್ಬೇಕಾಗಿಲ್ಲ. ಇದೆಲ್ಲ ದಿನನಿತ್ಯ ಮಾಡ್ಕೊತೀಯ. ಅದೇ ರೀತಿಯಲ್ಲಿ ನೀನು ಕರ್ತನೊಂದಿಗೆ ಫೆಲೋಶಿಪ್ ಆಗಿರ್ತೀವಿ. ಪ್ರೈಸ್ ಗಾಡ್. ನಾನೆಲ್ಲ ಕೆಲವೊಮ್ಮೆ ಒಂದು ಕಾಲದಲ್ಲಿ ಏನೆಲ್ಲ ಸರ್ಕಸ್ ಮಾಡ್ತಿದ್ದೆ. ಈಗ ದೇವರು ಮಾಡ್ತಕ್ಕಂಥ ಕಾರ್ಯಗಳು ನೋಡಿ ಅಯ್ಯೋ ಗೊತ್ತಿಲ್ಲದೆ ಕಾಲದಲ್ಲಿ ಸರ್ಕಸ್ ಮಾಡ್ತಿದ್ದೆ. ಈಗ ಸರ್ಕಸ್ ಮಾಡದೇನೆ ಏನಾರ ಮಾಡ್ತಿದ್ದೀರಲ್ಲಪ್ಪ, ಇದಕ್ಕೆ ನಾನು ಯೋಗ್ಯನಲ್ಲ ಅಂತೀನಿ. ಅದೇ ಬೇಕಾಗಿರೋದು. ಮಗನೇ, ನನ್ನ ಮೇಲೆ ನಂಬಿಕೆಯಿಂದ ಬದುಕು. 40 ದಿವಸ ಉಪವಾಸ ಮುಗಿದು ಕೈ ನೋಡ್ತಿದ್ದೆ. ಏನು ಪವರ್ಗೆ ಇವರು ಏನು ಬಿಸಿಗೆ ನನಗೂ ಕೂಡ ಬಿಸಿ ಆಗ್ತಿರಲಿಲ್ಲ. ಈಗ ದೇವರ ಕೃಪೆಯಿಂದ ತಾಳ್ಮೆಯಾಗಿ ಹೇಳ್ತೇನೆ, ಹೋಗುವಲ್ಲೆಲ್ಲ ಆತನ ಮಹಿಮೆಯನ್ನ ಆತನ ಪ್ರಕಟ ಮಾಡ್ತಾನೇ ಇದ್ದಾನೆ. ಆಗ ನನಗೆ ಬಹಳ ಬೇಜಾರಾಗುತ್ತೆ. ಅರಿಯದೇ ಇದ್ದ ದಿನಗಳಲ್ಲಿ ಕ್ರಿಯೆಗಳನ್ನು ಮಾಡಿ ಸಕ್ಸಸ್ ಆದಮೇಲೆ ಎಲ್ಲ ನನ್ನ ಪ್ರಾರ್ಥನೆಯ ಬಲ ಬ್ರದರ್. ಈ ಕಾರ್ಯ ಆಗ್ಬೇಕಾದ್ರೆ ಸುಮ್ಮನೆ ಆಗಿಲ್ಲ. ನಾನು ರಾತ್ರಿ ಎಲ್ಲ ಮೊಣಕಾಲಲ್ಲಿ ನಿಂತು ಮಧ್ಯರಾತ್ರಿ 2 ಗಂಟೆಗೆ ದೇವರೊಂದು ಶಬ್ದ ಕೇಳಿದೆ. ಆ ಶಬ್ದವನ್ನು ತೆಗೆದು ನಿಮ್ಮ ಮಧ್ಯದಲ್ಲಿ ಬಂದಿದ್ದೇನೆ. ಓ, ಈ ಗೂಬೆಗಳೆಲ್ಲ ಕೇಳ್ಕೊಂಡು ಎಂತ ದೇವ ಮನುಷ್ಯ, ಅವನು ಡುಬಾಗ್ ಮಾಡ್ತಾವನೆ ಅಂತ ಡುಬಾಗ್ ಮಾಡ್ತಾವನೆ. ಅವನು ನಿನ್ನನ್ನು ದಿಸೆ ತಪ್ಪಿಸ್ತಾವನೆ. ಏಸು ಕಡೆ ತರ್ಸೋದ್ ಬಿಟ್ಬಿಟ್ಟು ತನ್ನ ಕಡೆ ಹೇಳ್ತಾನೆ ಅವನು. ಅಬ್ಸಲ್ಯೂಟ್ ಸ್ಪಿರಿಟ್ ಅದು. ಕಳ್ಳದ ಆತ್ಮ ನೋಡಿದೆಲ್ಲ. I straightway come from the presence of God. Though the presence of the God was surrounded me, and the heard the word of God. I hear the word of God. I'm going to say to you, ನಿನ್ನ ಜೀವನ ಬದುಕು ಹಂಗೆ ಇರ್ತದೆ. ಇವ್ರು ಹೇಳ್ಕೊಂಡು ಹಿಂಗೆ ಬದುಕ್ತಾರೆ. ನಾನು ಮೊನ್ನೆ ಆ ಪಾಸ್ಗೆ ಹೇಳ್ದೆ, ಪಾಸ್ಟರ್ ಇದೆಲ್ಲ ನಾನು ಮಾಡಿ ಬಂದ್ಬಿಟ್ಟಿದ್ದೀನಿ, ಈಗ ಮಾಡೋಕೆ ಆಗೋದಿಲ್ಲ, ಎಲ್ಲ ನೋಡ್ಬಿಟ್ಟಿದ್ದೀನಿ. ಈಗ ಇಲ್ಲ ಪಾಸ್ಟರ್ ಸ್ವಲ್ಪ ಮಾಡಿ ಅಂತಾರೆ. ಸರಿ ಮಾಡೇ ಬಿಟ್ಟೆ ನಾನು. ಸ್ವಲ್ಪ ಎಳೆದು ಎಲ್ಲ ಬಿಡ್ತಾರೆ ದಬ 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 ಅಂತ. ಹಂಗೂ ಬಿಡ್ತಾರೆ. ಬೇಕಾ ಯೂಟ್ಯೂಬ್ ತೆಗೆದು ನೋಡ್ರಿ. ಬಿದ್ದು ಡ್ಯಾನ್ಸು 1.5 ಅವರ್ ಡ್ಯಾನ್ಸ್ ಆಡ್ತಾರೆ ಬಿದ್ದಿದ್ದಕ್ಕೆ. ಎದ್ದು ನಿಂತ್ಕೊಳ್ಳೋದಕ್ಕೆ ಪ್ರಸಂಗ ಮಾಡ್ತಾ ಇದ್ದೀನಿ ನಾನು, ಅದಕ್ಕೆ ಏನಿಲ್ಲ. ಬಿದ್ದ ತಕ್ಷಣ ಡ್ಯಾನ್ಸು. ಐ ಆಮ್ ಫ್ರೀ ಅಂತಾನೆ. ನಾ ವಿಡಿಯೋ ಹಿಡ್ಕೊಂಡು ನಾನು ಯಾವಾಗಲೂ ಫ್ರೀ ಅಂತ ಸೈಡ್ಗೆ ಹೋಗ್ಬಿಟ್ಟೆ. ನನ್ನನ್ನು ಆಡೋದಿಲ್ವಲ್ಲ, ಆತ್ಮಿಕ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಸೈಡಿಗೆ ಬಂದ್ಬಿಟ್ಟು ವಿಡಿಯೋ ಹಿಡ್ಕೊಂಡ್ಬಿಟ್ಟು. ಹಂಗೂ ನಮ್ಮ ನಾರಾಯಣ್ ಪಾಸ್ಟರ್ ಮಿಸ್ಸಸ್ ನೋಡ, ಅಂಕಲ್ ನೀವು ಆಡಿದ್ರಿ ಅಂತ. ಹಾಡಿದೆ, ಆಡಿಲ್ಲ ಅಂತ ಹೇಳಿಲ್ಲ, ಹಾಡಿದೆ. ಪೌಲ್ ಹೇಳಿದಾಗ ಯೂದರು ಗ್ರೀಕರಿಗೆ ಯುವಕರು ಪಾಪ ಅಂತೂ ಮಾಡಲಿಲ್ಲ. ಅವರು ನಮ್ಮನ್ನು ನೋಡಿ ಹಿಂಗೆಲ್ಲ ಮಾಡ್ತಿದ್ದಾಗ ಆದರೆ ಒಳಗಡೆ ಬಡ್ಕೊಂಡು ಸಾಯ್ತೀನಿ. ಏನು ಗೊತ್ತಾ, ನಾ ಇಷ್ಟು ವಾಕ್ಯಗಳನ್ನು ಬೆಳಿಗ್ಗೆ ಸಂಜೆ 2 ಹೊತ್ತು ಪ್ರಸಂಗ ಮಾಡಿ ಆ ವಾಕ್ಯಗಳಿಂದ ನೀವೇನಾಗಿದ್ದೀರಿ ಅಂತ ಎದ್ದು ನಿಲ್ಲಿಸ್ತಾ ಇದ್ದೇನೆ. ಅದ್ರ ಬಗ್ಗೆ ಯಾವನು ಕೇರ್ ತಗೊಂಡಿಲ್ಲ. ಕೆಳಗೆ ಬಿದ್ದ ಮೇಲೆ ಅದಕ್ಕೂ ಸಂತೋಷ ಪಡ್ಕೊಂಡು ಕುಣಿತಾರಲ್ಲ.
ಅವ್ರಿಗೆ ಅರ್ಥ ಆಯ್ತು ಹೇಳೋಂಥದ್ದು. ಸೊ ದಯಮಾಡಿ ಮ್ಯಾನುಪ್ಲೇಟ್ ಮಾಡಬೇಡ್ರಿ. ಮ್ಯಾನಿಫೆಸ್ಟೇಷನ್ ಖಂಡಿತವಾಗಿ ದೇವರು ನಮ್ಮನ್ನು ಕೊಂಡು ಮಾಡೋದಕ್ಕಾಗಿದ್ದಾರೆ. ಕುಮಾರನು ಬಿಡುಗಡೆ ಮಾಡಿದರೆ, ವಾಕ್ಯವು ಬಿಡುಗಡೆ ಮಾಡಿದರೆ, ನಿಜವಾದ ಬಿಡುಗಡೆ. ನನ್ನ ಮೇಲಿರುವ ವರಗಳಿಂದ ನಿನ್ನೆ ಬಿಡುಗಡೆ ಮಾಡಿದರೆ ಇನ್ನೊಬ್ಬ ಸೇವಕಗ ಕಾಯ್ತಾ ಇರಬೇಕು. ಅದರ ವಾಕ್ಯದಿಂದ ನೀನು ಬಿಡುಗಡೆ ಆಗ್ಬಿಟ್ರೆ ಎಂದೆಂದಿಗೂ ನೀನು ಬಿಡುಗಡೆ ಆಗ. ತುಂಬ ಸೇವಕರುಗಳು ತಮ್ಮ ಮೇಲಿರುವಂಥ ಕೃಪಾ ವರಗಳನ್ನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಅದನ್ನು ಪ್ರಜ್ವಲಿಸಿ ಅದೇ ಫೋಕಸ್ ಮಾಡಿ ಅಯ್ಯೋ ದೈವವೇ ಉಪಯೋಗಿಸಿನವೇ ಅಂತ ಉಪಯೋಗಿಸಿ ಜನರೆಲ್ಲರನ್ನು ಕ್ರಿಸ್ತನ ಕಡೆ ನಡೆಸೋದನ್ನು ಬಿಟ್ಟು ತನ್ನ ಕಡೆ ಸೆಳ್ಕೊಂತಾರೆ. ನಿಮಗೆ ಬಿಡುಗಡೆ ಬೇಕಾ? ನಮ್ಮ ಸ್ಥಳಕ್ಕೆ ಬನ್ನಿರಿ. 3 ದಿನ ಬಿಡುಗಡೆ ಕೂಟ. ಯಾರಿಗೆ? 99.5% ವಿಶ್ವಾಸಿಗಳಿರ್ತಾರೆ. ಬಿಡುಗಡೆ ಆದವಂತರಿಗೆ ಬಿಡುಗಡೆ ಕೊಟ್ಟಕ್ಕೆ ಹೋದರೆ ಯಾವ ಮಟ್ಟಕ್ಕೆ ಅವರು ಬಂಧಿಸಿ ಜನರನ್ನ ಪಾತಾಳಕ್ಕೆ ಹಾಕಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಬಂದವರಿಗೆ ಸತ್ಯ ಹೇಳಿ ನೀವು ಬಿಡುಗಡೆ ಆಗಿದ್ದೀರಿ, ನಿಮಗೆಲ್ಲ ಬಿಡುಗಡೆ, ಹೊಸದಾಗಿರುವವರಿಗೆ ಬಿಡುಗಡೆ ಅಂತ ಹೇಳ್ಕೊಡೋದಿಲ್ಲ. ದೊಡ್ಡ ದೊಡ್ಡ ಡೇರೆಗಳಾಗ್ತಾರೆ, ದೊಡ್ಡ ದೊಡ್ಡ ಕೂಟಗಳು ನಡೆಸ್ತಾರೆ. ತನಗೆ ಸಭೆ ಇಲ್ಲ, ಬೇರೆ ಸಭೆಯವ್ರನ್ನ ಕರೆಸಿ ಅವರ ಪಾಸ್ಗಳನ್ನ ಖಂಡ ಮಾಡ್ತಾರೆ. ವಿಶ್ವಾಸಿಗಳ ಮುಂದೆ ಕಾಣಿಕೆ ತಗೋತಾರೆ, ದಸಂಭಾಗ ತಗೋತಾರೆ. ಕಳ್ಳರು ನಿಮ್ಮ ಪಾಸ್ ಉಪವಾಸ ಮಾಡಲ್ಲ, ನಿಮ್ಗಾಗಿ ಕಣ್ಣೀರು ಬಿಡೋದಿಲ್ಲ, ನಿಮ್ಗಾಗಿ ಪ್ರಾರ್ಥನೆ ಮಾಡೋದಿಲ್ಲ. ನಾವು ನಿಮಗಾಗಿ 24/7 ಅಂತ ತೋರಿಸ್ಕೊಂಡ್ಬಿಡ್ತಾರೆ. ಆಗ ಇಂಥ ವಿಶ್ವಾಸಿಗಳು, ನೀವಲ್ಲ ಸೇವಕರು, ನೀವಲ್ಲ, ಕೆಲವು ವಿಶ್ವಾಸಿಗಳು ಏನು ಮಾಡ್ತದೆ, ಹೌದಲ್ಲ ನಮ್ಮ ಪಾಸ್ ಬೆಳಿಗ್ಗೆ ಕಾರಲ್ಲಿ ಹೋದ್ರೆ ಇನ್ನು ಸಂಜೆ ಸಿಗೋದೇ ನಮ್ಮ ಕೈಗೆ ಇಷ್ಟ, ಅವನು ನಾವು ಎಲ್ಲಿಗೆ ಮಾಡೋಣ, ನಮಗಾಗಿ ಭಾರ ಪಡೋರಿಗೆ ಮಾಡೋಣ ಅಂತ ಹೋಗ್ಬಿಡ್ತಾನೆ. ಸ್ತೋತ್ರ, ಹಲ್ಲೆಲೂಯಾ. ನೀವು ಮಾಡೋದಷ್ಟೇ, ಅವ್ರು ಹೇಳೋದಷ್ಟೇ, ಹೇಳೋದು ಸರಿಯಾಗಿತ್ತು. ಕುರಿಗಳನ್ನ ಪೋಷಿಸುವಂಥದ್ದು ನಮ್ಮ ಕೆಲಸ. ಅದಕ್ಕೆ ಬೇಕಾಗಿರೋ ಎಲ್ಲವನ್ನು ದೇವರು ನಮಗೆ ಕೊಡತಕ್ಕಂಥವನಾಗ್ತಾನೆ. ತನ್ನ ಹೃದಯಕ್ಕೆ ಒಪ್ಪುವ ದಾಸನನ್ನು ದೇವರು ಸೇವೆಗಾಗಿ ನೇಮಿಸುವವನಾಗಿದ್ದಾನೆ. ನಿನ್ನ ಕಿರಿಗಳನ್ನು ನೋಡಿ ಅಲ್ಲ, ಆ ಕುರಿಗಳ ಮೇಲಿರುವ ಭಾರದ ನಿಮಿತ್ತವಾಗಿ ನಿನ್ನನ್ನು ನನ್ನ ಸೇವಕರಾಗಿ ನೇಮಿಸಿದ್ದಾರೆ. ನಮಗೆ ಹರುಗದೆ ಇಲ್ಲ, ಯೋಗ್ಯತೆ ಇಲ್ಲ. ನನಗೆ ಆಶ್ಚರ್ಯ ಈಗ, ಯಾಕಂದರೆ ಬೈಬಲ್ ನೋಡಿ ಏನಕ್ಕಾಗ್ತದ? ಏನು ಕಾಣಲ್ಲ. ಆದರೂ ಇಷ್ಟೊತ್ತು ಪ್ರಸಂಗ ಮಾಡೋದಕ್ಕಾಗದೆ ಸಹಾಯ ಮಾಡ್ತಾರೆ. ಇದನ್ನು ಅಸೆಂಬಲ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನನಗೆ. ಇದನ್ನು ಅಸೆಂಬಲ್ ಮಾಡಿ ಒಂದು ಡಾಕ್ಯುಮೆಂಟ್ರಿ, ಒಂದು ಬುಕ್ಕೆ ಹಾಕ್ಬಿಡ್ಬೋದು, ಆ ಯೋಗ್ಯತೆ ನನಗಿಲ್ಲ. ಆದರೂ ನಿಮ್ಮ ದಾಹವನ್ನು ತೀರಿಸೋದಕ್ಕಾಗಿ ಒಂದು ಕತ್ತೆಯನ್ನಾದರೂ ದೇವರು ಬಾಯಿ ತೆಗೆಸಕ್ಕೆ ಶಕ್ತರಾಗುತ್ತೆ. ಹಾಗಾಗಿ ನಿಮ್ಮ ಕುರಿಗಳನ್ನು ಪೋಷಿಸೋದಕ್ಕಾಗಿ ಪರಿಶುದ್ಧಾತ್ಮ ದೇವರು ನಿಮ್ಮ ಮೂಲಕವಾಗಿ ನಿಮ್ಮ ಸಭೆಗಳನ್ನು ಕ್ರಿಸ್ತನನ್ನು ಪ್ರತಿಬಿಂಬಿಸುವ ಸಹಾಯ ಮಾಡ್ತಾರೆ. ಆಗ ಬರುವ ವಿಶ್ವಾಸಿಗಳೆಲ್ಲರೂ ಕ್ರಿಸ್ತನನ್ನು ನೋಡುವಾಗ ಅವರ ಲೈಫ್ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ. ಪೌಲ್ ಸ್ಪಷ್ಟವಾಗಿ ಹೇಳ್ತಾನೆ, ಶಿಲುಬೆಯಲ್ಲಿ ಹಾಕಲ್ಪಟ್ಟ ಕ್ರಿಸ್ತನನ್ನೇ ಹೊರತು ಇನ್ಯಾವುದನ್ನು ನಾನು ಪ್ರಸಂಗ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ದೇವರ ಸಭೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಈ ಹಳೆಯ ಒಡಂಬಡಿಕೆ ಜೆನಿಸಸ್ಸಿಂದ ಹಿಡಿದು ಮಲಾಕಿವರೆಗೂ, ಈ ಕಡೆ ಹೊಸ ಒಡಂಬಡಿಕೆಯಲ್ಲಿರತಕ್ಕಂಥ ಪರಲೋಕದ ಸಕಲ ಆತ್ಮೀಯವಾದ ವರಗಳು ಕೂಡ ಪರಿಶುದ್ಧಾತ್ಮ ವರ. ಇದೆಲ್ಲ ನಿಮ್ಗೆ ಹೇಳ್ತೀನಿ, ಏನೆಲ್ಲ ಹೊಸ ಒಡಂಬಡಿಕೆಯಲ್ಲಿರತಕ್ಕಂಥ ಅಲ್ಲಿ ಇಲ್ದಿರತಕ್ಕಂಥ ಇಲ್ಲಿ ವಿಶೇಷತೆ. ಈ ಎಲ್ಲ ಶ್ರೇಷ್ಠತೆಯನ್ನು ನಾವು ಹೆಂಗೆ ಪಡೆದಿದ್ದೇವೆ ಅಂದರೆ, ಕ್ರಿಸ್ತ ಯೇಸುವಲ್ಲಿ ನಾವು ಯಾವಾಗ ಆದಿವೋ ಆವತ್ತೇ ಎಲ್ಲವೂ ನಮಗೆ ಬಂದಾಯಿತು. ಈಗ ಎಲ್ಲಿದೆ ಆಶೀರ್ವಾದ? ಹೇಳಿ ಎಲ್ಲಿದೆ? ಈಗ ಅದು ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು? ನಂಬುವವನ ಹೊಟ್ಟೆ ಒಳಗಿಂದ ಅದು ಹೊರಗೆ ಬರ್ತದೆ. ನಂಬಿಕೆಗೆ ಹೋರಾಟ ಇರ್ತದೆ, ಒಳ್ಳೆ ಹೋರಾಟ, ಅದು ಕೆಟ್ಟ ಹೋರಾಟ ಅಲ್ಲ. ಆ ನಂಬಿಕೆ ಹೋರಾಟವನ್ನು ಹೋರಾಡಿ ಆತನು ಹೇಳಿದ್ದನ್ನು ನಂಬಿಕೆ ಹಿಡ್ಕೊಳ್ರಿ. ಆಗ ದೇವರು ಇಹಲೋಕದಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲಿ ನಿನಗೆ ಪ್ರತಿಫಲವನ್ನು ಕೊಡುವ ಆತನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ಓಲ್ಡ್ ಟೆಸ್ಟಮೆಂಟ್ಗೂ ನ್ಯೂ ಟೆಸ್ಟಮೆಂಟ್ಗೆ ಏನು ವ್ಯತ್ಯಾಸ? ಇದನ್ನು ಕೈಕೊಂಡು ನಡಿಬೇಕು, ಇದನ್ನು ನಮಗೇನು ಮಾಡಿದಾರೋ ನಂಬಬೇಕು. ಹಲ್ಲೆಲೂಯಾ. ಕೈ ಕೊಳ್ಳೋದ್ರಿಂದ ಆಶೀರ್ವಾದ, ಕೊಳ್ಳದೆ ಹೋದರೆ ಶಾಪ. ಇಲ್ಲಿ ಆತನಲ್ಲಿ ಇದ್ದೇವೆ, ನಂಬಿಕೆ ಇಡೋದ್ರಿಂದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳತಕ್ಕಂಥವ್ರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೀತಿವಂತನು ಬದುಕೋದು ಯಾವುದರಿಂದ?
ನಂಬಿಕೆ ಇಲ್ಲದೆ ನಾವು ಬದುಕೋದಕ್ಕೆ ಆಗೋದಿಲ್ಲ. ಆಗ ನಂಬಿಕೆಗೆ ಆಧಾರ ಯಾವುದು? ಅದನ್ನೇ ಹೆಸರಿಡುದು ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯದಿಂದ ಬದುಕೋರಾಗಿದ್ದಾನೆ. ಆಗ ನಿಮ್ಮ ನಂಬಿಕೆಗೆ ಆಧಾರ ಆ ವಾಕ್ಯ. ಈ ವಾಕ್ಯಗಳನ್ನು ಕೇಳ್ತಾ ಕೇಳ್ತಾ ನಿಮಗೇನಾಗ್ತದೆ? ನಂಬಿಕೆ ಬರ್ತದೆ. ನಂಬಿಕೆ ಬಂದ ಮೇಲೆ ಆ ನಂಬಿಕೆ ನಿಮ್ಮಲ್ಲಿರುವಾಗ ದೇವರ ಮಹಿಮೆ ಕಾಣೋದು ಗ್ಯಾರಂಟಿ. ಆಗ ಪ್ರತಿದಿನ ನಿನ್ನ ಮಕ್ಕಳು, ನೀವು ಎಲ್ಲರೂ ದೇವರ ಮಹಿಮೆಯನ್ನು ಕಾಣ್ತಾನೆ ಇರುವವರಾಗಿದ್ದೀರಿ. ನಿನ್ನ ಸಭೆ ದೇವರ ಮಹಿಮೆಯನ್ನು ಕಾಣ್ತಾ ಇರ್ತದೆ. ಅವರ ಮುಖಗಳು ಪ್ರಕಾಶಗೊಳ್ತಾ ಇರ್ತದೆ. ಅವರು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಡೋಂಟ್ ವೆರಿ ಡಿಸಪಾಯಿಂಟ್ ಆಗಬೇಡ್ರಿ. ನಿಮ್ಮೆಲ್ಲ ಆರಂಭಿಸಿದ ಒಳ್ಳೆ ಕೆಲಸವನ್ನ ಆತನು ಬರೋದ್ರೊಳಗೆ ಮುಗಿಸೋಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಇವಾಗವರೆಗೂ ಬಿಟ್ಬಿಡೋಣ, ಇನ್ನು ಮುಂದೆ ನಾವು ನಂಬಿಕೆಯಿಂದ ಬದುಕೋಣ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಕ್ರಿಯೆಗಳನ್ನು ಡಿಪೆಂಡ್ ಮಾಡಬೇಡ್ರಿ. ಆತನ ನಮಗಾಗಿ ಹೇಳಿರುವ ಕಾರ್ಯಗಳನ್ನು ನಂಬಿಕೆ ಇಡೋದ್ರಿಂದ ನಾನು ಕ್ರಿಸ್ತನಲ್ಲಿದ್ದೇನೆ, ನಾನು ಕ್ರಿಸ್ತ ಒಂದಾಗಿದ್ದೇನೆ, ನನ್ನ ಯಾವುದೂ ಅಗಲಿಸೋಕ್ಕೆ ಸಾಧ್ಯತೆ ಇಲ್ಲ. ನಾನು ಕ್ರಿಸ್ತನಲ್ಲಿ. ನೀನೆಂಥ ಪರಿಸ್ಥಿತಿಯಲ್ಲಿ ಇದ್ರು ಎಲ್ಲಿದ್ದೀನಿ ನೀನು? ಹೇಳ್ರಿ, ಎಲ್ಲಿದ್ಯಾ? ಆಮೇನ್. ನಿನ್ನ ಭಕ್ತಿಯಿಂದಲ್ಲ, ಆತನ ಕೃಪೆಯಿಂದ ನೀನು ಆಶೀರ್ವದಿಸಲ್ಪಟ್ಟಿದ್ದೀವಿ. ಆಮೇನ್. ಗಾಡ್ ಬ್ಲೆಸ್ ಯು. ಆತನ ಕೃಪೆಗೂ ವಾಕ್ಯಕ್ಕೂ ನಿಮ್ಮೆಲ್ಲರನ್ನು ಸಮರ್ಪಣೆ ಮಾಡ್ತಾ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು.